ಕಂಟಿನ್ಯೂ ಮಾಡ. ಓಕೆ ಕಂಟಿನ್ಯೂ ಮಾಡ್ತೆ. ಓಕೆ ಓಕೆ ಕಂಟಿನ್ಯೂ ಮಾಡ. ನೆಕ್ಸ್ಟ್ ನೋಡಿ ಕೇಳಿಸಿದ್ಯಾ ಕೇಳಿಸಿದ್ಯಾ? ಓಕೆ ಕಂಟಿನ್ಯೂಷನ್ ಅಲ್ಲಿ ಸ್ಟಾಪ್ ಮಾಡಿ. ರಂಜಿತ್ ಸಿಂಗ್ ಸ್ಟಾಪ್ ಮಾಡಿದ್ದೆ. ಅದಾದ್ಮೇಲೆ ಲಾಸ್ಟ್ ಪಾಯಿಂಟ್. ಓಕೆ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ ನೋಡಲ್ಲ ಪಾಯಿಂಟ್ ಬರ್ಕೊಳ್ಳಿ. ಅವರ ಆಡಳಿತವನ್ನ ಅಂದ್ರೆ ರಂಜಿತ್ ಸಿಂಗ್ನ ಆಡಳಿತವನ್ನ ರೈತರು ಮತ್ತು ಸೈನಿಕರು ಬಹಳಷ್ಟು ಗೌರವಿಸ್ತಾ ಇದ್ರು. ಹಾಗಾಗಿ ಅವನ ಆಡಳಿತವನ್ನೇ ಖಾಲ್ಸಾ ಸರ್ಕಾರ ಅಂತ ಹೇಳಿ ಕರೀತಾ ಇದ್ರು. ಪಾಯಿಂಟ್ ಬರ್ಕೊಳ್ಳಿ. ಖಾಲ್ಸಾ ಸರ್ಕಾರಿ ಖಾಲ್ಸಾ. ಫಾರ್ಮರ್ಸ್ and soldiers. Farmers and soldiers have high respect. Have high respect towards Ranjit Singh administration. Have high respect towards Ranjit Singh administration. ಕನ್ನಡದಲ್ಲಿ ರೈತರು ಮತ್ತು ಸೈನಿಕರು 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 ರಂಜಿತ್ ಸಿಂಗ್ನ ಆಡಳಿತದ ಬಗ್ಗೆ ಅಪಾರವಾದ ಗೌರವ ಹೊಂದಿದ್ದರು. ಇವರು ಇವನ ಸರ್ಕಾರವನ್ನು ದೇ ಕಾಲ್ಡ್ ಹಿಸ್ ಗವರ್ಮೆಂಟ್ ಆಸ್ ಇವನ ಸರ್ಕಾರವನ್ನು ಸರ್ಕಾರ್ ಇ ಖಾಲ್ಸಾ ಎಂದು ಕರೆದರು. ದೇ ಕಾಲ್ಡ್ ಹಿಸ್ ಗವರ್ಮೆಂಟ್ ಆಸ್ ಸರ್ಕಾರ್ ಇ ಖಾಲ್ಸಾ ಎಂದು ಕರೆದರು. ನೆಕ್ಸ್ಟ್ ನೋಡಿ ಸರ್ಕಾರ್ ಇ ಖಾಲ್ಸಾ. ಅದಾದ್ಮೇಲೆ 1839ರಲ್ಲಿ ರಂಜಿತ್ ಸಿಂಗ್ ತೀರ್ಕೊಂಡ. ರಂಜಿತ್ ಸಿಂಗ್ನ ಸಾವಾಗ 1839 ರಂಜಿತ್ ಸಿಂಗ್ ವಾಸ್ ಡೈಡ್. ರಂಜಿತ್ ಸಿಂಗ್ ತೀರ್ಕೊಂಡ. ಅದಾದ ನಂತರ ರಂಜಿತ್ ಸಿಂಗ್ ತೀರ್ಕೊಳ್ತಾನೆ. ದೆನ್ ಅವನ ಮಗ ಅಧಿಕಾರಕ್ಕೆ ಬರ್ತಾನೆ, ಕರಕ್ ಸಿಂಗ್. ಆಫ್ಟರ್ ಹಿಸ್ ಸನ್ ಕರಕ್ ಸಿಂಗ್ ಕೇಮ್ ಟು ಪವರ್. ಅವನ ನಂತರ ಅವನ ಮಗ ಕರಕ್ ಸಿಂಗ್ ಅಧಿಕಾರಕ್ಕೆ ಬರ್ತಾನೆ. ನೆಕ್ಸ್ಟ್ ನೋಡಿ ಇವನನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು. ಯಾರಪ್ಪ ಅಂತ ಹೇಳಿದ್ರೆ ಇನ್ನೊಬ್ಬ ಬರ್ತಾನೆ, ಒಬ್ಳು ಕೇಳಿಸ್ಕೊಳ್ಳಿ. ಇವನ ತೀರ್ಕೊಂಡ ನಂತರ ಅವನ ಮೂರನೇ ಪತ್ನಿ ಒಬ್ಬಳು ಜಿಂದಾನ್ ಕೌರ್ ಅಂತ. ಈ ಜಿಂದಾನ್ ಕೌರ್ ಇನ್ನೊಬ್ಬ ಪತ್ನಿ. ಇವಳು ಇವನ ದೊಡ್ಡ ಹೆಂಡತಿಯ ಮಗನ ಅವನನ್ನು ಅಧಿಕಾರದಿಂದ ತೆಗೆದುಹಾಕಿ ತನ್ನ ಪುತ್ರನನ್ನು ಅಧಿಕಾರಕ್ಕೆ ತರ್ತಾನೆ. ಕರಕ್ ಸಿಂಗ್ ಮೊದಲನೇ ಹೆಂಡತಿಯ ಮಗ, ಇವನು ಅಧಿಕಾರಕ್ಕೆ ಬಂದ. ಅವನ ನಂತರ ಅವನ ಇನ್ನೊಬ್ಬ ಹೆಂಡತಿ ಜಿಂದಾನ್ ಕೌರ್ ಅಂತ ಬರ್ತಾನೆ. ಜಿಂದಾನ್ ಕೌರ್ ಅವಳು ಏನ್ ಮಾಡ್ತಾಳೆ, ಇವನ ಅಧಿಕಾರದಿಂದ ತೆಗೆದುಹಾಕಿ ತನ್ನ ಮಗ ತುಲೀಪ್ ಸಿಂಗ್ ಅಂತ ಬರ್ತಾನೆ. ಅವನನ್ನು ಸಿಂಹಾಸನಕ್ಕೆ ಕರ್ಕೊಂಡು ತೋರಿಸ್ತಾನೆ. ನೆಕ್ಸ್ಟ್ ಪಾಯಿಂಟ್. ರಂಜಿತ್ ಸಿಂಗ್ ವೈಫ್ ಜಿಂದಾನ್ ಕೌರ್ deposed Karak Singh and made Tulip and her son Tulip Singh as king. ಕನ್ನಡದಲ್ಲಿ ಜಿಂದಾನ್ ಕೌರ್ ಕರಕ್ ಸಿಂಗ್ ಅನ್ನು ಅಧಿಕಾರದಿಂದ ಕೆಳಗಿಳಿಸಿ ತುಲೀಪ್ ಸಿಂಗ್ ಅನ್ನು ಅಧಿಕಾರಕ್ಕೆ ತಂದಳು. ನೆಕ್ಸ್ಟ್ ಪಾಯಿಂಟ್ ನೋಡಿ. ಇದಾದ ನಂತರ ತುಲೀಪ್ ಸಿಂಗ್ ಅಧಿಕಾರ ಮಾಡ್ತಾ ಹೋಗ್ತಾನೆ. ತುಲೀಪ್ ಸಿಂಗ್ ರಾಜನಾದ. ಜಿಂದಾನ್ ಕೌರ್ ರಾಜಪ್ರತಿನಿಧಿ ಅಂತ ರೆಪ್ರೆಸೆಂಟೇಟಿವ್ ಆದರು. ಕಿಂಗ್ ರೆಪ್ರೆಸೆಂಟ್ ಆದರು. ರಾಜಪ್ರತಿನಿಧಿ ಕಿಂಗ್ ರೆಪ್ರೆಸೆಂಟ್ ಬರ್ಕೋತೀವಿ. ಲಾಲ್ ಸಿಂಗ್ ಅಂತ ಒಬ್ಬ ಬರ್ತಾನೆ. ಲಾಲ್ ಸಿಂಗ್ ಅವನು ಮಿನಿಸ್ಟರ್ ಆದ, ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ. ಲಾಸ್ಟ್ ತೇಜ್ ಸಿಂಗ್ ಅಂತ ಬರ್ತಾನಪ್ಪ, ಇವನು ಕಮಾಂಡರ್ ಆದ. ಇವರೆಲ್ಲರನ್ನು ಸೇರಿಸ್ಬಿಟ್ಟು ಇದನ್ನ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ತುಲೀಪ್ ಸಿಂಗ್ ರಾಜನಾದ, ಜಿಂದಾನ್ ಕೌರ್ ರಾಜಪ್ರತಿನಿಧಿ ಆದ, ಲಾಲ್ ಸಿಂಗ್ ಪ್ರಧಾನಮಂತ್ರಿ ಆದ, ತೇಜ್ ಸಿಂಗ್ ಕಮಾಂಡರ್ ಆದ. ಇವೆಲ್ಲರನ್ನು ಸೇರಿಸಿ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ಇವೆಲ್ಲರನ್ನು ಸೇರಿಸಿ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ಇದನ್ನ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ಇಂಪಾರ್ಟೆಂಟ್ ಹೇಳ್ತೀನಿ, ಎಲ್ಲ ಬರ್ಕೋತ ಹೋಗಿ. ಆಮೇಲೆ ಬರ್ಸಿದ್ದು ಜಾಸ್ತಿ ಆಯ್ತು ಅಂತ ಹೇಳ್ಕೋಬೇಡಿ. ಓಕೆನಾ? ವಾಯ್ಸ್ ಕೆಲವರಿಗೆ ಅಲ್ಲೋಗ್ಬಿಟ್ಟು ಸುಮ್ಮನೆ ಮೇಡಮ್ ಹತ್ರ ಜಾಸ್ತಿ ಬರ್ತಾರೆ. ನನಗೇನು ಲಾಭ ಇಲ್ರಿ, ನನಗೇನು ದುಡ್ಡು. ಓಕೆನಾ? ಹೇಳ್ತಾರೆ ನನಗೇನು ಎಕ್ಸ್ಟ್ರಾ ಪೇಮೆಂಟ್ ಇಲ್ಲ. ಬಟ್ ಕೆಲವು ಕಾನ್ಸೆಪ್ಟ್ಸ್ ನೋಟ್ಸ್ ಇಲ್ಲ ಅಂದ್ರೆ ನೀವು ಓದಕ್ಕಾಗಲ್ಲ. ಹಿಸ್ಟ್ರಿನ ಬೇರೆ ಸಬ್ಜೆಕ್ಟ್ ಜೊತೆ ಕಂಪೇರ್ ಮಾಡಿ ಓದಕೋಬೇಕು. ಇವಾಗ ಹೇಳಿ ಪಾಲಿಟಿ ಬೇರೆ, ಎಕನಾಮಿಕ್ಸ್ ಓದೋದು ಬೇರೆ, ಹಿಸ್ಟ್ರಿ ಓದೋದು ಬೇರೆ. ಹಿಸ್ಟ್ರಿ ಅಂತ ಕತೆ ಇಲ್ಲಿ ಬರೀ ಹೈಲೈಟ್ಸ್ ಬರ್ತಾರೆ, ನಿಮ್ಗೆ ಏನು ಗೊತ್ತಾಗಲ್ಲ. ಅದು ಸ್ವಲ್ಪ ಅಡಿಷನಲ್ ಕಂಟೆಂಟ್ ಬೇಕು. ಅಡಿಷನಲ್ ಕಂಟೆಂಟ್ ಬರ್ಸ್ಕೊಂಡು ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಇವೆಲ್ಲ ತುಂಬ ಹೈಲೈಟ್ಸ್ ಬರ್ಕೊಂಡ್ರೆ ನಿಮ್ಗೆ ಇವಾಗ ಓಕೆ, ಇವಾಗ ಸ್ವಲ್ಪ ಕಡಿಮೆ ಕೆಲಸ ಅನ್ಸುತ್ತೆ. ಬಟ್ ನಾನು ಕೋಚಿಂಗ್ ಓದಿದ್ರೆ ಏನು ಆಗಲ್ಲ. ಕೆಲವು ಇನ್ಸ್ಟಿಟ್ಯೂಟ್ ಬರೀ ಹಿಸ್ಟ್ರಿ ನೋಟ್ಸ್ ಮುಗಿಸ್ಬಿಡ್ತಾರೆ. ಕಂಪ್ಲೀಟ್ ಹಿಸ್ಟ್ರಿ 100 ಪೇಜ್ ಕಂಪ್ಲೀಟ್ ಕರ್ನಾಟಕ ಮಾಡೋ 2 ಮುಗಿಸ್ಬಿಡ್ತಾರೆ. ತೊಗೊಂಡು ಏನು ಮಾಡ್ತಾರೆ, ಅದನ್ನ ಪಿಸಿ ಓದೋದು ಅದನ್ನ ಓದ್ತಾರೆ, ನೀವು ಓದೋದು ಅದನ್ನ ಓದಿದ್ರೆ ಒಳ್ಳೆ ಡಿಫರೆನ್ಸ್. ಕಾಂಪಿಟೇಷನ್ ಭಾಳ ಇದೆ. ಹೌದಾ? ಸೊ ಹಂಗ ಸ್ವಲ್ಪ ಕಂಟೆಂಟ್ ಬೇಕು. ಹಾಗಾಗಿ ನಾನು ಹೇಳ್ಕೊಬಿಡಿ. ಅಲ್ಲೋಗಿ ಅವ್ರು ನಮ್ಗೆ ಹೇಳಿದ್ರೆ ಜಾಸ್ತಿ ಬರ್ತಾರೆ ಅಂದ್ರೆ ನನಗೆ ಏನಾಗುತ್ತೆ ಒಂಥರ ಪ್ರೆಷರ್. ಕಂಟೆಂಟ್ ನಾನು ಮತ್ತೆ ಸ್ಕಿಪ್ ಮಾಡಬೇಕಾಗುತ್ತೆ ಬರ್ಸೋದನ್ನ. ಇಲ್ಲಿಂಗ್ ಅಂತ ಅಲ್ಲೋಗಿ ಹೇಳ್ತೀರಾ. ಓಕೆನಾ? ಯಾರು ಅಂದ್ರೆ ಮಾತಾಡೋದು. ಓಕೆನಾ? ಸೊ ಹಾಗಾಗಿ ಆ ಮಾತಾಡೋದನ್ನ ರೋಗ ಮಾಡ್ಕೊಂಡ್ಬಿಡಿ. ಬಾಯ್ಸ್ ಹೋಗ್ಬಿಟ್ಟು ಸುಮ್ಮನೆ ಹೋಗಿ ಮಾತಾಡೋ ಶುರು ಮಾಡಲಿ. ಇನ್ನೊಂದು ಬಂದ್ಬಿಟ್ಟು. ಓಕೆನಾ? ಸೊ ಆಕ್ಚುಲಿ ಗರ್ಲ್ಸ್ ಎಲ್ಲರೂ ಬೈತಾರೆ, ಭಾಳ ಮಾತಾಡ್ತಾರೆ ಅಂತ. ಬಟ್ ನಿಮ್ಮ ಬ್ಯಾಚಲ್ಲಿ ಊಟ ಮಾಡ್ಬಿಡಿ. ಓಕೆನಾ? ನೆಕ್ಸ್ಟ್ ಇದಾದ್ಮೇಲೆ ಸಿಖ್ ವಾರ್ಗಳನ್ನ ಹೇಳ್ಬೇಕು ಎರಡು. ನೆಕ್ಸ್ಟ್ ಬರ್ಕೊಳ್ಳಿ. 1845 ಇಂದ 46. ಓಕೆ, ಮೊದಲನೇ ಆಂಗ್ಲೋ ಸಿಕ್ಕಿದ್ದ ಬರೋದು ಅಂಡರ್ಲೈನ್ ಮಾಡ್ಕೊಳ್ಳಿ. ಎರಡು ಇದ್ದರೆ ಬರ್ತಷ್ಟೇ. ಒಂದು ಆಂಗ್ಲೋ, ಮೊದಲನೇ ಆಂಗ್ಲೋ, ಸೆಕೆಂಡ್ ಆಂಗ್ಲೋ, ಎರಡೇ ಬರೋದು. ತುಂಬ ಏನು ಜಾಸ್ತಿ ಏನಿಲ್ಲ ಇದರಲ್ಲಿ. ಚಿಕ್ಕ ಇದ್ದವರು ಮರಾಠ ಹತ್ರ ಆ ಥರ ಭಾಷೆ ಬರೋದು. ಸಿಂಪಲ್ ಆಗಿ ಹೇಳ್ತೀನಿ, ತಿಳಿಸ್ಬೇಕು. ಮೊದಲನೇದು ಕಾರಣ ಹೇಳ್ತೀನಿ. ರೀಸನ್, ಕಾರಣ ಏನಾಗುತ್ತೆ ಅಂದರೆ ಅಲ್ಲಿ 1809 ಅಗ್ರಿಮೆಂಟ್ ಆಗಿತ್ತು.
ಈ ದುಲೀಪ್ ಸಿಂಗ್ ಅಧಿಕಾರ ಮಾಡ್ತಾ ಇದ್ದ. ಇವನ ತಂದೆ ಆಗಿರ್ತಕ್ಕಂಥ ಇವನು ರಂಜಿತ್ ಸಿಂಗ್ ಇರ್ಬೇಕಾದ್ರೆ ಒಂದು ಒಪ್ಪಂದ ಆಗಿತ್ತು ಅಮೃತಸರ್. ಈ ಅಮೃತಸರ್ ಒಪ್ಪಂದದಲ್ಲಿ ಮಾತಿದೆ ಏನಪ್ಪ ಅಂದ್ರೆ, ಆ ಸಿಂಧು ಏನು ಸಟ್ಲೇಜ್ ರಿವರ್ ಏನಿದೆ ಅದನ್ನ ದಾಟಿ ದಕ್ಷಿಣಕ್ಕೆ ಬ್ರಿಟಿಷರ್ ಪ್ರದೇಶದ ಮೇಲೆ ದಾಳಿ ಮಾಡುವಾಗಿಲ್ಲ, ಒಂದು ಕಂಡೀಷನ್, ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಹಾಗಾದ್ರೆ ಪಂಜಾಬ್ ಆ ಒಳಗಿನ ಭಾಗದಲ್ಲಿ ಅಷ್ಟೇ ರೂಲ್ ಮಾಡಬೇಕು ಅಂತ ಇತ್ತು. ಅವಾಗ ಏನು ಮಾಡ್ದ, ಇವ್ರು 3-4 ಜನ ಆಳ್ವಿಕೆ ಮಾಡ್ತಿದ್ರು. ಯಾರು ಅವ್ರು ದುಲೀಪ್ ಸಿಂಗ್ ಅಂತ ಚಿಕ್ಕ ವಯಸ್ಸನ್ನು, ಒಂದು ತಾಯಿ ಚಿಂತಾನ್ ಕೌರ್ ಅಂತ ಒಬ್ಳು, ಲಾಲ್ ಸಿಂಗ್ ಅಂತ ಒಬ್ಬ, ತೇಜ್ ಸಿಂಗ್ ಅಂತ. ಇವ್ರು 4 ಜನ ಆಳ್ವಿಕೆ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ಒಂದು ರೀತಿ ಆಡಳಿತವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಒಂದ್ಸತಿ ಮಾತುಕತೆ ಆಡಿದ್ರು. ಏನಪ್ಪ ಅಂದ್ರೆ, ಲಾಲ್ ಸಿಂಗ್ ಹೇಳಿದಂತೆ ಚಿಂತಾನ್ ಕೌರ್ಗೆ, ಒಂದು ಕೆಲಸ ಮಾಡೋಣ, ನಾವು ಇಷ್ಟು ದೊಡ್ಡ ರಾಜ್ಯವನ್ನು ಕಟ್ತಾ ಇದೀವಿ, ಈ ಪ್ರದೇಶಗಳ ಮೇಲೆ ಈ ಕಡೆ ಬ್ರಿಟಿಷರು ತಮ್ಮ ಸೈನ್ಯಗಳನ್ನು ಇಟ್ಟಿದ್ರು, ಇದ್ರ ಮೇಲೆ ದಾಳಿ ಮಾಡ್ಕೊಂಡು ನಾವು ಆ ಪ್ರದೇಶಗಳ ಕಡೆ ಹೋಗೋಣ ಅಂತ ಲಾಲ್ ಸಿಂಗ್ ಒಂದ್ಸತಿ ಹೇಳ್ತಾರೆ. ಆಗ ಚಿಂತಾನ್ ಕೌರ್ಗೆ ಆಡಳಿತ ಗೊತ್ತಿರಲಿಲ್ಲ, ಅವರಿಗೆ ಅವ್ರು ಜಸ್ಟ್ ಪ್ರತಿನಿಧಿ ಕೆಲಸ ಮಾಡ್ತಿದ್ರು. ಆಯ್ತು ಅಂತ ಲಾಲ್ ಸಿಂಗ್ನ ಮಾತಿಗೆ ಒಪ್ಪಿಕೊಂಡು ಕೊನೆ ಲಾಲ್ ಸಿಂಗ್ ತೇಜ್ ಸಿಂಗ್ ಸೈನ್ಯ ತಗೊಂಡು ಈ ಸಟ್ಲೇಜ್ ನದಿಯ ಪ್ರದೇಶಗಳನ್ನು ದಾಟಿ ದಕ್ಷಿಣಕ್ಕೆ ಯುದ್ಧವನ್ನ ಮಾಡಿದ್ರು ಅಥವಾ ಅಟ್ಯಾಕ್ ಅನ್ನು ಮಾಡಿದ್ರು. ಆಗ ಬ್ರಿಟಿಷರು ಹೇಳಿದಂತೆ, ನೀವು ಒಪ್ಪಂದವನ್ನ ಬ್ರೇಕ್ ಮಾಡಿದಿರಾ ಅಂತ ಹೇಳಿ ತಮ್ಮ ಸೈನ್ಯವನ್ನ ಈ ಪಶ್ಚಿಮ ಭಾಗದ ಗಡಿಗಳಿಗೆ ತಮ್ಮ ಸೈನ್ಯವನ್ನ ಆರ್ಮಿಯನ್ನು ಕಳಿಸಿದ್ರು. ಹಾಗೆ ಪ್ರಾರಂಭ ಆಗದೆ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಅಂತ ಕರೀತಾರೆ. ಕಾರಣ ಏನಪ್ಪ ಅಂದ್ರೆ, ಅವರು ದಕ್ಷಿಣದ ಪ್ರದೇಶಗಳಿಗೆ ದಾಳಿ ಮಾಡಿ. ಮೊದಲನೇ ಕಾರಣ ಒಂದು, ಲಾಲ್ ಸಿಂಗ್ ಅಟ್ಯಾಕ್ಡ್ ಆನ್ ಬ್ರಿಟಿಷ್ ರೀಸನ್ಸ್. ಲಾಲ್ ಸಿಂಗ್ ಅಟ್ಯಾಕ್ಡ್ ಆನ್ ಬ್ರಿಟಿಷ್ ರೀಸನ್ಸ್ by breaking the Treaty of Amritsar. by breaking the Treaty of Amritsar. ಮೊದಲನೇದು ನೀವು ಬರಬೇಕು ಕನ್ನಡದಲ್ಲಿ. ಲಾಲ್ ಸಿಂಗನು ಅಮೃತಸರ ಒಪ್ಪಂದವನ್ನು ಮುರಿದು ಸಟ್ಲೇಜ್ ನದಿಯನ್ನು ದಾಟಿ ದಕ್ಷಿಣ ಭಾಗಗಳ ಮೇಲೆ ದಾಳಿ ಮಾಡಿದನು. ಫಸ್ಟ್. ಎರಡನೇ ಪಾಯಿಂಟ್, ಬ್ರಿಟಿಷ್ ಸೆಂಟ್ ದ ಆರ್ಮಿ ಫಾರ್ ಪ್ರೊಟೆಕ್ಷನ್ ಆಫ್ ವೆಸ್ಟರ್ನ್ ಬಾರ್ಡರ್. ಬ್ರಿಟಿಷರು ಪಶ್ಚಿಮ ಗಡಿಗಳ ರಕ್ಷಣೆಗೆ ಸೈನ್ಯವನ್ನು ಕಳುಹಿಸಿದರು. ನೆಕ್ಸ್ಟ್, ಯುದ್ಧದ ಘಟನೆಗಳು ಅಂತ ಬರ್ಕೊಳ್ಳಿ. ನೆಕ್ಸ್ಟ್, ವಾರ್ಸ್. ಅದ್ರ ಮೊದಲೇ ನೋಡಿ ಏನಾಗುತ್ತೆ ಹೇಳಿ. 1845 ಈ ಲಾಲ್ ಸಿಂಗು ತೇಜ್ ಸಿಂಗು ಇಬ್ರು ಸೇರ್ಕೊಂಡ್ರು. ಲಾಲ್ ಸಿಂಗು ಇನ್ನೊಬ್ಬ ತೇಜ್ ಸಿಂಗು, ಇವರಿಬ್ಬರು ಸೇರಿ ತಮ್ಮ ಸೈನ್ಯವನ್ನ ತೆಗೆದುಕೊಂಡು ಈ ಪ್ರದೇಶಗಳ ಮೇಲೆ ದಾಳಿ ಮಾಡಿದ್ರು. ಅಲ್ಲೊಂದು 2-3 ಕಡೆ ಯುದ್ಧ ಮಾಡ್ತಾರೆ. ಫಿರೋಜ್ಪುರ್ ಅಂತ, ಆಮೇಲೆ ಮುಡ್ಕಿ ಅಂತ ಊರು, ಫಿರೋಜ್ಪುರ್, ಮುಡ್ಕಿ, ಇನ್ನೊಂದು ಊರು ಬರುತ್ತೆ. ಅಲ್ಲಿ ದಾಳಿಯನ್ನು ಮಾಡಿದ್ರು. ಆ ಮೊದಲ ಯುದ್ಧದಲ್ಲಿ 1845 ಲಾಲ್ ಸಿಂಗನನ್ನು ತೇಜ್ ಸಿಂಗನನ್ನು ಬ್ರಿಟಿಷರ ಅಧಿಕಾರಿಗಳು ಹೀನಾಯವಾಗಿ ಸೋಲಿಸಿ ಒಂದು ಬರ್ಕೋತಾರೆ. ಫಸ್ಟ್ ಪಾಯಿಂಟ್. 1845 ಸಿಖ್ ಆರ್ಮಿ ಅಂಡರ್ ಲಾಲ್ ಸಿಂಗ್ ಅಂಡ್ ತೇಜ್ ಸಿಂಗ್ attacked on south of Sutlej River. Okay. Lal Singh and Tez Singh attacked on south of the Sutlej River and they were defeated in Firozpur, Murki and Bundewal battles. New weapon. Lal Singh Tez Singh ಸಟ್ಲೇಜ್ ನದಿಯನ್ನು ದಾಟಿ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಿದರು. ಆದರೆ ಫಿರೋಜ್ಪುರ್, ಮುಡ್ಕಿ ಮತ್ತು ಬುಂದೇವಾಲ್ ಕದನಗಳಲ್ಲಿ ಲಾಲ್ ಸಿಂಗ್ ಮತ್ತು ತೇಜ್ ಸಿಂಗ್ ಸಟ್ಲೇಜ್ ನದಿಯನ್ನು ದಾಟಿ ಬ್ರಿಟಿಷರ ಪ್ರದೇಶಗಳ ಮೇಲೆ ದಾಳಿ ಮಾಡಿದರು. ಹಾಗೂ ಫಿರೋಜ್ಪುರ್, ಮುಡ್ಕಿ ಮತ್ತು ಬುಂದೇವಾಲ್ ಕದನಗಳಲ್ಲಿ ಬ್ರಿಟಿಷರ ಮುಂದೆ ಸೋತರು. ನೆಕ್ಸ್ಟ್, ಎರಡನೇದು ಕೆಲಸಗಳು. ಅದೇ 1845 ಟೈಮಲ್ಲಿ ಒಬ್ಬ ಬ್ರಿಟಿಷರ ಅಧಿಕಾರಿ ಇರ್ತಾನೆ. ಅವನು ಮುಂದೆ ಯುದ್ಧ ಮಾಡ್ತಾನೆ. ಆಲಿವಾಲ್ ಕದನ, ಬ್ಯಾಟಲ್ ಆಫ್ ಆಲಿವಾಲ್. ಇಲ್ಲಿ ಅಂದ್ರೆ ಲೂಧಿಯಾನದ ಹತ್ರ. ಒಂದ್ ಕಡೆ ಸಿಕ್ಕರ ರಂಜೂ ಸಿಂಗ್, ಈ ಕಡೆ ಹೆನ್ರಿ ಸ್ಮಿತ್ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್. ಎರಡನೇ ಬ್ಯಾಟಲ್ 1845 ಬ್ಯಾಟಲ್ ಆಫ್ ಆಲಿವಾಲ್ ಅಂತ, ಬ್ರಾಕೆಟ್ ಅಲ್ಲಿ ಲೂಧಿಯಾನದ ಹತ್ತಿರ, ನಿಯರ್ ಲೂಧಿಯಾನ. ರಂಜೂ ಸಿಂಗ್ ಮತ್ತು ಹೆನ್ರಿ ಸ್ಮಿತ್. ರಂಜೂ ಸಿಂಗ್ ಮನೆ ಹೆನ್ರಿ ಸ್ಮಿತ್ ಮತ್ತು ಇದ್ದಾಗಿ ರಂಜೂ ಸಿಂಗ್ ಅನ್ನ ಹೆನ್ರಿ ಸ್ಮಿತ್ ಸೋಲಿಸಿ. ರಂಜೂ ಸಿಂಗ್ ವಾಸ್ ಡಿಫೀಟೆಡ್. ರಂಜೂ ಸಿಂಗ್ ಅನ್ನು ಸೋಲಿಸಲಾಯಿತು. ನೆಕ್ಸ್ಟ್, ಮೂರನೇ ಪಾಯಿಂಟ್. ಕೊನೆಗೆ ಲಾಲ್ ಸಿಂಗ್ ಮತ್ತು ತೇಜ್ ಸಿಂಗ್ ಕೂಡ ಸಂಪೂರ್ಣವಾಗಿ ಸೋತರು. ಲಾಸ್ಟ್ ಪಾಯಿಂಟ್. ಲಾಲ್ ಸಿಂಗ್ ಮತ್ತು ತೇಜ್ ಸಿಂಗ್ ಆಲ್ಸೋ ಡಿಫೀಟೆಡ್. ಲಾಲ್ ಸಿಂಗ್ ಮತ್ತು ತೇಜ್ ಸಿಂಗ್ ಸೋತರು. ಅವನು ಕೂಡ ಒಬ್ಬ ಸಿಕ್ಕರ ಕಮಾಂಡರ್ ಕೆಲಸ ಮಾಡ್ತಿದ್ದ. ಅವನು ಕೂಡ ಪ್ರಮುಖವಾಗಿದ್ದ. ಇನ್ನು ಭಾಷೆ ಬರ್ತವರಲ್ಲಿ 2-3-4 ಬರ್ತಾವೆ. ಇಂಪಾರ್ಟೆಂಟ್ ಮಾತ್ರ ಹೇಳಿ ಅಷ್ಟೇ. ಫಿರೋಜ್ಪುರ್, ಬುಂದೇವಾಲ್ ಮತ್ತು ಆಲಿವಾಲ್ ಕದನ 3 ಮಾತ್ರ. ನೆಕ್ಸ್ಟ್, ಲಾಲ್ ಸಿಂಗ್ ತೇಜ್ ಸಿಂಗ್ ಸೋತೋದ್ರು. ಲಾಸ್ಟ್ ಪಾಯಿಂಟ್ ಕೇಳಿಸು. ಕೊನೆಗೆ 1846 ಬ್ರಿಟಿಷರ ಗವರ್ನರ್ ಆಗಿದ್ದಂತ ಆಫೀಸರ್ ಆಡಿನ್ಸ್ ಅಂತ ಬರ್ತಾರೆ. ಈ ಕಡೆ ದುಲೀಪ್ ಸಿಂಗ್, ಇವಿಬ್ರು ಸೇರಿ ಒಂದು ಒಪ್ಪಂದ ಮಾಡಿಕೊಂಡ್ರು. ಅದನ್ನ ಟ್ರೀಟಿ ಆಫ್ ಲಾಹೋರ್ ಅಂತ ಕರೀತಾರೆ. 1846 ಟ್ರೀಟಿ ಆಫ್ ಲಾಹೋರ್, ದುಲೀಪ್ ಸಿಂಗ್ ಮತ್ತು ಆಡಿನ್ಸ್ ಮಧ್ಯೆ ಇದರ ಕರಾರುಗಣೆಯನ್ನು ನೋಡೋಣ. ಸ್ವತಂತ್ರ ಬ್ರಿಟಿಷರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಅದು ಲಾಹೋರ್ ಒಪ್ಪಂದ ಅಂತ ಕರೀತಾರೆ. ಗೊತ್ತಾಯ್ತಾ? ಇನ್ನೊಂದ್ಸರಿ ಹೇಳ. ಲಾಹೋರ್ ಒಪ್ಪಂದ, ದುಲೀಪ್ ಸಿಂಗ್, ಆಡಿನ್ಸ್. ಕರಾರುಗಳು ಇತ್ತು. ಮೊದಲನೇ ಏನಪ್ಪ ಅಂದ್ರೆ, ಸಿಕ್ಕರು ತಮ್ಮ ಕೆಲವು ಪ್ರದೇಶಗಳನ್ನು, ಅರ್ಧದಷ್ಟು ರಾಜ್ಯ ಅಥವಾ ಪರಿಸ್ಥಿತಿ ಕೇಳಿಸ್ಕೊಳ್ಳಿ. ಒಂದು ಅರ್ಧದಷ್ಟು ರಾಜ್ಯವನ್ನು ಕೊಡಬೇಕು, ನಮ್ಮ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು. ಕೇಳಿಸ್ಕೊಳ್ಳಿ, ಅರ್ಧದಷ್ಟು ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು. ಅರ್ಧ ಕೆಲವು ರೀಸನ್ಸ್ ಇದೆ, ಹೇಳ್ತೀನಿ. ಎರಡನೇದು, 1.5 ಕೋಟಿ ರೂಪಾಯಿಗಳನ್ನ ಯುದ್ಧ ನಷ್ಟ ಪರಿಹಾರವಾಗಿ ಕೊಡಬೇಕು. 1.5 ಕೋಟಿ ರೂಪಾಯಿ ಕೊಡಬೇಕು. ಅವಾಗ ಅವನ
ಬರೀ ಒಂದು ಕೋಟಿ ಅಷ್ಟು ದುಡ್ಡು ಇರುತ್ತೆ ದುಲೀಪ್ ಸಿಂಗ್ ಅಂತ ಅವಾಗ ಹೇಳ್ತಾನೆ ಸದ್ಯಕ್ಕೆ 1 ಕೋಟಿ ಕೊಡ್ತೀನಿ ಆಮೇಲೆ 50 ಲಕ್ಷ ಕೊಡ್ತೀನಿ ಅಂತ ಬ್ರಿಟಿಷ್ ಒಪ್ಪಲ್ಲ 1 ಕೋಟಿ ಕೊಡು ಅದು ಮಿಕ್ಕ 50 ಲಕ್ಷ ರೂಪಾಯಿಗೆ ನೀನು ಕಾಶ್ಮೀರವನ್ನು ನಮಗೆ ಕೊಡು ಅಂತ ಹೇಳ್ತಾರೆ ಕಾಶ್ಮೀರವನ್ನ ಅವನ ಕಿತ್ಕೊಡು ಕಾಶ್ಮೀರವನ್ನು ತಗೊಂಡು ಬ್ರಿಟಿಷರ್ನೊಬ್ಬ ಗುಲಾಬ್ ಸಿಂಗ್ ಅಂತ ಒಬ್ಬ ಇರ್ತಾನೆ ಇನ್ನೊಬ್ಬ ರಾಜ ಗುಲಾಬ್ ಸಿಂಗ್ ಅವನಿಗೆ ಅದನ್ನು 75 ಲಕ್ಷ ರೂಪಾಯಿ ಮಾರಾಟ ಮಾಡ್ತಾರೆ ಕಾಶ್ಮೀರವನ್ನು 75 ಲಕ್ಷ ರೂಪಾಯಿ ಬೆಂಗಳೂರಿನ ಸೈಟ್ ಸಿಗಲಾಗುತ್ತೆ ಅಂತ ಪರಿಸ್ಥಿತಿಯಲ್ಲಿ ಸಂಪೂರ್ಣ ಕಾಶ್ಮೀರವನ್ನು ಗುಲಾಬ್ ಸಿಂಗ್ 75 ಲಕ್ಷ ರೂಪಾಯಿ ಮಾರಿ ಆ ದುಡ್ಡನ್ನು ತಗೊಂಡು ಬ್ರಿಟಿಷ್ ನೆಕ್ಸ್ಟ್ ಮೂರನೇದು ಆ ಲಾಲ್ ಸಿಂಗನ್ನ ಮತ್ತೆ ಜಿಂದಾನ್ ಕೌರನ್ನ ತಮ್ಮ ಸ್ಥಾನಗಳಿಂದ ಕೆಳಗಿಳಿಸಿದ್ರು ಅಂದ್ರೆ ಲಾಲ್ ಸಿಂಗನ್ನ ಪ್ರೈಮ್ ಮಿನಿಸ್ಟರ್ ಸ್ಥಾನದಿಂದ ಜಿಂದಾನ್ ಕೌರನ್ನ ರಾಜಪ್ರತಿನಿಧಿ ರೆಪ್ರೆಸೆಂಟೇಟಿವ್ ಸ್ಥಾನದಿಂದ ಕೆಳಗಿಳಿಸಿ ಅವರನ್ನು ತೆಗೆದುಹಾಕಿದ್ರು ಇದನ್ನ ಮಾಡ್ತಾರೆ ಆಗ ಇದನ್ನೇ ಮೊದಲನೇ ಲಾಹೋರ್ ಒಪ್ಪಂದ ಅಂತ ಕರೀತಾರೆ ಇದಾದ್ಮೇಲೆ ಎರಡನೇ ಇದನ್ನು ಇದರ ಕರಾರುಗಳು ಅಥವಾ ನಡೆದಂತಹ ಮಾತುಗಳು ಮೊದಲನೇದು ಸಟ್ಲೇಜ್ ರಿವರ್ ಸದರ್ನ್ ರೀಸನ್ಸ್ like Jalandhar and Doab region Doab ಅಂದ್ರೆ ನದಿಯ ಪ್ರದೇಶ Doab regions should given to British ಕನ್ನಡದಲ್ಲಿ ಸಟ್ಲೇಜ್ ನದಿಯ ದಕ್ಷಿಣದ ಭಾಗಗಳಾದ ಜಲಂಧರ್ ಅಂತ ಒಂದು ಸ್ಥಳ ಇವತ್ತಿನ ಪಂಜಾಬ್ ಬರುತ್ತೆ ಜಲಂಧರ್ ಹಾಗೂ ದೋಬ್ ಪ್ರದೇಶಗಳನ್ನು ಬ್ರಿಟಿಷರಿಗೆ ಕೊಡಬೇಕು ದೋಬ್ ಪ್ರದೇಶಗಳನ್ನು ಬ್ರಿಟಿಷರಿಗೆ ಕೊಡಬೇಕು ನೆಕ್ಸ್ಟ್ ಎರಡನೇದು 1.5 crore rupees as a war compensation 1.5 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಪರಿಹಾರವಾಗಿ ನೀಡಬೇಕು 1.5 crore rupees as war compensation for remaining amount Kashmir was annexed by British and it sailed to Gulab Singh for 75 lakh rupees ಕನ್ನಡದಲ್ಲಿ ಮಿಕ್ಕಿದ ಹಣಕ್ಕೆ ಕಾಶ್ಮೀರವನ್ನು ಬ್ರಿಟಿಷರು ಪಡೆದುಕೊಂಡರು ಹೋಗ್ತೀನಿ ಒಟ್ಟು ಹೇಳಿ ಒಂದೂವರೆ ಕೋಟಿ ಕಾಂಪನ್ಸೇಷನ್ ಎಷ್ಟು ಕೊಡ್ತಾನೆ ಎಕ್ಸಾಕ್ಟ್ಲಿ ಎಷ್ಟು ಅಂತ ಇಲ್ಲ ಒಂದು 75 ಲಕ್ಷ 80 ಲಕ್ಷ ಕೊಡ್ತಾನೆ ಮಿಕ್ಕ ಹಣಕ್ಕೆ ಅಂತ ತಗೊಂತಾರೆ ಎಲ್ಲ ಏನು ಬರ್ಕೊಂತಾರೆ ಅಷ್ಟು ಮಾತ್ರ ಗೊತ್ತಿಲ್ಲ ಮಿಕ್ಕ ಹಣಕ್ಕೆ ಕಾಶ್ಮೀರವನ್ನು ಬ್ರಿಟಿಷರು ವಶಪಡಿಸಿಕೊಂಡರು ಹಾಗೂ ಇದನ್ನು 75 ಲಕ್ಷ ರೂಪಾಯಿಗೆ ಗುಲಾಬ್ ಸಿಂಗಿಗೆ ಮಾರಾಟ ಮಾಡಿದರು ಲಾಸ್ಟ್ ಪಾಯಿಂಟ್ ಲಾಲ್ ಸಿಂಗ್ ಅಂಡ್ ಜಿಂದಾನ್ ಕೌರ್ were deposed next last point Henry Lawrence becomes the Henry Lawrence becomes the president of Punjab ಕನ್ನಡದಲ್ಲಿ ಲಾಲ್ ಸಿಂಗ್ ಮತ್ತು ಜಿಂದಾನ್ ಕೌರ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲಾಯಿತು ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಹೆನ್ರಿ ಲಾರೆನ್ಸ್ ನನ್ನು ಪಂಜಾಬಿನ ಬ್ರಿಟಿಷ್ ಪ್ರತಿನಿಧಿಯಾಗಿ ನೇಮಿಸಲಾಯಿತು ನೆಕ್ಸ್ಟ್ ಅದಾದ ನಂತರ ಹೇಳ ಹೆನ್ರಿ ಲಾರೆನ್ಸ್ ನನ್ನು ಪಂಜಾಬಿನ ಬ್ರಿಟಿಷ್ ಪ್ರತಿನಿಧಿಯಾಗಿ ನೇಮಿಸಲಾಯಿತು ಲಾರೆನ್ಸ್ ನೆಕ್ಸ್ಟ್ ಎರಡನೇ ರೀಸನ್ಸ್ ಮೊದಲನೇ ರೀಸನ್ ಕಾರಣ ಏನಪ್ಪ ಅಂದ್ರೆ ಈ ಜಿಂದಾನ್ ಕೌರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು ಮತ್ತೆ ಲಾಲ್ ಸಿಂಗನನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು ಒಂದು ಪ್ರಮುಖವಾದ ಕಾರಣ ಎರಡನೇ ಕಾರಣ ಈ ಖಾಲ್ಸಾ ಅಂತ ಒಂದು ಆರ್ಮಿ ಇತ್ತು ಖಾಲ್ಸಾ ಕರೆಕ್ಟಾ ಸಿಖ್ಖರ ಒಂದು ಸೈನ್ಯವನ್ನು ಖಾಲ್ಸಾ ಅಂತ ಈ ಖಾಲ್ಸಾ ಸೈನ್ಯವನ್ನು ರದ್ದುಗೊಳಿಸಲಾಯಿತು ಅಥವಾ ಅದನ್ನು ಡಿಸ್ಮ್ಯಾಂಟಲ್ಡ್ ಅದನ್ನು ತೆಗೆದುಹಾಕಲಾಯಿತು ಎರಡನೇದು ಕಾರಣ ಅದು ಅದಾದ ಮೇಲೆ ಒಬ್ಬನು ಮುಲ್ತಾನ್ ಅಂತ ಒಂದು ಸ್ಥಳ ಬರುತ್ತೆ ಆ ಮುಲ್ತಾನಲ್ಲಿ ಒಬ್ಬ ಸಿಖ್ಖನ ಒಬ್ಬ ಇರ್ತಾನೆ ಮೂಲ್ ರಾಜ್ ಅಂತ ಒಬ್ಬ ಗವರ್ನರ್ ಮುಲ್ತಾನ ಗವರ್ನರ್ ಮೂಲ್ ರಾಜ್ ಈ ಮೂರು ರಾಜ್ಯ ಮಾಡಬೇಕಾಗುತ್ತೆ ಈ ಲಾಹೋರ್ ದರ್ಬಾರ್ಗೆ ಅಂದ್ರೆ ಬ್ರಿಟಿಷ್ ರೆಸಿಡೆಂಟ್ಗೆ ಒಂದಿಷ್ಟು ಅಮೌಂಟ್ ಟ್ಯಾಕ್ಸ್ ಕೊಡಬೇಕಾಗುತ್ತೆ ವರ್ಷಕ್ಕೊಂದ್ಸಲ ಇವನೇನ್ ಮಾಡ್ತಾನೆ ನಾನು ಸಿಕ್ಕರು ನಾವು ಬ್ರಿಟಿಷ್ ಕೊಡಲ್ಲ ಅಂತ ಹೇಳಿ ಧಿಕ್ಕರಿಸಿ ಇವ್ರ ವಿರುದ್ಧ ಬ್ರಿಟಿಷರ ವಿರುದ್ಧ ತಂಗೆ ಹೇಳ್ತಾನೆ ಮೂರು ರಾಜ್ ಅದು ಒಂದು ಕಾರಣ ಕೊನೆಗೆ ಲಾಸ್ಟ್ ಪಾಯಿಂಟ್ ಈ ದುಲೀಪ್ ಸಿಂಗ್ ಒಂದು ಆಸೆ ಇರುತ್ತೆ ಏನಪ್ಪ ಅಂದ್ರೆ ವಾಪಸ್ ಹೇಗಾದ್ರೂ ಮಾಡಿ ಕಳ್ಕೊಂಡ ಪ್ರದೇಶಗಳನ್ನ ವಾಪಸ್ ಪಡ್ಕೋಬೇಕು ಅಂತ ಏನೋ ತಂದೆ ಅಷ್ಟೆಲ್ಲ ಕಷ್ಟಪಟ್ಟು ಗೆದ್ದಿದ್ರು ಅದನ್ನು ತಿಳ್ಕೊಂಡಿದ್ದಾರೆ ಹಾಗಾಗಿ ಅದನ್ನು ವಾಪಸ್ ಪಡ್ಕೋಬೇಕು ಅಂತ ಹೇಳಿ ಎರಡನೇ ಬಾರಿ ದಾಳಿಯನ್ನ ಮಾಡ್ತಾನೆ ಈ 4 ಕಾರಣಗಳಿಂದ ಎರಡನೇ ಆಂಗ್ಲೋ ಸಿಖ್ ವಾರ್ ಪ್ರಾರಂಭ ಆಗುತ್ತೆ ಮೊದಲನೇದು ಅವನ ಅಧಿಕಾರದಿಂದ ತೆಗೆದು ಖಾಲ್ಸಾ ಸೈನ್ಯವನ್ನು ರದ್ದುಗೊಳಿಸಿದ್ದು ಅವನ ಮೂಲ ರಾಜನ ಹೋರಾಟ ಮತ್ತು ದುಲೀಪ್ ಸಿಂಗನ ತಂಗಿ ಇವು 4 ಮೊದಲನೇದು ಜಿಂದಾನ್ ಕೌರ್ ವಾಸ್ ಡಿಪೋಸಿಟ್ ಫ್ರಮ್ ದ ಕಿಂಗ್ ರೆಪ್ರೆಸೆಂಟೇಟಿವ್ ಜಿಂದಾನ್ ಕೌರ್ ಅನ್ನು ರಾಜಪ್ರತಿನಿಧಿ ಸ್ಥಾನದಿಂದ ತೆಗೆದುಹಾಕಿತು ಎರಡನೇದು ಖಾಲ್ಸಾ ಸೈನ್ಯವನ್ನು ರದ್ದುಗೊಳಿಸಿತು ಖಾಲ್ಸಾ ಆರ್ಮಿ ವಾಸ್ ಡಿಸ್ಮ್ಯಾಂಟಲ್ ಅಂತ ತೆಗೆದುಹಾಕಿತು ನೆಕ್ಸ್ಟ್ ಮುಲ್ತಾನ್ ಗವರ್ನರ್ ಮೂಲ್ ರಾಜ್ refused to pay the tax to Lahore Darbar ಅಥವಾ British government refused to pay the tax for British government and revolted against British ಮುಲ್ತಾನ್ನ ಗವರ್ನರ್ ಮೂಲ್ ರಾಜ್ ಬ್ರಿಟಿಷರಿಗೆ ತೆರಿಗೆ ಕೊಡಲು ನಿರಾಕರಿಸಿ ಅಥವಾ ಹಣ ಏನೋ ಒಂದು ಹಣ ಕೊಡಬೇಕಾಗಿದೆ ತೆರಿಗೆ ಹಣ ಕೊಡಲು ನಿರಾಕರಿಸಿ ದಂಗೆ ಎದ್ದ ಲಾಸ್ಟ್ ದುಲೀಪ್ ಸಿಂಗ್ again attacked on the reasons of British
ಟು ರೀಗೈನ್ ಟು ರೀಗೈನ್ ರೀಗೈನ್ ಲಾಸ್ಟ್ ಟೆರಿಟರೀಸ್ ರೀಗೈನ್ ಲಾಸ್ಟ್ ಟೆರಿಟರೀಸ್ ಕನ್ನಡದಲ್ಲಿ ಕುಲ್ದೀಪ್ ಸಿಂಗನು ಕಳೆದುಕೊಂಡ ಪ್ರದೇಶಗಳನ್ನು ಮರಳಿ ಪಡೆಯಲು ಕಳೆದುಕೊಂಡ ಪ್ರದೇಶಗಳನ್ನು ಮರಳಿ ಸ್ಟಾಪ್ ಮಾಡಿ
ಕೇಳಿಸಿದ್ಯಾ? ಕರೀರಿ ಯಾರು ಕರೀರಿ ಲಾಸ್ಟಿಗೆ ಡೋರ್ ಅಂತ ಮತ್ತೆ ಕರೀರಿ ಇವ್ರು ಯಾರು ಕೇಳಿಸ್ತೀನಿ ಅಂತ ಲಾಸ್ಟಿಗೆ ನಿಮ್ಗೆ ಕೇಳಿಸಿಲ್ಲ ಹೌದಾ ನಿಮ್ಗೆ ಕೇಳಿಸಿಲ್ವಾ ಕಿಚನಕ್ಕೆ ನಿಮ್ಗೆ ಕೇಳಿಸಲ್ಲ ಇಲ್ಲಿ ಬರ್ರಿ ರಾಜೇಶ್ ಇವ್ರು ವಾಲ್ಯೂ ಓಕೆ ಇದೇ ಲಾಸ್ಟ್ ಪಾಯಿಂಟ್ ಬರ್ತಾರಾ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಯುದ್ಧ ನಡೆಯುತ್ತೆ ಇದಾದ ನಂತರ 1849 ಅದು ಬರ್ಸಿದೇನು ದುಲೀಪ್ ಸಿಂಗ್ ಅದು ಹೇಳಿಲ್ಲ ಹೆಚ್ಚು ಕಡಿಮೆ ಮಾಡಿ ಟೂರ್ ಕಡಿಮೆ ಕೇಳಿಸಿದ್ಯಾ ಓಕೆ ದುಲೀಪ್ ಸಿಂಗನೇ ಲಾಸ್ಟ್ ಪಾಯಿಂಟ್ ಇಂಗ್ಲೀಷ್ ಹೇಳಿ ಕನ್ನಡ ಹೇಳಿಲ್ಲ ಬರ್ಕೊಳ್ಳಿ ದುಲೀಪ್ ಸಿಂಗನು ಬರ್ಕೊಳ್ಳಿ ಆಡ್ ಮಾಡಿ ದುಲೀಪ್ ಸಿಂಗನು ಬರ್ದು ಕಳೆದುಕೊಂಡ ಪ್ರದೇಶಗಳನ್ನು ಮರಳಿ ಪಡೆಯಲು ಯುದ್ಧ ಮಾಡಿದ ಕರೆಕ್ಟ್ ಇದೆ ಅಷ್ಟು ನೆಕ್ಸ್ಟ್ 1849 ಯುದ್ಧ ಒಂದು ಪ್ರಮುಖವಾದ ಬ್ಯಾಟಲ್ ಆಫ್ ಜಲಿಯಾನ್ ವಾಲಾ ಕೆಲವು ಕಡೆ ಜಲಿಯನ್ ವಾಲಾ ಅಂತ ಕೂಡ ಇದೆ ಜಲಿಯನ್ ವಾಲಾ ಅಂತಕ್ಕಂಥ ಸ್ಥಳದಲ್ಲಿ ನಡೆಯಿತು ಜಲಿಯನ್ ವಾಲಾ ಭಾಗಲ್ಲ ಬರೀ ಜಲಿಯನ್ ವಾಲಾ ಅಷ್ಟೇ ಒಂದು ಕಡೆ ದುಲೀಪ್ ಸಿಂಗ್ ಇನ್ನೊಂದು ಕಡೆ ಡಾಲ್ಹೌಸಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಕೇಳಿದರೆ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಭಾಗವಹಿಸಿದಂತ ವ್ಯಕ್ತಿ ಡಾಲ್ಹೌಸಿ ಮೊದಲನೇ ಇದರಲ್ಲಿ ಭಾಗವಹಿಸಿದಂತ ಹಾರ್ಡಿಂಗ್ ಅಂತ ವ್ಯಕ್ತಿ ಹಾಗಾಗಿ ಇದರಲ್ಲಿ ಡಾಲ್ಹೌಸಿ ಬರ್ತಾನೆ ಡಾಲ್ಹೌಸಿ ಇರ್ತಾನೆ ಅವನ ಜೊತೆಗೆ ಅವನು ಅವಾಗ ಗವರ್ನರ್ ಜನರಲ್ ಕೆಲಸ ಮಾಡ್ತಿದ್ದ ಇನ್ನೊಬ್ಬ ಚಾರ್ಲ್ಸ್ ನೇಪಿಯರ್ ಅಂತ ಬರ್ತಾನೆ ಅವನು ಪಾಠ ಮೇಲೆ ಬರುವಂತ ವ್ಯಕ್ತಿ ಚಾರ್ಲ್ಸ್ ನೇಪಿಯರ್ ಇವರಿಬ್ಬರು ಮಧ್ಯೆ ಇದಾಗುತ್ತೆ ದುಲೀಪ್ ಸಿಂಗ್ ಮತ್ತು ಈ ಡಾಲ್ಹೌಸಿ ಮತ್ತು ಚಾರ್ಲ್ಸ್ ನೇಪಿಯರ್ ಕೊನೆಗೆ ದುಲೀಪ್ ಸಿಂಗನ ಸೈನ್ಯವನ್ನ ಚಾರ್ಲ್ಸ್ ನೇಪಿಯರ್ ಸೋಲಿಸಿ ದುಲೀಪ್ ಸಿಂಗ್ ಅವರಿಗೆ ಶರಣಾಗತನ ಬರ್ಕೊಳ್ಳಿ ಅಲ್ಲಿ ಒಂದು 2-3 ಯುದ್ಧಗಳು ನಡೀತವೆ ಅಲ್ಲೆಲ್ಲ ಇದು ಯುದ್ಧ ನಡೀತವೆ ಯಾವಾಗ ಅಂದ್ರೆ ಇದನ್ನ ಹೇಳ್ತಾ ಹೋಗ್ತೀನಿ ಬರ್ಕೊಳ್ಳಿ 3 ಕಡೆ 6 were defeated in ಜಲಿಯಾನ್ ವಾಲಾ ಸಿಖ್ಖರನ್ನು ಇಲ್ಲಿ ಸೋಲಿಸಲಾಯಿತು ಒಂದೊಂದು ಪ್ಲೇಸ್ ಬರ್ಕೋತ ಹೋಗಿ ಜಲಿಯಾನ್ ವಾಲಾ ಇನ್ನೆರಡನೇದು ಜಲಿಯಾನ್ ವಾಲಾ ಮುಲ್ತಾನ್ ನೆಕ್ಸ್ಟ್ ರಾಮನಗರ್ ಲಾಸ್ಟ್ ಗುಜರಾತ್ ಈ ಎಲ್ಲ ಕಡೆ ಅವರನ್ನು ಸೋಲಿಸಲಾಯಿತು ಕೊನೆಗೆ ನಡೆದಂತ ಇಂಪ್ಯಾಕ್ಟ್ ಅಂತ ಹೇಳ್ತೀನಿ ಬರ್ಕೊಂಡು ಪರಿಣಾಮ ಮೊದಲನೇದು ಇಂಪ್ಯಾಕ್ಟ್ ಏನಪ್ಪ ಅಂದ್ರೆ ಕೊನೆಗೆ ಜಿಂದಾನ್ ಕೌರಳನ್ನ ಅವಳನ್ನ ಕಳಿಸ್ಕೊಟ್ರು ಒಂದು ಎರಡನೇದು ಇವನು ಯಾರು ದಿಲೀಪ್ ಸಿಂಗ್ ಇದ್ದನು ಈ ದಿಲೀಪ್ ಸಿಂಗನನ್ನ ಅಥವಾ ದುಲೀಪ್ ಸಿಂಗ್ ಅಂತ ಏನಂದ್ರೆ ಇವನ ಅಧಿಕಾರದಿಂದ ತಿಳಿಸಿ ಬರ್ಕೊಂಡು ದುಲೀಪ್ ಸಿಂಗನನ್ನ ಅಧಿಕಾರದಿಂದ ಕೆಳಗಿಳಿಸಲಾಯಿತು ದುಲೀಪ್ ಸಿಂಗ್ ಹೇಳಿದ್ರು ನೀನು ಅಧಿಕಾರದಿಂದ ಕೆಳಗಿಳಿಬೇಕಪ್ಪ ಹಾಗಾಗಿ ಇವರು ಸಿಖ್ಖರ ದೊರೆಯಾಗಿದ್ದಂಥ ದುಲೀಪ್ ಸಿಂಗ್ ಅಧಿಕಾರದಿಂದ ಕೆಳಗಿಳಿದ ಒಂದು ಎರಡನೇ ಪಾಯಿಂಟ್ ಸಿಖ್ಖರ ಸಂಪೂರ್ಣ ರಾಜ್ಯವನ್ನ ಕಂಪ್ಲೀಟ್ ಎಂಪೈರ್ ಏನಿತ್ತು ಅದು ಬ್ರಿಟಿಷರ ವಶವಾಯಿತು ಸಂಪೂರ್ಣ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಬೋದು ನೆಕ್ಸ್ಟ್ ಮೂರನೇದು ದುಲೀಪ್ ಸಿಂಗನನ್ನ ಕೆಳಗಿಳಿಸಿದ ಮೇಲೆ ಅವನಿಗೆ ಪೆನ್ಷನ್ ಅನ್ನು ಕೊಟ್ಟರು ಸುಮಾರು ಪೆನ್ಷನ್ ಅನ್ನು ಕೊಟ್ಟು ಅವನನ್ನ ಲಂಡನ್ಗೆ ಕಳಿಸ್ಕೊಡ್ತಾರೆ ದುಲೀಪ್ ಸಿಂಗನ ಸಿಖ್ಖರ ದೊರೆ ದುಲೀಪ್ ಸಿಂಗನನ್ನ ಪೆನ್ಷನ್ ಕೊಟ್ಟು ಲಂಡನ್ಗೆ ಕಳಿಸ್ಕೊಟ್ರು ನೆಕ್ಸ್ಟ್ ಅವ್ನು ಜೀವನ ಪೂರ್ತಿ ಕಳೆದ ಲಂಡನ್ ಪರಿಸ್ಥಿತಿ ಅವ್ನ ತಾಯಿ ಜಿಂದಾನ್ ಕೌರಳನ್ನ ಆ ಉತ್ತರ ಪ್ರದೇಶ ಕೋಟೆಗಳಲ್ಲಿ ಬಂಧಿಸಿರ್ತಾರೆ ಬ್ರಿಟಿಷ್ ತುಂಬಾ ಕಷ್ಟಪಡ್ತಾರೆ ಅಂತ ಹೇಳ್ಬೋದು ಅವನಿಗೆ ಅಂತ ಹೇಳಿದ್ರೆ ಒಂದು ಅವಳು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡ್ತಿದ್ದ ಕಾರಣಕ್ಕೆ ಅವಳು ರಾತ್ರಿ ಇಡೀ ಈ ತರ ಕೋಳಗಳನ್ನ ಹಾಕಿ ನಿಲ್ಸೋರು ರಾತ್ರಿ ಎಲ್ಲ 24 ಗಂಟೆ ನಿಂತಿರಬೇಕು ಓಕೆ ನಿಂತ ಜಾಗದಲ್ಲೇ ಎಲ್ಲ ಅವಳು ಆ ತರದ ಕೆಟ್ಟ ಪರಿಸ್ಥಿತಿ ಜಿಂದಾನ್ ಕೌರಿಗೆ ಬಂದಿತ್ತು ಕೊನೆ ರಾತ್ರಿ ಅವನ್ನ ಕೆಲವು ಕಪ್ಪು ಕೋಣೆಗಳಲ್ಲಿ ಬಂದಿರೋರು ಕಾಲ್ ಕೆಳಗೆ ಇಲಿಗಳು ಕಡಿತಾ ಇತ್ತು ಅಷ್ಟು ಚಿತ್ರಹಿಂಸೆ ಕೊಡ್ತಾರೆ ಜಿಂದಾನ್ ಕೌರಿ ಇವನ್ನ ಲಂಡನ್ ಕಳಿಸ್ಬಿಟ್ರು ದುಲೀಪ್ ಸಿಂಗನ ಕೊನೆಗೆ ಅವನು ಮಾಡ್ತಾನೆ ನನ್ನ ತಾಯಿ ನೋಡ್ಬೇಕು ಅಂತ ಬಹಳ ಒತ್ತಾಯ ಮಾಡ್ತಾನೆ ಬ್ರಿಟಿಷ್ಗೆ ಕೊನೆಗೆ ಅವನ ತಾಯಿನ ಲಂಡನ್ ಕಳಿಸ್ಕೊಡ್ತಾರೆ ಅವಳು ಸ್ವಲ್ಪ ಸಮಯ ಲಂಡನ್ ಇದ್ದು ತೀರ್ಕೊಂಡ್ರೆ ಅವಳು ತಗೊಂಡು ಮುಂಬೈದಲ್ಲಿ ಅವಳು ಸಮಾಧಿ ಮಾಡ್ತಾರೆ ಕೊನೆಗೆ ತೀರ್ಕೊಂಡು ಕೊನೆಗೆ ಈ ಯಾರು ರಂಜಿತ್ ಸಿಂಗ್ ಒಂದು ಪೇಮೆಂಟ್ ಸಿಕ್ಕಿತ್ತು ಹೌದಾ 500 ವರ್ಷ ಸಿಕ್ಕಿತ್ತು ಅವ್ನು ಪಾಸು ಜನ ಕೊಟ್ಟಿದ್ದ ಅವನು ಇವನು ಕೊಟ್ಟಿದ್ದ ಅವ್ನ ಮಗನಿಗೆ ದುಲೀಪ್ ಸಿಂಗ್ ಹತ್ರ ಬಂದಿತ್ತು ದುಲೀಪ್ ಸಿಂಗ್ ಹತ್ರ ಬಂದಂತ ಅದನ್ನ ಈ ಡಾಲೋಸಿ ಏನ್ ಮಾಡ್ತಾನೆ ತಿಳಿಸ್ಕೊಳ್ಳಿ ಈ ಡಾಲೋಸಿಯನ್ನ ಆ 500 ಡೈಮಂಡ್ ತಾನು ತಗೊಂಡು ಇಟ್ಕೊಳಕ್ಕಾಗಲ್ಲ ಯಾಕಂದ್ರೆ ಅವ್ನು ಗವರ್ನರ್ ಜನರಲ್ ಗೊತ್ತಾಗುತ್ತೆ ಅಂತ ಹೇಳಿ ಮನೆ ಅದನ್ನ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾಗೆ ಕಳಿಸ್ಕೊಟ್ಟ ಆ ವಿಕ್ಟೋರಿಯಾ ಹತ್ರ ಹೋದಾಗ ಅದು ಸುಮಾರು 37 ಕ್ಯಾರೆಟ್ ಅಷ್ಟಿತ್ತು 37 ಕ್ಯಾರೆಟ್ಸ್ ಅಂತ ಪ್ಯೂರಿಟಿ ಅವ್ರು ಏನ್ ಮಾಡ್ತಾರೆ ಇನ್ನೊಂದು ಪಾಲಿಶ್ ಮಾಡಿ 36 ಕ್ಯಾರೆಟ್ ರೆಡ್ಯೂಸ್ ಮಾಡಿ ಕೊನೆಗೆ ಅದನ್ನ ತನ್ನ ಕಿರೀಟದಲ್ಲಿ ಅದನ್ನು ಧರಿಸ್ಕೊಂಡಿದ್ದಾರೆ ಇದು ನಾವು ನೋಡ್ಬೋದು ಆಯ್ತಾ ಬರ್ತಿದ್ದೇನೆ ಹೋಯ್ತಾ ಬರೋದು ಬೇಡ ನಾನು ಬರ್ದು ಬಂದ ಸಾಕು ಯಾವ್ದಿದಾ ರೋಮ್ ಬ್ಯಾಡ್ರಿ ಫಸ್ಟ್ ಇದು ಬರ್ದಿದ್ದು ಹೋಯ್ತಾ ವಾಸನೆ ಬರಬೇಕು ಬರ್ತಾರಪ್ಪ ಬೇಡ ಇಲ್ಲ ಬರಬೇಡಿ ನೀವು ಬರ್ತಾರೆ ಲಾಸ್ಟ್ ಇಂಪ್ಯಾಕ್ಟ್ ಬರ್ಕೋಗಿ ಮೊದಲನೇದು 1849 ಸಿಖ್ ಸಾಮ್ರಾಜ್ಯ ಬ್ರಿಟಿಷರ
ಕೈವಶವಾಯಿತು. In 1849, Sikh Empire was annexed by British. Sikh Empire was annexed by British. Next, Dulip Singh deposed from the post of king. Dulip Singh deposed from the post of king. Dulip Singh ಅನ್ನು ಸಿಂಹಾಸನದಿಂದ ಕೆಳಗಿಳಿಸಲಾಯಿತು. Dulip Singh ಅನ್ನು ಸಿಂಹಾಸನದಿಂದ ಕೆಳಗಿಳಿಸಲಾಯಿತು. And sent to England as a pensioner. And sent to England as a pensioner. ಹಾಗೂ ವಿಶ್ರಾಂತಿ ವೇತನ ನೀಡಿ ಇಂಗ್ಲೆಂಡ್ಗೆ ಕಳಿಸಲಾಯಿತು. ಹಾಗೂ ವಿಶ್ರಾಂತಿ ವೇತನವನ್ನು ನೀಡಿ ಇಂಗ್ಲೆಂಡ್ಗೆ ಕಳಿಸಲಾಯಿತು. ನೆಕ್ಸ್ಟ್, ವಿಶ್ರಾಂತಿ ವೇತನ ನೀಡಿ ಇಂಗ್ಲೆಂಡ್ಗೆ ಕಳಿಸಲಾಯಿತು. ಅವನಲ್ಲೇ ಕೊನೆ ಜೀವನ ಕಳೆದ. ನೆಕ್ಸ್ಟ್, ದಾಲೋಸಿ ದುಲೀಪ್ ಸಿಂಗನ ಬಳಿ ಇದ್ದ. ದಾಲೋಸಿ ದುಲೀಪ್ ಸಿಂಗನ ಬಳಿ ಇದ್ದ ಕೊಹಿನೂರು ವಜ್ರವನ್ನು ಪಡೆದು ಇಂಗ್ಲೆಂಡಿನ ರಾಣಿಗೆ ಕಳುಹಿಸಿದನು. ದಾಲೋಸಿ took Kohinoor diamond from Dulip Singh and sent to England Queen of England to Queen of England. ಅವಳು ಏನ್ ಮಾಡ್ತಾಳೆ, ತನ್ನ ಕಿರೀಟದಲ್ಲಿ ಧರಿಸಿದಾಳೆ. ಇವತ್ತಿಗೂ ನೋಡ್ಬೋದು. ನಾವು ಭಾರತೀಯದ ಒಂದು ಬೇಡಿಕೆ ಇದೆ. ಸುಂದರ ನೀವು ಗೂಗಲ್ ಮಾಡಿ ನೋಡಿ. ಅದು ನೆಟ್ ನನಗೂ ಕನೆಕ್ಟ್ ಮಾಡೋದು ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಇಲ್ಲಿ ಯಾರು ಟೆಕ್ನಿಷಿಯನ್ ಇದ್ರೆ ಬಂದು ಮಾಡ್ಬೋದು. ಓಕೆ, ಟೆಕ್ನಿಕಲ್ ಎಕ್ಸ್ಪರ್ಟ್ ಅಂತ ಬಂದು ಮಾಡ್ಬೋದು. ಓಕೆ, ಮತ್ತೆ ಬದಲ ಹೋಗುತ್ತೆ. ಆಮೇಲೆ ಕೊನೆಗೆ ಅದನ್ನ ಕಿರೀಟದಲ್ಲಿ ಧರಿಸಿದ್ದು. ಕೊನೆಗೆ ಏನಾಯ್ತು, ಭಾರತೀಯ ಒಂದು ಡಿಮ್ಯಾಂಡ್ ಇದೆ ಇವತ್ತು. ಏನಪ್ಪ ಅಂದ್ರೆ ಕೊಹಿನೂರ್ ವಜ್ರ ಭಾರತ ಸೇರಿದ್ದು ವಾಪಸ್ ಕೊಡಬೇಕು ಅಂತ. ಆದ್ರೆ ಬ್ರಿಟಿಷ್ ಹೇಳ್ತಾರೆ ಈ ದಾಲೂಸಿಗೆ ಈ ದುಲೀಪ್ ಸಿಂಗ್ ಉಡುಗೊರೆಯಾಗಿ ಕೊಟ್ಟ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಯಾಕಂದ್ರೆ ದುಲೀಪ್ ಸಿಂಗ್ ಕೆಳಗಿಳಿಸಿದ ಮೇಲೆ ಅವನು ಇದ್ದಂತ ರಾಜ್ಯವನ್ನು ವಶಪಡಿಸಿಕೊಂಡು ಅಧಿಕಾರವನ್ನು ಕಿತ್ಕೊಂಡು ಕೊಹಿನೂರ್ ಡೈಮಂಡ್ ಅನ್ನು ತೆಗೆದುಕೊಂಡು ಹೋದ್ರು ಅಂತ ಹೇಳ್ತಾರೆ ನಮ್ಮ ಇತಿಹಾಸಕಾರ. ಅದು ಅವ್ರು ಹೇಳ್ತಾರೆ ಇಲ್ಲ ದುಲೀಪ್ ಸಿಂಗನೇ ಉಡುಗೊರೆಯಾಗಿ ಕೊಟ್ಟ ಅಂತ. ಇವಾಗ ಕೇಳೋಣ ಅಂದ್ರೆ ದುಲೀಪ್ ಸಿಂಗು ಇಲ್ಲ, ಓಕೆ, ಕೇಳೋಣ ಅಂದ್ರೆ ದಾಲೂಸಿನೂ ಇಲ್ಲ. ಓಕೆ, ಹಂಗಾಗಿ ಇಂಗ್ಲೆಂಡ್ ನಮ್ಮ ವಾದಕ್ಕೆ ಹೋಗ್ತಾ ಇಲ್ಲ. ನಮ್ಗೆ ಉಡುಗೊರೆಯಾಗಿ ಸಿಕ್ಕಿರೋದು ಅಂತ. ಉಡುಗೊರೆಗೂ ಕಿತ್ಕೊಳ್ಳೋದು ಡಿಫರೆನ್ಸ್. ಉಡುಗೊರೆ ಅಂದ್ರೆ ನಾವಾಗೆ ಕೊಡೋದು ಯಾರಿಗಾರು. ನೀವು ಮದುವೆ ಹೋಗ್ತೀರಾ, ಯಾರಿಗೊಂದು ಗಿಫ್ಟ್ ಕೊಡ್ತೀರಾ, ನೀವು ಗಿಫ್ಟ್ ಕೊಟ್ಮೇಲೆ ಮುಗಿತು, ವಾಪಸ್ ಕೇಳೋದು. ಆದ್ರೆ ನಿಮ್ಮಿಂದ ಯಾರು ನಿಮ್ಮ ವಸ್ತು ತಗೊಂಡು ಹೋದ್ರೆ ನೀವು ಅದನ್ನು ವಾಪಸ್ ತಗೊಬಹುದು. ಅದ್ರ ಉಡುಗೊರೆ ಕೇಳಕ್ಕಾಗಲ್ಲ. ಅದೆಷ್ಟೇ ಬೆಲೆ ಬಾಳದಾಗಿದ್ರು ಕೂಡ ವಾಪಸ್ ಕೇಳೋಲ್ಲ. ಆಗ ಬ್ರಿಟಿಷ್ ಹೇಳ್ತಾರೆ ಉಡುಗೊರೆ ಅಂತಾರೆ. ಆಗ ಇವತ್ತು ನಾವು ಅದನ್ನ ಕ್ಲೈಮ್ ಮಾಡಕ್ಕಾಗ್ತಿಲ್ಲ. ಇವತ್ತು ಅವ್ರ ಹತ್ರ ಇದೆ ನೋಡಿ, ಮುಂದೆ ಅವರು ಕ್ಲೈಮ್ ಬಂದ್ರೆ ವಾಪಸ್ ಸಿಕ್ಕರು ಸಿಗ್ಬೋದು. ಓಕೆ, ಇಲ್ಲಿಗೆ ಮುಗಿಯುತ್ತೆ. ಲಾಸ್ಟ್ ಇದು ನೋಡಲಿ. ಸಿಖ್ಖರ ಪವಿತ್ರವಾದ ಸ್ಥಳಗಳನ್ನು ಗುರುದ್ವಾರಗಳಿಂದ ತರಂದ ಸಿಖ್ಖರ ಪವಿತ್ರವಾದ ಸ್ಥಳಗಳನ್ನು ನೋಡಲಿ. ಸಿಖ್ಖರ ಪವಿತ್ರವಾದ ಸ್ಥಳಗಳನ್ನು ಗುರುದ್ವಾರ ಎನ್ನುತ್ತಾರೆ. 6 sacred places called as ಗುರುದ್ವಾರಗಳಂತ ಕರೀತಾರೆ. ನೆಕ್ಸ್ಟ್, ಇಲ್ಲಿಗೆ ಎಲ್ಲ ಯುದ್ಧಗಳು ಮುಗಿತವೆ, ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್, ಆಂಗ್ಲೋ ಮೈಸೂರಲ್ಲಿ ಆ ಕಮಾಂಡರ್ಸ್ ಒಂದು ಲೀಸ್ಟ್ ಬರ್ಸ್ಬಿಡ್ತೀನಿ, ಬರ್ಕೊಂಡ್ಬಿಟ್ಟು ಇನ್ನೇನು ಹೇಳ್ತೀನಿ ನೋಡಿ. ಆಂಗ್ಲೋ ಮೈಸೂರು ನೆಕ್ಸ್ಟ್, ಅದರಲ್ಲಿ ಆಂಗ್ಲೋ ಮತ್ತೆ ಹೇಳಿದ ಸಿಕ್ಕಲ್ಲಿ ಇಷ್ಟ ತಾನೆ, ಯಾರು ಪಾಯಿಂಟ್ಸ್ ಏನಾದ್ರು ನೆನಪಿದ್ರೆ ಆಡ್ ಮಾಡಿಸ್ಬಿಡ್ತೀನಿ. ನೆಕ್ಸ್ಟ್, ಆಂಗ್ಲೋ ಮೈಸೂರು ಅದರಲ್ಲಿ ಯಾವುದೇ ತರ ಒಪ್ಪಂದ ಇಲ್ಲ. ಕೊನೆಗೆ ಅದು ಕಂಪ್ಲೀಟ್ ಮುಗಿದೋಗುತ್ತೆ. ಜಲಿಯನ್ವಾಲಾ ಕದನ ಆದ ನಂತರ ಒಪ್ಪಂದ ಇಲ್ಲ, ಅಲ್ಲಿ ರಾಜ್ಯವನ್ನು ವಶಪಡಿಸಿಕೊಂಡು ಅಂತ್ಯಗೊಳಿಸ್ತಾರೆ. ಓಕೆನಾ, ಅಲ್ಲಿ ಯಾವುದೇ ರೀತಿ ಒಪ್ಪಂದಗಳಿಲ್ಲ. ಮೊದಲ ನೆಕ್ಸ್ಟ್, ಆಂಗ್ಲೋ ಮೈಸೂರು ವಾರ್ಸಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಕಮಾಂಡರ್ಸ್ ಯಾರು? ಮೊದಲನೇ ಆಂಗ್ಲೋ ಮೈಸೂರು ವಾರ್ ಅದ್ರಲ್ಲಿ ಭಾಗವಹಿಸಿದವರು ಮೊದಲನೇದಲ್ಲಿ ಕರ್ನಲ್ ಸ್ಮಿತ್ ಅಂತ. ಕರ್ನಲ್ ಸ್ಮಿತ್ ಮೊದಲನೇ ಆಂಗ್ಲೋ ಮೈಸೂರು ಒಪ್ಪಂದ ಬಂದು ಮಂಗಳೂರು ಮದ್ರಾಸ್ ಒಪ್ಪಂದ, ಅವಾಗ ಇದೊಂದು ಕರ್ನಲ್ ಸ್ಮಿತ್. ನೆಕ್ಸ್ಟ್, ಎರಡನೇ ಆಂಗ್ಲೋ ಮೈಸೂರು ವಾರ್, ಇದರಲ್ಲಿ ಒಂದಿಷ್ಟು ಜನ ಬರ್ತಾರೆ, ಸ್ವಲ್ಪ ಜಾಸ್ತಿ ಜನ ಬರ್ತಾರೆ. ಕರ್ನಲ್ ಸ್ಮಿತ್ ಅನ್ನು ಗವರ್ನರ್ ಅಲ್ಲ, ಒಬ್ಬ ಬ್ರಿಟಿಷ್ ಕಮಾಂಡರ್, ಅವನು ಇದ್ರಲ್ಲಿ ಭಾಗವಹಿಸಿದ್ದ. ಯಾರು ಭಾಗವಹಿಸಿದ್ದಾರೆ ಅಂತ. ನೆಕ್ಸ್ಟ್, ಎರಡನೇದಲ್ಲಿ ಹೆಕ್ಟರ್ ಮನ್ರೋ, ಮೇಜರ್ ಹೆಕ್ಟರ್ ಮನ್ರೋ ಅಂತ. ಮೇಜರ್ ಹೆಕ್ಟರ್ ಮನ್ರೋ, ಕರ್ನಲ್ ಬೇಲಿ, ಸರ್ ಐರ್ಪೋರ್ಟು, ಅದಾದ್ಮೇಲೆ ಒಂದು 6 ಜನ ಬರ್ತಾರೆ. ಬ್ರಿತ್ ವೈಟ್ ಅಂತ, ನೆಕ್ಸ್ಟ್ ಅದಾದ್ಮೇಲೆ ಬ್ರಿಗೇಡಿಯರ್ ಮ್ಯಾಥ್ಯೂಸ್ ಅಂತ ಒಬ್ಬ ಬರ್ತಾನೆ. ಮ್ಯಾಥ್ಯೂಸ್ ಲಾಸ್ಟ್ ವಾರನ್ ಹೇಸ್ಟಿಂಗ್ಸ್. ಈ ವಾರನ್ ಹೇಸ್ಟಿಂಗ್ಸ್ ಜೊತೆ ಎರಡನೇ ಒಪ್ಪಂದ ಮಂಗಳೂರು ಒಪ್ಪಂದ ಆಗುತ್ತೆ. ಎರಡನೇ ಯುದ್ಧ ಮೇಜರ್ ಹೆಕ್ಟರ್ ಮನ್ರೋ, ಕರ್ನಲ್ ಬೇಲಿ, ಐರ್ಪೋರ್ಟು, ಬ್ರಿತ್ ವೈಟ್, ಬ್ರಿಗೇಡಿಯರ್ ಮ್ಯಾಥ್ಯೂಸ್, ವಾರನ್ ಹೇಸ್ಟಿಂಗ್ಸ್, ಇಷ್ಟು ಜನ ಬರ್ತಾರೆ. ಇದರಲ್ಲಿ ಐರ್ಪೋರ್ಟು ವಾಡಿಭಾಷೆಯಲ್ಲಿ ಭಾಗವಹಿಸಿದ್ದ, ಹೆಕ್ಟರ್ ಮನ್ರೋ ಬಕ್ಸರಲ್ಲಿ ಭಾಗವಹಿಸಿದ್ದ. ಓಕೆ, ನೆನ್ಪಿಟ್ಕೊಂಡು. ವಾರನ್ ಹೇಸ್ಟಿಂಗ್ಸ್ ಫಸ್ಟ್ ಆಂಗ್ಲೋ ಮರಾಠದಲ್ಲಿ ಭಾಗವಹಿಸಿದ್ದ, ಅದರಲ್ಲಿ ಇಲ್ಲೂ ಕೂಡ ಭಾಗವಹಿಸಿದ. ನೆಕ್ಸ್ಟ್, ಮೂರನೇ ಆಂಗ್ಲೋ ಮೈಸೂರು ವಾರ್, ಬ್ರಿತ್ ವೈಟು. ನೆಕ್ಸ್ಟ್, ಥರ್ಡ್ ಆಂಗ್ಲೋ ಮೈಸೂರು ವಾರ್, ಅದರಲ್ಲಿ ಒಂದಿಷ್ಟು ಜನ ಬರ್ತಾರೆ. ಮೊದಲನೇದಲ್ಲಿ ಅದರಲ್ಲಿ ಮೇಜರ್ ಜನರಲ್ ಮೆಡೋಸ್, ಬ್ರಿಗೇಡಿಯರ್ ಮ್ಯಾಥ್ಯೂಸ್, ಅದು ಕೆಳಗಿಂದ ವಾರನ್ ಹೇಸ್ಟಿಂಗ್ಸ್ ಅಂತ. ನೆಕ್ಸ್ಟ್, ಮದ್ರಾಸ್ ಮೂರನೇದಲ್ಲಿ ಮೇಜರ್ ಜನರಲ್ ಮೆಡೋಸ್, ಇವನು ಟಿಪ್ಪು ಸುಲ್ತಾನನ ನನ್ನ ಗೆಜ್ಜಲಹಟ್ಟಿ ಅಂತ ಒಂದು ಯುದ್ಧ, ಗೆಜ್ಜಲಹಟ್ಟಿ ಅಲ್ಲಿ ಸೋಲ್ಸಿರ್ತಾನೆ ಟಿಪ್ಪು ಸುಲ್ತಾನ್. ಗೆಜ್ಜಲಹಟ್ಟಿ ಅಂತ ಅಲ್ಲೇ ಕರ್ನಾಟಕದ ಒಂದು ಸ್ಥಳ, ಗೆಜ್ಜಲಹಟ್ಟಿ, ಅಲ್ಲಿ ಟಿಪ್ಪು ಸುಲ್ತಾನನ್ನ ಸೋಲ್ಸಿರ್ತಾನೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ ಗೆಜ್ಜಲಹಟ್ಟಿ ಯುದ್ಧದಲ್ಲಿ ಮೇಜರ್ ಜನರಲ್ ಮೆಡೋಸ್ ಸೋಲ್ಸಿರ್ತಾನೆ. ಓಕೆ, ಇದಾದ್ಮೇಲೆ ಫೋರ್ತ್ ಲಾಸ್ಟ್ ಆಂಗ್ಲೋ ಮೈಸೂರು ವಾರ್. ಇದರಲ್ಲಿ ಕೊನೆ ಬರ್ತಾರಂತ ವೆಲ್ಲೆಸ್ಲಿ ಅಂತ ಬರ್ತಾನೆ. ಅದ್ರ ಮೇಲೆ ಒಂದು ಜನ ಬರ್ತಾರೆ. ಅದನ್ನು ಯುದ್ಧದಲ್ಲಿ ಬರ್ಸಿದ್ದೀನಿ ನೋಡಿ. ಮದ್ರಾಸಿಂದ ಒಬ್ಬ 4 ಜನ ಬರ್ತಾರೆ. ಮದ್ರಾಸ್ ಭಾಗದಿಂದ ಜನರಲ್ ಹ್ಯಾರಿಸ್ ಅಂತ. ನೆಕ್ಸ್ಟ್, ಬಾಂಬೆ ಕಡೆಯಿಂದ ಒಬ್ಬ ಬರ್ತಾನೆ, ಅವನು ಆರ್ಥರ್ ವೆಲ್ಲೆಸ್ಲಿ ಅಂತ. ನೆಕ್ಸ್ಟ್, ಸ್ಟುವರ್ಟ್ ಅಂತ. ಲಾಸ್ಟ್ಗೆ ಗವರ್ನರ್ ಜನರಲ್ ಆಗಿದ್ದಂತ ವೆಲ್ಲೆಸ್ಲಿ. ಇಷ್ಟು ಜನ ಭಾಗವಹಿಸ್ತಾರೆ. ಸೆಕೆಂಡಲ್ಲಿ 6 ಜನ, ಥರ್ಡಲ್ಲಿ 2, ಥರ್ಡಲ್ಲಿ ಕಾನ್ವಾಲಿಸ್ ಬಂದಿಲ್ಲ ನಾನು.
ಅದೊಂದು ಬರ್ಕೊಡಿ. ಥರ್ಡಲ್ಲಿ ಒಬ್ಬನೇ ಬರ್ಬಿಟ್ಟಿನಿ. ಇನ್ನೊಬ್ಬ ಕಾರ್ನ್ ವಾಲಿಸ್. ಥರ್ಡಲ್ಲಿ ಮೇಜರ್ ಜನರಲ್ ಮೆಡೋಸ್ ಕಾರ್ನ್ ವಾಲಿಸ್. ನಾಲ್ಕನೇದಲ್ಲಿ ನಾಚ್. ಇಷ್ಟು ಜನ ಗೊತ್ತಾ? ಜೆ ಗವರ್ನರ್ ಜನರಲ್ ವೆಲೆಸ್ಲಿ. ಅವನೇ ಟಿಪ್ಪು ಸುಲ್ತಾನನ ಕೊನೆಗೆ ಹತ್ಯೆಯಾಗಿದ್ದಂಥ ವ್ಯಕ್ತಿ. ಇಷ್ಟು ಜನ ಗೊತ್ತಾ? ಯಾಕಂದ್ರೆ ಒಂದು ಎಕ್ಸಾಮ್ ಕೇಳ್ತಾರೆ ನಿಮಗೆ ಯಾರು ಭಾಗವಹಿಸಿದ್ರು ಅಂತ ಲಿಸ್ಟ್ ಕೊಟ್ಬಿಡಿ. ಒಂದ್ಸತಿ ಕಣ್ಣಾಯಿಸ್ಬಿಡಿ. ಓಕೆ, ಇದಾದ್ಮೇಲೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಾದ್ಮೇಲೆ ನಿಮಗೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಮತ್ತು ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸಿಂಧ್ ಆಕ್ರಮಣ ಅಂತ ಒಂದು ಬರುತ್ತೆ, ಅವ್ನು ಎಕ್ಸ್ಪ್ಲೇನ್ ಮಾಡಿ ಮುಂದೆ ಸೋಷಿಯಲ್ ರಿಫಾರ್ಮರ್ಸ್ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸಿಂಧ್ ಆಕ್ರಮಣ ಸಪರೇಟ್ ಹೆಡಿಂಗ್. ಅನೆಕ್ಸೇಷನ್ ಆಫ್ ಸಿಂಧ್. ಸಿಂಧ್ ಆಕ್ರಮಣ ಏನು ಇಂಪಾರ್ಟೆಂಟ್ ಅಲ್ಲ ಇದು, ಜಸ್ಟ್ ಅನೆಕ್ಸೇಷನ್ ಆಫ್ ಸಿಂಧ್. ನೋಡಿ, ಈ ಬಲೂಚಿಸ್ತಾನದಲ್ಲಿ ಬಲೂಚಿಸ್ತಾನದಲ್ಲಿ ಒಂದು ತಲಪುರ ಅಂತ ಒಂದು ಟ್ರೈಬ್ ಇರುತ್ತೆ. ತಲಪುರ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗ. ಇದಕ್ಕೆ ಒಬ್ಬ ನಾಯಕ ಇರ್ತಾನೆ, ಮೀರ್ಫತ್ ಅಲಿ ಖಾನ್. ಇವನು ಒಂದು ಮನೆತನವನ್ನು ಸ್ಥಾಪಿಸ್ತಾ ಸಿಂಧಲ್ಲಿ. ಅವರನ್ನೇ ಸಿಂಧನ ಅಮೀರ್ಸ್ ಅಂತ ಕರೀತಾರೆ. ಸಿಂಧನ ಅಮೀರರು ಅಂತ ಕರೀತಾರೆ. ನೋಡಿ, ಇನ್ನೊಂದು ಸರಿ ಹೇಳ್ತೀನಿ, ಅದು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಗೊತ್ತಿಲ್ಲ ಅಷ್ಟೇ ಅಂತ ಬರ್ಸೋದು. ಬಲೂಚಿಸ್ತಾನ ಅಂತ ಒಂದು ಇವತ್ತಿನ ಪಾಕಿಸ್ತಾನದ ಭಾಗದ ಹೇಳಿರ್ತೀವಿ. ಈ ಪಾಕಿಸ್ತಾನದ ಆರ್ಮಿಯವರು ಈ ಬಲೂಚಿಸ್ತಾನದವರು ಈ ತರ ಬರುತ್ತೆ. ಪೂರ್ತಿ ಭಾರತ ಅಂತ ಅಂದ್ರೆ ಇದು ಪಾಕಿಸ್ತಾನ. ಇದ್ರಲ್ಲಿ ಕೊನೆಯ ಭಾಗದಲ್ಲಿ ಬರೋದು ಬಲೂಚಿಸ್ತಾನ ಅಂತ, ಪಕ್ಕದಲ್ಲಿ ಬರೋದು ಸಿಂಧು. ಈ ಬಲೂಚಿಸ್ತಾನದಲ್ಲಿ ಇವತ್ತು ದೊಡ್ಡ ಗಲಾಟೆ ನಡೀತು. ಅವ್ರು ಹೇಳ್ತೀವಿ ನಾವು ಭಾರತಕ್ಕೆ ಹೋಗ್ತೀವಿ, ನಮ್ಮ ಸಪರೇಟ್ ದೇಶ ಬೇಕು, ನಮಗೆ ಪಾಕಿಸ್ತಾನ ಬೇಡ ಅಂತ. ಪಾಕಿಸ್ತಾನ ಸವಾಸ ಬೇಡ, ನಾವು ಭಾರತ ಜೊತೆ ಹೋಗ್ತೀವಿ. ನೀವು ಹೇಳಿದ್ರೆ ನಂಬಲ್ಲ, ನಿಮ್ಮಿಂದ ಜಾಸ್ತಿ ಮೋದಿ ಫಾಲೋ ಮಾಡಿ. ಅಲ್ಲ, ಬಲೂಚಿಸ್ತಾನದಲ್ಲ ಫಾಲೋವರ್ಸ್ ಮೋದಿಗೆ ಅವ್ರು ನಾವು ಭಾರತ ಸೇರ್ಕೊಂತೀವಿ, ನಮ್ಮ ಪಾಕಿಸ್ತಾನ ಸವಾಸ ಬೇಡ ಅಂತ ಗತಿಲ್ಲ ದೇಶ ಅಂತ ಹೇಳ್ತೀವಿ. ಕೊನೆಗೆ ಇವ್ರ ಮೇಲೆ ದಾಳಿ ಆಗಿಷ್ಟು ಜನರನ್ನು ಅರೆಸ್ಟ್ ಮಾಡಿ ತುಂಬ ಶಿಕ್ಷೆಗಳು ಒಳಪಡಿಸಿ ಪಾಕಿಸ್ತಾನ. ಈ ಪಕ್ಕದ ಸಿಂಧ್ ಅಂತ ಬರುತ್ತೆ ಈ ಭಾಗಗಳು. ಇಲ್ಲಿ ಬಲೂಚಿಸ್ತಾನದಲ್ಲಿ ತಲಪುರ ಅಂತ ಟ್ರೈಬ್, ಅಲ್ಲೊಬ್ಬ ಮೀರ್ಫತ್ ಅಲಿ ಖಾನ್ ಅಂತ ಇರ್ತಾನೆ. ಅವನು ಅಮೀರ್ ಅಂತ ಕರೀತಾರೆ, ಅಮೀರ್ ಅಂತ ಕರೀತಾರೆ. ಅವ್ರು ಸಿಂಧಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಫಸ್ಟ್ ಪಾಯಿಂಟ್ ಕನ್ನಡ. ಬಲೂಚಿಸ್ತಾನದ ತಲಪುರ ಬುಡಕಟ್ಟು ಜನಾಂಗದ ಮೀರ್ಫತ್ ಅಲಿ ಖಾನ್ ತಲಪುರ ಬುಡಕಟ್ಟು ಜನಾಂಗದ ಮೀರ್ಫತ್ ಅಲಿ ಖಾನ್ ಸಿಂಧ್ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಿದನು. ಇವರನ್ನು ಅಮೀರರು ಎನ್ನುತ್ತಾರೆ. ಇನ್ನೊಂದು ಹೇಳ, ತಲಪುರ ಟ್ರೈಬ್ನ ಮೀರ್ಫತ್ ಅಲಿ ಖಾನ್ ಎಂಬುವನು ಸಿಂಧ್ ಪ್ರದೇಶಗಳ ಮೇಲೆ ಏನಂತ ಹಿಡಿತ ಸಾಧಿಸಿದನು. ಇವರನ್ನು ಅಮೀರರು ಎನ್ನುತ್ತಾರೆ, ಅಮೀರ್ಸ್ ಅಂತ. ಬಲೂಚಿಸ್ತಾನ್ ತಲಪುರ್ ಟ್ರೈಬ್ ಲೀಡರ್, ತಲಪುರ್ ಟ್ರೈಬಲ್ ಲೀಡರ್ ಮೀರ್ಫತ್ ಅಲಿ ಖಾನ್ to control over the Sindh region. Sindh ಅನ್ನೋದು ಒಂದು ಪ್ರದೇಶ. Sindh region. These rulers are called as amirs. ಇವರನ್ನು ಅಮೀರರು ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇ ಪಾಯಿಂಟ್, 1832ರಲ್ಲಿ ವಿಲಿಯಂ ಬೆಂಟಿಕ್ ಅಂತಕ್ಕಂಥ ಒಬ್ಬ ಗವರ್ನರ್ ಜನರಲ್, ವಿಲಿಯಂ ಬೆಂಟಿಕ್ ಒಬ್ಬ ಅಧಿಕಾರಿ ಕಳಿಸ್ತಾ, ಪಾಟಿಂಜರ್ ಅಂತ ಅನಿಸ್ತು. ಇವನು ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ. ಏನಪ್ಪ ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಧು ನದಿಯನ್ನು ಬಳಸಬಹುದು ಅಂತ ಹೇಳಿ ಒಂದು ಒಪ್ಪಂದವನ್ನು ಜೊತೆ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಜಸ್ಟ್ ಆಡ್ ಇಟ್. 1832 ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ sent British officer Pottinger to made a new treaty of trade and commerce with Amirs. ಕನ್ನಡದಲ್ಲಿ 1832ರಲ್ಲಿ ವಿಲಿಯಂ ಬೆಂಟಿಕ್ನು ಪಾಟಿಂಜರ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಸಿಂಧ್ಗೆ ಕಳುಹಿಸಿ ವ್ಯಾಪಾರ ಮತ್ತು ವಾಣಿಜ್ಯದ ಒಪ್ಪಂದ ಮಾಡಿಕೊಂಡನು. ಅದಾದ್ಮೇಲೆ 1839ರಲ್ಲಿ ಸಿಂಧ್ನ ಜನ ಬ್ರಿಟಿಷರ ಒತ್ತಾಯದಿಂದ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಗೆಯನ್ನು ಕೊಟ್ಟರು. 1839 ಅಮೀರ್ಸ್ ಸೈನ್ಯಡೆ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್. 1839ರಲ್ಲಿ ಅಮೀರರು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದರು. ಅದಾದ್ಮೇಲೆ 1842ರಲ್ಲಿ ಒಬ್ಬ ಗವರ್ನರ್ ಜನರಲ್ ಎಲಿನ್ ಬರೋ ಅವನೇನ್ ಮಾಡ್ದ, ಚಾರ್ಲ್ಸ್ ನೇಪಿಯರ್ ಇಲ್ಲಿಗೆ ರೆಸಿಡೆಂಟ್ ಆಗಿ ಕಳಿಸ್ಬೇಕು. ರೆಸಿಡೆಂಟ್ ಅಂದ್ರೆ ಬ್ರಿಟಿಷರ ಪ್ರತಿನಿಧಿ. ಅವನು ಬಂದು ಇವ್ರ ಆಡಳಿತವನ್ನ ಬ್ರಿಟಿಷರ ಪರವಾಗಿ ನೋಡ್ಬೇಕು. 1842ರಲ್ಲಿ ಗವರ್ನರ್ ಜನರಲ್ ಎಲಿನ್ ಬರೋ sent Charles Napier as a resident to Sindh, as a resident of British to Sindh. He handled the foreign affairs of Sindh region. ನೀವು ಬರ್ಕೊಳ್ಳಿ. 1842ರಲ್ಲಿ ಗವರ್ನರ್ ಜನರಲ್ ಎಲಿನ್ ಬರೋ ಚಾರ್ಲ್ಸ್ ನೇಪಿಯರ್ನನ್ನು ಬ್ರಿಟಿಷ್ ರೆಸಿಡೆಂಟ್ ಆಗಿ ಸಿಂಧ್ಗೆ ಕಳುಹಿಸಿದ. ಅವನು ಸಿಂಧರ ವಿದೇಶಾಂಗ ನೀತಿಯನ್ನು ನಿರ್ವಹಿಸಿದ. ಇಲ್ಲಿ ನೋಡಿ, 1843ರಲ್ಲಿ ಈ ಸಿಂಧ್ ಜನರು ಬ್ರಿಟಿಷರ ವಿರುದ್ಧ ದಂಗೆ ಇಡ್ತಾರೆ. ಆಗ ಅವರನ್ನ ಸೋಲಿಸಿ ಅವರೊಂದು ಇಮಾಮ್ಗರ್ ಅಂತ ಕೋಟೆ, ಇಮಾಮ್ಗರ್ ಫೋರ್ಟ್ ಅನ್ನ ವಶಪಡಿಸಬಹುದು. ತಿಳಿಸ್ಕೊಳ್ಳಿ,
ಇಮಾಮ್ಗಾರ್ ಅಂತ ಒಂದು ಕೋಟೆ. 1843 ಬ್ರಿಟಿಷ್ ವಿರುದ್ಧ ದಂಗೆ ಇತ್ತು. ನಿಮ್ಮ ಒತ್ತಾಯ ತಪ್ಪಾಲಿಕೆ ಬೇಡ, ನಮಗೆ ನಿಮ್ಮ ರೆಸಿಡೆಂಟ್ ಬೇಡ, ನಮ್ಮ ರಾಜ್ಯವನ್ನು ನಮಗೆ ಕೊಡಿ ಅಂತ ಹೇಳಿದ್ರು. ಆ ದಂಗೆ ಇದ್ರು. ಆಗ ಅವರನ್ನು ಸೋಲಿಸಿ ಇಮಾಮ್ಗಾರ್ ಕೋಟೆಯನ್ನು ವಶಪಡಿಸಿಕೊಂಡ. ಅದಾದ್ಮೇಲೆ 1843 ಒಂದೆರಡು ಯುದ್ಧಗಳು, ದಬು ಮತ್ತು ಇನ್ನೊಂದು ಯುದ್ಧ ಬರುತ್ತೆ. ಯುದ್ಧದಲ್ಲಿ ಸಿಂಧನ್ನು ಸೋಲಿಸಿ ಸಿಂಧರನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡ. ಅಲ್ಲಿಗೆ ಸಿಂಧ್ ಅಂತಕ್ಕಂಥ ಸಾಮ್ರಾಜ್ಯ ಬ್ರಿಟಿಷರಲ್ಲಿ ಸೇರ್ಕೊಳ್ಳುತ್ತೆ. ಮತ್ತು 1843 ಸಿಂಧರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಸಿಂಧ್ ರಿವೋಲ್ಟೆಡ್ ಅಗೇನ್ಸ್ಟ್ ಬ್ರಿಟಿಷ್. ಸಿಂಧರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ನೇಪಿಯರ್ ಕ್ಯಾಪ್ಚರ್ಡ್ ದ ಇಮಾಮ್ಗರ್ ಫೋರ್ಟ್ ಆಫ್ ಸಿಂಧ್. ಇಮಾಮ್ಗರ್ ಫೋರ್ಟ್ ಆಫ್ ಸಿಂಧ್. ನೇಪಿಯರ್ನು ಇಮಾಮ್ಗರ್ ಕೋಟೆಯನ್ನು ವಶಪಡಿಸಿಕೊಂಡು ಇಮಾಮ್ಗರ್ ಕೋಟೆಯನ್ನು ವಶಪಡಿಸಿಕೊಂಡನು. ಇಮಾಮ್ಗರ್ ಕೋಟೆಯನ್ನು ವಶಪಡಿಸಿಕೊಂಡನು. ಲಾಸ್ಟ್ 1843 ಮಿಯಾನಿ ಮತ್ತು ದಬು ಎಂಬ ಯುದ್ಧಗಳಲ್ಲಿ 1843 ಮಿಯಾನಿ ಮತ್ತು ದಬು ಎಂಬ ಯುದ್ಧಗಳಲ್ಲಿ ಬ್ರಿಟಿಷರನ್ನು ಸೋಲಿಸಿ ಸಿಂಧರನ್ನು ಸೋಲಿಸಿ ಸಿಂಧನ್ನು ವಶಪಡಿಸಿಕೊಳ್ಳಲಾಯಿತು. 1843 ಸಿಂಧ್ Amirs were defeated in battles of Miani and Dabu, and Sindh was annexed. ಸಿಂಧ್ ಪ್ರದೇಶವನ್ನು ಸೇರಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಸಿಲೆಬಸ್ ಅಲ್ಲಿ ಹಂಗಾಗಿ ಓಕೆ, ಇಷ್ಟು ಮಾತ್ರ ಗೊತ್ತಿರಲಿ. ಕೊನೆಗೆ ಯುದ್ಧಗಳಲ್ಲಿ ಬ್ರಿಟಿಷರನ್ನು ವಶಪಡಿಸಿತು. ನೆಕ್ಸ್ಟ್ ಎರಡು ಇಂಪಾರ್ಟೆಂಟ್ ವಿಚಾರಗಳು ಇರಬೇಕು. ಅದು ಯಾವ್ದಪ್ಪ ಅಂದ್ರೆ, ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ ಅಂತ ಒಂದು ಸಹಾಯಕ ಸೈನ್ಯ ಪದ್ಧತಿ. ನೋಡಿ, ಮೊದಲನೇದು ಎರಡು ವಿಚಾರಗಳನ್ನು ಡಿಸ್ಕಸ್ ಮಾಡಬೇಕು, ಇಂಪಾರ್ಟೆಂಟ್. ಮೊದಲನೇದು ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು, ಅದರ ಪಾಸಿಟಿವ್ ಮತ್ತು ನೆಗೆಟಿವ್ ಏನು, ಕೊನೆಗೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದ್ರೆ ಏನು, ಎರಡು ವಿಚಾರ. ಮೊದಲನೇದು ಹೆಡಿಂಗ್ ಮಾಡ್ಕೊಳ್ಳಿ, ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್. ಇಂಪಾರ್ಟೆಂಟ್ ಇದು, ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್. ಕನ್ನಡದಲ್ಲಿ ಬರ್ಕೊಂಡು ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್. 1798 ಬಂತು. ಓಕೆ, ಇದು ಯಾಕೆ ಬಂತು, ಇದರ ಉದ್ದೇಶ ಏನು, ಇದರ ಲೆಕ್ಕಾಚಾರಗಳೇನು, ಅದರ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ, ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಆಮೇಲೆ ಬರ್ಕೊಳ್ಳೋಣ. ನೋಡಿ, ಮೊದಲನೇದು 1798 ಇದನ್ನ ಒಬ್ಬ ಬ್ರಿಟಿಷ್ ಅಧಿಕಾರಿ ವೆಲ್ಲೆಸ್ಲಿ ಅಂತ ವೆಲ್ಲೆಸ್ಲಿ ಅಂತ ಒಬ್ಬ ವ್ಯಕ್ತಿ, ಇವನು ಇದನ್ನ ಜಾರಿಗೆ ತರಬೇಕು ಅಂತ ಆಲೋಚನೆ ಮಾಡಿ. ಏನಿದು ಹೇಳ್ತೀನಿ ಕೇಳಿಸ್. ಫಾರ್ ಎಕ್ಸಾಂಪಲ್, ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಅಂದ್ರೆ ಒಂದು ರಾಜ್ಯ ಇದೆ, ಒಂದು ರಾಜ್ಯ ಎಕ್ಸಾಂಪಲ್ ಅಲ್ಲಿ ಸುಮ್ಮನೆ ನಮ್ಮ ಲೆಕ್ಕಾಚಾರಕ್ಕೆ ಒಂದು 1000 ಜನ ಸೈನಿಕರು ಅಂತ ಇಟ್ಕೊಳ್ಳಿ, 1000 ಜನ ಸೈನಿಕರು. ಇವನು ಹೇಳ್ತಾನೆ ವೆಲ್ಲೆಸ್ಲಿ, ಈ 1000 ಜನ ಸೈನಿಕರು ಏನಿದ್ದಾರೆ, ಈ 1000 ಜನ ಸೈನಿಕರಲ್ಲಿ ಒಂದಿಷ್ಟು ಜನರನ್ನು ತೆಗೆದುಹಾಕಿ, ಒಂದು 500 ಜನರನ್ನು ತೆಗೆದು, ಆ 500 ಜನರ ಬದಲಿಗೆ ನಮ್ಮ ಬ್ರಿಟಿಷ್ ಸೈನ್ಯವನ್ನು ತೆಗೆದುಕೊಳ್ಳಿ, ಬ್ರಿಟಿಷ್ ಸೈನ್ಯವನ್ನು ತೆಗೆದು, ಕೆಲವು ಕಡೆ ಪೂರ್ತಿ ಸೈನ್ಯ ನಮ್ಮ ತಗೊಳ್ಳಿ, ಕೆಲವು ಕಡೆ ಸ್ವಲ್ಪ ತೆಗೆದಾಕಿ, ಅದ್ರ ಬದಲು ನಮ್ಮವನ್ನು ಸೇರಿಸ್ಕೊಳ್ಳಿ. ಬ್ರಿಟಿಷ್ ನಮ್ಮನ್ನು ಸೇರಿಸ್ಕೊಂಡ್ರೆ ಏನು ಬೆನಿಫಿಟ್ ಅಂದ್ರೆ, ವಿ ಹ್ಯಾವ್ ಆರ್ಮ್ಸ್, ಉತ್ತಮವಾದ ಬಂದೂಕುಗಳಿವೆ, ತೋಪುಗಳಿದೆ, ಬುಲೆಟ್ಸ್ಗಳನ್ನು ಯೂಸ್ ಮಾಡ್ತೀವಿ, ಒಳ್ಳೆ ಎನ್ಫೀಲ್ಡ್ ರೈಫಲ್ಸ್ ಅಂತ ಕರೀತಾರೆ. ಆಗಿಲ್ಲ ಇವೆಲ್ಲ ಮಷಿನ್ಸ್ ಅಂತ, ಅವಾಗ ಎನ್ಫೀಲ್ಡ್ ರೈಫಲ್ಸ್ ಅಂತ, ಇನ್ನೊಂದು ಬುಲೆಟ್ ಹಾಕಿ ಲಾಕ್ ಮಾಡಿ ಹೊಡೆಯುವಂತ ಸಿಸ್ಟಮ್. ಓಕೆ, ಡಬಲ್ ಬ್ಯಾರಲ್ ಅಂತ ಕೇಳಿದ್ರೆ ಅಂದ್ರೆ ಈ ತರ ಬುಲೆಟ್ ಹಾಕೋದು ಅವಾಗ ತುಂಬಾ ಕಷ್ಟ. ಇವಾಗ ಬುಲೆಟ್ಸ್, ಅವಾಗ ಬುಲೆಟ್ ಇಲ್ಲ, ಅವಾಗ ಎನ್ಫೀಲ್ಡ್ ಅಂತ ಒಂದು ಇದು ತೋಪ್ ಇರುತ್ತೆ, ಅದ್ರ ಪೌಡರ್ ಇರುತ್ತೆ, ಕಾರ್ಟಿಜ್ ಪೌಡರ್, ಅದನ್ನ ಬಾಯಿಂದ ತೆಗಿಬೇಕು, ಇದನ್ನ ಒಳ್ಳೆ ತರ ಹಾಕ್ಬಿಟ್ಟು ಅದನ್ನ ಲಾಕ್ ಮಾಡಿ ಶೂಟ್ ಮಾಡೋದು. ಅವಾಗ ಕಾಲ ಪದ್ಧತಿ. ಇವಾಗ ತಗೊಂಡ್ರೆ ಲಾಕ್ ಮಾಡೋಷ್ಟಕ್ಕೆ ಎರಡು ಶೂಟ್ ಮಾಡಿರ್ತಾರೆ. ಒಂದೊಂದು ಬುಲೆಟ್ ಲೋಡ್ ಮಾಡೋಕೆ 3 ನಿಮಿಷ ಬೇಕು. ಇವಾಗ AK-47 ಏಕೆ ಹೊಸ ಬಂದಿರೋ ಏನು ರೈಫಲ್ಸ್ ಆಗಿದಂಗೆ, ಇದು ರಷ್ಯನ್ ಗನ್ಸ್ ಅಂತ ಗೊತ್ತಾ, ಒಂದು ಸಿಂಗಲ್ ಟ್ರಿಗರ್ಗೆ 23 ಬುಲೆಟ್ಸ್ ಹೋಗುತ್ತೆ. ಒಂದು ಸಿಂಗಲ್ ಟ್ರಿಗರ್ಗೆ 23 ಬುಲೆಟ್ಸ್ ಫೈರ್. ಒಂದು ಸಿಂಗಲ್ ಇದು ಜಸ್ಟ್ ಟ್ರಿಗರ್ ಮಾಡಿದ್ರೆ 23 ಬುಲೆಟ್ಸ್ ಹಾಕೋದು. ಎದುರು 23 ಜನ ಸಾಯಿಸಬೇಕು ಒಂದೇ ಸತಿ. ಅಷ್ಟು ಇವತ್ತಿನ ಗನ್ ಅವತ್ತಿನ ಗನ್ ಅಂತ ಅದ್ರಲ್ಲಿ ಕೇಳಿಸ್. ಕೊನೆಗೆ ಏನು ಮಾಡಿದ್ರು ಹೇಳ್ತಾರೆ, ಅದನ್ನ ತರದ್ದು ನೀವು ತಗೋಬೇಕು, ನಿಮ್ಮ ಸೈನಿಕರನ್ನ ಬಂದು ನಮ್ಮವರು ಸೇರಿಸ್ಕೋಬೇಕು. ಆಗ ಇದ್ರ ಉದ್ದೇಶ ಏನು ಅಂತ ಆಬ್ಜೆಕ್ಟಿವ್ ಕೇಳಿಸ್. ಇದು ಸಹಾಯಕ ಸೈನ್ಯ ಪದ್ಧತಿ. ಇದರ ಉದ್ದೇಶ ಏನು ಅಂದ್ರೆ ಕೇಳಿಸ್ಕೊಳ್ಳಿ. ಮೊದಲನೇದು ಭಾರತೀಯ ರಾಜರೇನಿದ್ದಾರೆ ಅವರ ಮೇಲೆ ಹಿಡಿತವನ್ನು ಸಾಧಿಸಬೇಕು, ಕಂಟ್ರೋಲ್ ತಗೋಬೇಕು. ಒಂದು ಅಂದ್ರೆ ಸಹಜವಾಗಿ ಯಾರು ಕಂಟ್ರೋಲ್ ಸಿಗಲ್ಲ. ಕಂಟ್ರೋಲ್ ಸಿಗ್ತಾರೆ ಅಂದ್ರೆ ಅವರು ಸೈನ್ಯದಲ್ಲಿ ನಮ್ಮ ಸೈನಿಕರನ್ನು ಸೇರಿಸಿದ್ರೆ ಅವ್ರು ದಂಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅವರು ರಿವೋಲ್ಟ್ ಆಗಲ್ಲ, ಆಗ ಅವ್ರನ್ನ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು, ಆಗ ಅವ್ರನ್ನ ಕಂಟ್ರೋಲ್ ಮಾಡಬಹುದು. ಒಂದು. ಆಮೇಲೆ ಎರಡನೇದು ಬ್ರಿಟಿಷ್ ಎಂಪೈರ್ ಅನ್ನು ಕಟ್ಟಬಹುದು, ಬ್ರಿಟಿಷ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ನಿರ್ಮಾಣ ಮಾಡಬಹುದು, ಒಂದೊಂದು ರಾಜ್ಯವನ್ನು ವಶಪಡಿಸಿಕೊಂಡು. ಅದಾದ್ಮೇಲೆ ಇನ್ನೊಂದು ಪ್ರಮುಖ, ಯಾವಾಗ ಈ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಹೋಗ್ತಾರೋ ಆಗ ಅದನ್ನು ಹೇಳ್ತೀನಿ, ಅದರಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ, ಬ್ರಿಟಿಷ್ ಪ್ರೆಸಿಡೆಂಟ್. ಹಾಗಾಗಿ ಅವರ ಫಾರಿನ್ ಪಾಲಿಸಿನ ಬ್ರಿಟಿಷ್ ಬಿಟ್ಕೊಡ್ಬೇಕು, ವಿದೇಶಾಂಗ ನೀತಿಯನ್ನು ಬ್ರಿಟಿಷ್ ಬಿಟ್ಕೊಡ್ಬೇಕಾಗುತ್ತೆ, ಆಗ ಅವರನ್ನ ವಿದೇಶಾಂಗ ನೀತಿಗಳನ್ನು ಕಂಟ್ರೋಲ್ ಮಾಡಬಹುದು. ನಾಲ್ಕನೇದು, ಇಲ್ಲಿ ಯಾವಾಗ ಬ್ರಿಟಿಷರು ರಾಜ್ಯದಲ್ಲಿ ಸೇರ್ಕೋತಾರೋ ಆಗ ಫ್ರೆಂಚ್, ಡಚ್, ಪೋರ್ಚುಗೀಸ್ ಇವರು ಯಾರು ಕೂಡ ಭಾರತದಲ್ಲಿ ಇಲ್ಲೇ ನಾವು ಬರದವಾಗಿ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಟು ಕಂಟ್ರೋಲ್ ಅದರ ಯುರೋಪಿಯನ್ಸ್ ಕಂಟ್ರೋಲ್ ಮಾಡಬೇಕು. ಈ ಎಲ್ಲ ಉದ್ದೇಶಗಳಿಂದ ಇದನ್ನು ತಗೊಂಡು ಮೊದಲನೇದು ಭಾರತೀಯ ರಾಜರನ್ನು ಕಂಟ್ರೋಲ್ ಮಾಡಬೇಕು, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಕಟ್ಟಬೇಕು, ಭಾರತೀಯ ರಾಜ ವಿದೇಶಾಂಗ ನೀತಿಗಳನ್ನು ಕಂಟ್ರೋಲ್ ತಗೋಬೇಕು, ಮತ್ತು ಯುರೋಪಿಯನ್ ಭಾರತದ ಯಾವ ರಾಜ್ಯದ ಸಂಬಂಧಗಳನ್ನು ಇಟ್ಕೊಳ್ಳೇಬಾರದು, ಅದನ್ನು ಮೇಂಟೈನ್ ಮಾಡಿ. ಇದು ಉದ್ದೇಶ. ಹಾಗೆ ನೆಕ್ಸ್ಟ್ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಏನು ಅಂತ ಮೊದಲನೇ. ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಯಾರು ಹೋಗ್ತಾರೋ ಫಸ್ಟ್ ಅವರು ಸೈನ್ಯದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೇರಿಸಬೇಕು, ಅದರಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೇರಿಸಬೇಕು, ಇನ್ಕ್ಲೂಡ್ ಮಾಡ್ಕೊಂಡು. ಒಂದು. ಎರಡನೇ ಪಾಯಿಂಟ್ ಅವರ ಸ್ಯಾಲರಿಯನ್ನ, ಅಂದ್ರೆ ಬ್ರಿಟಿಷ್ ಸೈನಿಕರು ಏನಿರ್ತಾರೆ ಸೈನ್ಯದಲ್ಲಿ ಅವ್ರ ಸ್ಯಾಲರಿಯನ್ನ ಯಾರು ಕೊಡಬೇಕು, ಭಾರತೀಯ ರಾಜರೇ ಕೊಡಬೇಕು, ಇಂಡಿಯನ್ ರೂಲ್ಸ್ ಕೊಡಬೇಕು, ಭಾರತೀಯರು ಕೊಡಬೇಕು, ಅಥವಾ ವರ್ಷಕ್ಕೆ ಇಷ್ಟೊಂದು ಬ್ರಿಟಿಷ್ ಕೊಡಬಹುದು, ನೇರವಾಗಿ ಸ್ಯಾಲರಿ ಕೊಡಬಹುದು. ನೆಕ್ಸ್ಟ್ ಮೂರನೇದು, ಕನ್ಸಿಡರ್ ಬ್ರಿಟಿಷ್ ಆಸ್ ದೇರ್ ಪ್ಯಾರಾಮೌಂಟ್ ಪವರ್ ಅಂತ ಕರೀತಾರೆ. ಪ್ಯಾರಾಮೌಂಟ್ ಅಂದ್ರೆ ಕನ್ನಡದಲ್ಲಿ ಸಾರ್ವಭೌಮ ಅಂತ ಪದ ಇದೆ. ಸಾರ್ವಭೌಮ ಅಂತ ಹೇಳಿದ್ರೆ ಹೈಯೆಸ್ಟ್ ಅಂತ. ಯಾರು ಒಪ್ಕೊಂಡ್ರೋ ಅವ್ರು ಬ್ರಿಟಿಷ್ ನಮಗಿಂತ ಮೇಲೆ ಅಂತ ಒಪ್ಕೊಬೇಕು. ಯಾಕೆ ನಿಮಗೆ ಬಾಜಿರಾವ್ ಅಷ್ಟೊಂದು ಯುದ್ಧ ಮಾಡ್ತಾನೆ ಅಂದ್ರೆ ಅವ್ನು ಯಾವಾಗ ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡು ಎರಡನೇ ಆಂಗ್ಲೋ ಮಾರಾಟದಲ್ಲಿ ಆಗ ಅವನು ಅವಮಾನ ಆಯ್ತು. ಹೌದಾ? ಅದಕ್ಕೋಸ್ಕರ ಅನೇಕ ಯುದ್ಧ ಮಾಡಿದ್ರು. ಯಾರು ಅಪ್ಪ ರಘುಜಿ ಭೋಸ್ಲೆ ಮಾಡ್ದ, ದೌಲತ್ ಆಫ್ ಇಂಡಿಯಾ, ಜಫರ್ ಹೋಳ್ಕರ್ ಯುದ್ಧ ಮಾಡಿದ್ರು. ಕಾರಣ ನಮಗಿಂತ ಶ್ರೇಷ್ಠ ಅಂತ ಬ್ರಿಟಿಷ್ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ನಾಲ್ಕನೇದು, ಇನ್ನೊಂದು, ಆಮೇಲೆ ತಮ್ಮ ರಾಜ್ಯದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಇಟ್ಕೋಬೇಕು. ಬ್ರಿಟಿಷ್ ರೆಸಿಡೆಂಟ್ ಅಂತ ಕರೀತಾರೆ. ಮಾಸ ಯುದ್ಧ ಮಾಡಿದ್ದಕ್ಕೆ ಸುರಪದ ವೆಂಕಟಪ್ಪ ನಾಯಕ ಹೇಳ್ಬೇಕಾದ್ರೆ ನಿಮಗೆ ಹೇಳಿದ್ರು, ಟೇಲರ್ ಅಂತ ಆಫೀಸರ್ ಇದ್ದ, ಅವನ್ನ ಮುಂದೆ ಅವ್ನು ಹೋಗ್ಬೇಕಾದ್ರೆ ಇನ್ನೊಬ್ಬ ರೆಸಿಡೆಂಟ್ ನೇಮಕ ಮಾಡಬೇಕು ಅಂತ ಹೇಳಿದ್ರು ಬ್ರಿಟಿಷ್. ಆಗ ಅವ್ನು ಬ್ರಿಟಿಷರ ವಿರುದ್ಧ ದಂಗೆ ಅಂತ ಹೇಳಿ ಕರೆಕ್ಟ್ ಸುರಪದ ವೆಂಕಟಪ್ಪ ನಾಯಕ, ಅದು ರೆಸಿಡೆಂಟ್ ಕಾರಣ. ಈ ರೆಸಿಡೆಂಟ್ ಕೆಲಸ ಏನಪ್ಪ ಅಂದ್ರೆ ಇವ್ನು ನೋಡಿ, ಇವ್ನು ಬಂದ್ರೆ ಸುಮ್ಮನೆ ಇರಲ್ಲ, ರೆಸಿಡೆಂಟ್ ಅಂದ್ರೆ ಬ್ರಿಟಿಷ್ ಅಧಿಕಾರಿ. ಇವ್ನು ಬಂದ್ಮೇಲೆ ಇವ್ನು ಎಲ್ಲ ಅಧಿಕಾರವನ್ನು ಬಿಟ್ಕೊಡ್ಬೇಕು, ಫಾರಿನ್ ಪಾಲಿಸಿ ಬಿಟ್ಕೊಡ್ಬೇಕು. ಅಂದ್ರೆ ಇವ್ನು ಬಂದ್ರೆ ರಾಜ್ಯದ ಆಡಳಿತವನ್ನು ನೋಡ್ಕೊತಾನೆ. ಆಡಳಿತ ಅಂದ್ರೆ ಅದು ಹಣಕಾಸು ಆಗಿರ್ಬೋದು ಅಥವಾ ಬೇರೆ ಅಕ್ಕಪಕ್ಕದ
ರಾಜ್ಯದ ಜೊತೆ ಸಂಬಂಧಗಳಾಗಿರ್ಬೋದು, ಬ್ರಿಟಿಷರ ಜೊತೆ ವ್ಯವಹಾರಗಳಾಗಿರ್ಬೋದು, ಎಲ್ಲವನ್ನು ನೋಡ್ಕೊಂಡು ನೀವೇ ನೋಡ್ಕೊಂಡು ಅಂದ್ರೆ ರಾಜಂಗೆ ಏನು ಕೆಲಸ ಏನಿಲ್ಲ, ಬೆಳಿಗ್ಗೆ ವಾಕಿಂಗ್ ಮಾಡಿ ಆರಾಮಾಗಿ ಊಟ ಮಾಡಿ ಬಂದು ಇದು ಆ ಪರಿಸ್ಥಿತಿ. ಹಾಗಾಗಿ ಈ ಫಾರಿನ್ ಪಾಲಿಸಿ ಬಿಟ್ಕೊಡೋದು ಓಕೆ. ನೆಕ್ಸ್ಟ್ ಐದನೇದು ಇನ್ನೊಂದು ನೋಡಿ, ಇದಾಯ್ತಾ ಪ್ಯಾರಾಮೌಂಟ್ ಪವರ್ ರೆಸಿಡೆಂಟ್ ಆಯ್ತು. ನೆಕ್ಸ್ಟ್ ಮತ್ತೊಂದು ವಿಚಾರ ಬರ್ತದೆ. ಅದಾದ್ಮೇಲೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಇನ್ನೊಂದು ಹೇಳ್ತಾರೆ, ಯಾವುದೇ ರಾಜರೊಂದಿಗೆ ಯುದ್ಧಗಳನ್ನ ಮಾಡೋದು ಫಸ್ಟ್ ಅಂದ್ರೆ ಯಾರು ಇದನ್ನು ಒಪ್ಕೋತಾರೋ ಪಕ್ಕದ ರಾಜ್ಯದ ಜೊತೆ ಯುದ್ಧವನ್ನ ಮಾಡೋದಿಲ್ಲ, ಶಾಂತಿ ಒಪ್ಪಂದವನ್ನು ಮಾಡುವ. ಅದು ಎರಡು ಕೂಡ ಬ್ರಿಟಿಷ್ ಕಡೆಯಿಂದ ನಡೀಬೇಕು. ಅಂದ್ರೆ ಶುಡ್ ನಾಟ್ ವೇಜ್ ವಾರ್ ಆರ್ ಪೀಸ್ ಟ್ರೀಟಿ ವಿತ್ ಎನಿ ಅದರ್ ರೂಲರ್ಸ್. ಯಾರ ಜೊತೆ ಯುದ್ಧ ಮಾಡೋದಿಲ್ಲ, ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಣ. ಲಾಸ್ಟ್ ಪಾಯಿಂಟ್ ಹೇಳ್ತಾರೆ ಏನಪ್ಪ ಅಂದ್ರೆ ಪಕ್ಕದ ರಾಜ್ಯದ ಜೊತೆ ಏನೇ ಸಂಬಂಧ ಮಾಡಬೇಕಿದ್ರು, ಸ್ನೇಹ ಮಾಡಬೇಕಿದ್ರು ಅಥವಾ ಏನಿದ್ರು ಅದನ್ನ ಬ್ರಿಟಿಷ್ ಮುಖಾಂತರ ಬಗೆಹರಿಸಬೇಕು. ಅಕ್ಕಪಕ್ಕ ರಾಜ್ಯ ಆಯ್ತು, ಎರಡು ಎ ಮತ್ತು ಬಿ, ಬಿ ರಾಜ್ಯದ ಜೊತೆ ಜಗಳ ಆಯ್ತು ಅಂದ್ರೆ ಅದನ್ನು ಬ್ರಿಟಿಷರನ್ನ ಸಾಲ್ವ್ ಮಾಡ್ತಾರೆ, ಅವರು ಸಾಲ್ವ್ ಮಾಡ್ಕೊಳ್ಳೋ ಹಾಗೆ. ಹೀಗೆ ತಮ್ಮ ಸಂಪೂರ್ಣ ರಾಜ್ಯದ ಚುಕ್ಕಾಣಿಯನ್ನ ಬ್ರಿಟಿಷ್ ಬಿಟ್ಕೊಡೋದೆ ನಥಿಂಗ್ ಬಟ್ ಸಬ್ಸಿಡರಿ ಅಲೈಯನ್ಸ್ ಸಿಸ್ಟಮ್ ಅಂತ ಕರೀತಾರೆ. ಹಾಗಾಗಿ ಸೈನ್ಯವನ್ನು ಒಪ್ಪಿಕೊಳ್ಳಬೇಕು, ಬ್ರಿಟಿಷ್ ಸೈನಿಕರಿಗೆ ಸ್ಯಾಲರಿ ಕೊಡಬೇಕು, ಅವರನ್ನ ಸರ್ವಭೌಮ ಅಂತ ಕನ್ಸಿಡರ್ ಮಾಡಬೇಕು, ಅವರ ಒಬ್ಬ ರೆಸಿಡೆಂಟ್ ಇಟ್ಕೋಬೇಕು, ಯುದ್ಧವನ್ನು ಮತ್ತೆ ಶಾಂತಿ ಒಪ್ಪಂದಗಳನ್ನು ಮಾಡೋದಿಲ್ಲ, ಅದು ಬ್ರಿಟಿಷ್ ಮಾಡ್ತಾರೆ, ಮತ್ತೆ ಬ್ರಿಟಿಷರನ್ನ ಮುಖಾಂತರ ಎಲ್ಲವೂ ನಡೀಬೇಕು. ಹಾಗಾಗಿ ಇದನ್ನೇ ಸಬ್ಸಿಡರಿ ಅಲೈಯನ್ಸ್ ಸಿಸ್ಟಮ್ ಅಂತ ಕರೆದು 1798 ಗೆ ಇದು ಬಂತು. ಗೊತ್ತಾಗಿದೆ ಇದೊಂದು ಇಂಪಾರ್ಟೆಂಟ್ ಸಪರೇಟ್ ಹೆಡಿಂಗ್ ತರ ಬರ್ಕೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ 1798 ಅಲ್ಲಿ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ವೆಲ್ಲೆಸ್ಲಿ. 1798 ವೆಲ್ಲೆಸ್ಲಿ ಇದನ್ನು ಜಾರಿಗೊಳಿಸಿದ. ಬರ್ಕೊಂಡ್ರಾ? ವೆಲ್ಲೆಸ್ಲಿ ಇದನ್ನು ಜಾರಿಗೊಳಿಸಿದ 1798 ರಲ್ಲಿ. ನೆಕ್ಸ್ಟ್ ಅಂಡರ್ ಸಬ್ಸಿಡರಿ ಅಲೈಯನ್ಸ್ ಸಿಸ್ಟಮ್ Britishers were providing military aid ಅಂದ್ರೆ ಸಹಾಯ, military aid to Indian rulers ಅಥವಾ native rulers. ನೀವು ಬರ್ಕೊಳ್ಳಿ ಕನ್ನಡದಲ್ಲಿ. ಈ ಪದ್ಧತಿಯ ಪ್ರಕಾರ ಭಾರತೀಯ ರಾಜರಿಗೆ ಬ್ರಿಟಿಷರು ಸೈನಿಕ ಸಹಾಯವನ್ನು ನೆರವನ್ನು ನೀಡುತ್ತಿದ್ದರು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ನೆರವನ್ನು ನೀಡುತ್ತಿದ್ದರು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ನೆರವನ್ನು ನೀಡುತ್ತಿದ್ದರು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ಕ್ವಾಲಿಟಿ ಉದ್ದೇಶಗಳು ಆಬ್ಜೆಕ್ಟಿವ್ಸ್. ಮೊದಲನೇದು ಟು ಕಂಟ್ರೋಲ್ ದ ಇಂಡಿಯನ್ ರೂಲರ್ಸ್ ಅಥವಾ ಇಂಡಿಯನ್ ಸ್ಟೇಟ್ಸ್. ಭಾರತೀಯ ರಾಜರನ್ನು ಕಂಟ್ರೋಲ್ ಅಂದ್ರೆ ನಿಯಂತ್ರಿಸೋದು, ಅಥವಾ ಅವರ ಪ್ರಭಾವವನ್ನು ಹೆಚ್ಚುಗೊಳಿಸೋದು ಅಂತ ಬ್ರಾಕೆಟ್ ಅಲ್ಲಿ. ಪ್ರಭಾವವನ್ನು ಹೆಚ್ಚುಗೊಳಿಸೋದು, ನಿಯಂತ್ರಿಸೋದು ಬ್ರಾಕೆಟ್ ಅಲ್ಲಿ. ಬ್ರಿಟಿಷರ ಪ್ರಭಾವವನ್ನು ಹೆಚ್ಚಿಸುವುದು.
ಬ್ರಾಕೆಟ್ ಇಂಗ್ಲಿಷ್ ಏನು ತಗೊಳ್ತಾರೆ ಪ್ರಭಾವ ಅಂದ್ರೆ ಟು ಕ್ರಿಯೇಟ್ ಮೋರ್ ಇನ್ಫ್ಲುಯೆನ್ಸ್ ಆನ್ ಬ್ರಾಕೆಟ್ ಅಲ್ಲಿ ಕ್ರಿಯೇಟ್ ಮೋರ್ ಇನ್ಫ್ಲುಯೆನ್ಸ್ ಆನ್ ಇಂಡಿಯನ್ ರೂಲರ್ಸ್ ಪ್ರಭಾವವನ್ನು ಬೀರುತ್ತಾರೆ. ನೆಕ್ಸ್ಟ್ ಎರಡನೇದು, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಿಸಲು ಟು ಇನ್ಕ್ರೀಸ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ, ಟು ಎಕ್ಸ್ಪ್ಯಾಂಡ್ ದ ಇನ್ಕ್ರೀಸ್ ಎಕ್ಸ್ಪ್ಯಾಂಡ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ. ನೆಕ್ಸ್ಟ್ ಭಾರತೀಯ ರಾಜರ ವಿದೇಶಾಂಗ ನೀತಿಗಳನ್ನು ನಿಯಂತ್ರಿಸುವುದು, ಕಂಟ್ರೋಲ್ ದ ಫಾರಿನ್ ಪಾಲಿಸಿ ಆಫ್ ಇಂಡಿಯನ್ ರೂಲರ್ಸ್, ಟು ಕಂಟ್ರೋಲ್ ದ ಫಾರಿನ್ ಪಾಲಿಸಿ ಆಫ್ ಇಂಡಿಯನ್ ರೂಲರ್ಸ್, ಭಾರತೀಯ ರಾಜರ ವಿದೇಶಾಂಗ ನೀತಿಗಳನ್ನು ನಿಯಂತ್ರಿಸುವುದು, ವಿದೇಶಾಂಗ ನೀತಿಗಳನ್ನು ನಿಯಂತ್ರಿಸುವುದು. ಲಾಸ್ಟ್ ಪಾಯಿಂಟ್, ಭಾರತದಲ್ಲಿ ಇತರ ಐರೋಪ್ಯ ರಾಷ್ಟ್ರಗಳ ಪ್ರಭಾವವನ್ನು ತಗ್ಗಿಸುವುದು, ಭಾರತದಲ್ಲಿ ಇತರ ಯುರೋಪಿಯನ್ನರ ಪ್ರಭಾವಗಳನ್ನು ತಗ್ಗಿಸುವುದು, ಟು ರೆಡ್ಯೂಸ್ ದ ಇನ್ಫ್ಲುಯೆನ್ಸ್ ಆಫ್ ಅದರ್ ಯುರೋಪಿಯನ್ ಕಂಟ್ರೀಸ್ ಇನ್ ಇಂಡಿಯಾ, ಟು ರೆಡ್ಯೂಸ್ ದ ಇನ್ಫ್ಲುಯೆನ್ಸ್ ಆಫ್ ಅದರ್ ಯುರೋಪಿಯನ್ ಕಂಟ್ರೀಸ್ ಇನ್ ಇಂಡಿಯಾ, ಇವೆಲ್ಲ ಅವರ ಉದ್ದೇಶಗಳಾಗಿವೆ. ನೆಕ್ಸ್ಟ್ ಅದರ ಒಪ್ಪಂದಗಳು, ಅಗ್ರಿಮೆಂಟ್ಸ್ ಯಾವ ಥರ ಇರ್ತದೆ, ಕರಾರುಗಳು, ಒಪ್ಪಂದಗಳು ಅಥವಾ ಅಗ್ರಿಮೆಂಟ್ಸ್. ಮೊದಲನೇದು ಇಂಗ್ಲಿಷ್ ಅಲ್ಲಿ ಫಸ್ಟ್, ದ ನೇಟಿವ್ ರೂಲರ್ಸ್ who are entering to this alliance, the native rulers who are entering to this alliance must pay money to the British government, must pay the money to the British government for the maintenance of the army, for the maintenance of the army. ನೀವು ಬರ್ಕೊಳ್ಳಿ, ಈ ಒಪ್ಪಂದಕ್ಕೆ ಒಳಪಟ್ಟ ರಾಜರು ಭಾರತೀಯ ಈ ಒಪ್ಪಂದಕ್ಕೆ ಒಳಪಟ್ಟ ರಾಜರು ಬ್ರಿಟಿಷರಿಗೆ ಸೈನ್ಯದ ನಿರ್ವಹಣೆಗಾಗಿ ಹಣವನ್ನು ನೀಡಬೇಕಾಗಿತ್ತು. ಅದ್ರ ಅರ್ಥ ಏನಪ್ಪ ಅಂದ್ರೆ ಬ್ರಿಟಿಷ್ ಸೈನಿಕರಿಗೆ ಸ್ಯಾಲರಿನ ಭಾರತೀಯ ರಾಜರು ಕೊಡಬೇಕಾಗಿತ್ತು ಅಂತ ಅರ್ಥ. ಗೊತ್ತಿಲ್ಲ ಅಂದ್ರೆ ಒಂದು ಅಂಡರ್ಲೈನ್ ಮಾಡ್ಕೊಂಡು ನೀವು ಬ್ರಾಕೆಟ್ ಬರ್ಕೊಂಡು ಅಂದ್ರೆ ಅವರ ವೇತನವನ್ನು ಭಾರತೀಯ ರಾಜರು ಕೊಡಬೇಕಾಗಿತ್ತು ಅರ್ಥ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಇಂಡಿಯನ್ ರೂಲರ್ಸ್ ಶುಡ್ ಕನ್ಸಿಡರ್ British as their paramount power. Indian rulers should consider British as their paramount power. ಭಾರತೀಯ ರಾಜರು ಬ್ರಿಟಿಷರನ್ನು ಸಾರ್ವಭೌಮರು ಎಂದು ಪರಿಗಣಿಸಬೇಕು. ಭಾರತೀಯ ರಾಜರು ಬ್ರಿಟಿಷರನ್ನು ಸಾರ್ವಭೌಮರು ಎಂದು ಪರಿಗಣಿಸಬೇಕು. Indian rulers must keep British resident in their territory. ಭಾರತೀಯ ರಾಜರು ತಮ್ಮ ಆಸ್ಥಾನದಲ್ಲಿ ಬ್ರಿಟಿಷ್ನ ಪ್ರತಿನಿಧಿಯನ್ನು ನೇಮಿಸಿಕೊಳ್ಳಬೇಕಿತ್ತು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಳಿದ ಯಾಕಂದ್ರೆ ಯುರೋಪಿಯನ್ನರನ್ನ ತಮ್ಮ ಸೈನ್ಯಗಳಲ್ಲಿ ಸೇರಿಸಲಾಗಿತ್ತು. ಬರ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್, ಇಂಡಿಯನ್ ರೂಲರ್ಸ್ ಶುಡ್ ನಾಟ್ ಅಪಾಯಿಂಟ್ ಯುರೋಪಿಯನ್ ಸೋಲ್ಜರ್ಸ್ soldiers in their army without the permission of the British. ಈ ಕನ್ನಡದಲ್ಲಿ ಭಾರತೀಯ ರಾಜರು ಬ್ರಿಟಿಷರ ಒಪ್ಪಿಗೆ ಇಲ್ಲದೆ ತಮ್ಮ ಸೈನ್ಯದಲ್ಲಿ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ನೆಕ್ಸ್ಟ್, ಇಂಡಿಯನ್ ರೂಲರ್ಸ್ ಶುಡ್ ನಾಟ್ wage a war. Indian rulers should not wage a war. WAGE. Indian rulers should not wage a war or conclude a peace treaty without the permission of British. ಕನ್ನಡದ ಬಗ್ಗೆ ಭಾರತೀಯ ರಾಜರು ಬ್ರಿಟಿಷರ ಒಪ್ಪಿಗೆ ಇಲ್ಲದೆ ಯಾವುದೇ ಯುದ್ಧ ಹಾಗೂ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುವಂತಿಲ್ಲ. Last, if there was any conflict with the native rulers, there is any conflict with the native rulers, it was decided by the resolution passed by the British. ಅಕ್ಕಪಕ್ಕದ ರಾಜ್ಯದ ಜೊತೆ ಯಾವುದೇ ತಿಕ್ಕಾಟಗಳಿದ್ದಲ್ಲಿ ಅದನ್ನು ಬ್ರಿಟಿಷರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಬೇಕಿತ್ತು. ಲಾಸ್ಟ್, ಇದಾದ್ಮೇಲೆ ಯಾರ್ಯಾರು ಒಪ್ಕೊಂಡ್ರು ಅಂತ ಹೇಳ್ತಾ ಹೋಗ್ತೀನಿ, ನನ್ನ ಜೊತೆ ಬರ್ತಾ ಹೋಗಿ. ಮೊದಲನೇದು ಒಪ್ಪಂದಂತ ವ್ಯಕ್ತಿಗಳು 1798ರಲ್ಲಿ ಹೈದರಾಬಾದಿನ ನಿಜಾಮ್ ಅಸಫ್ ಶಾ ಸೆಕೆಂಡ್ ಅಂತ ಅಥವಾ ಅಲಿ ಖಾನ್ ಅಂತ ಕೂಡ ಅವನು ಕರೀತಾರೆ. ಓಕೆ, ನಿಜಾಮ್ ಅಲಿ ಖಾನ್ ಅಂತಾರೆ ಅಥವಾ ಅಸಫ್ ಶಾ ಸೆಕೆಂಡ್ ಅಂತಾರೆ. ಅಸಫ್ ಶಾ ಸೆಕೆಂಡ್ ಅಥವಾ ನಿಜಾಮ್ ಅಲಿ ಖಾನ್ ಇವನು ಒಪ್ಕೊಂಡಂತ ದೇಶದ ಮೊದಲ ವ್ಯಕ್ತಿ. ನೀವು ಬರ್ಕೊಂಡು ಹೇಳ್ತಾ ಹೋಗ್ತೀನಿ. 1798 ಹೈದರಾಬಾದ್ ನಿಜಾಮ್ ಅಸಫ್ ಶಾ ಸೆಕೆಂಡ್ ಅಥವಾ ನಿಜಾಮ್ ಅಲಿ ಖಾನ್, ಫಸ್ಟ್ ಇಂಡಿಯನ್ ರೂಲರ್ ಅಕ್ಸೆಪ್ಟೆಡ್ ಅಲಯನ್ಸ್ ಸಿಸ್ಟಮ್.
ಫಸ್ಟ್ ಇಂಡಿಯನ್ ರೂಲರ್ ಅಕ್ಸೆಪ್ಟೆಡ್ ದ ಅಲಯನ್ಸಸ್, ಒಪ್ಪಿಕೊಂಡಂತ ಸಾಯಕ ಸೈನ್ಯ ಪದ್ಧತಿ ಒಪ್ಪಿಕೊಂಡಂತ ದೇಶೀಯ ಮೊದಲ ದೊರೆ, ದೇಶೀಯ ಮೊದಲ ದೊರೆ. ಬರ್ಕೊಂಡ್ರ? ನೆಕ್ಸ್ಟ್ ಎರಡನೇ ವ್ಯಕ್ತಿ 1799 ಆದ ನಂತರ 1799ರಲ್ಲಿ ಎರಡನೇ ವ್ಯಕ್ತಿ ಯಾರು ಗೊತ್ತಾ? ಮೈಸೂರಿನ ಒಡೆಯರಾದಂಥ, ಇದೇ ಥರ ಮುಂದೆ ಆಡಲ್ ಬರ್ಕೊಳ್ಳಿ, ಓದೋದು ಈಸಿ ಆಗುತ್ತೆ. ಕಡೆ ಮನೆತನ, ಈ ಕಡೆ ಹೆಸರುಗಳು. ಥರ್ಡ್ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಥರ್ಡ್ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ನೆಕ್ಸ್ಟ್ 1800ರಲ್ಲಿ ಔದ್ನ ನವಾಬ, ಮೂರನೇವರು ಔದ್ನ ನವಾಬ, ಔದ್ನ ನವಾಬ, ಔದ್ ನವಾಬ. ಸಾದತ್ ಅಲಿ ಅಂತಕ್ಕಂಥ ವ್ಯಕ್ತಿ, ಸಾದತ್ ಅಲಿ ಖಾನ್ ಅಂತ ಹೇಳ್ಬೇಕಂತ ಸಾದತ್ ಅಲಿ. ಇವನು ಒಪ್ಕೊಂಡಂತ ಮೂರನೇ ವ್ಯಕ್ತಿ ಸಾದತ್ ಅಲಿ ಖಾನ್ ಅಂತ ಸಾದತ್ ಅಲಿ ಖಾನ್ ಸಾದತ್ ಅಲಿ ಇವನು ಒಪ್ಕೊಂಡಂತ ಮೂರನೇ ವ್ಯಕ್ತಿ. ನೋಡಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ದೇಶಕ್ಕೆ ಎರಡನೇವರು, ಕರ್ನಾಟಕಕ್ಕೆ ಮೊದಲನೇವರು. ನೆಕ್ಸ್ಟ್ ನಾಲ್ಕನೇವನು 1802ರಲ್ಲಿ ಪೂನಾದ ಪೇಶ್ವ ಸೆಕೆಂಡ್ ಬಾಜಿರಾವ್, ಇವನು ಒಪ್ಕೊಂಡಂತ ನಾಲ್ಕನೇ ವ್ಯಕ್ತಿ. ಇದರಲ್ಲಿ ಇಷ್ಟು ಹೋಗುತ್ತೆ, ಇಂಪಾರ್ಟೆಂಟ್ ಮಾತ್ರ ಹೇಳಿದ್ದೀನಿ. ಬರ್ಕೊಂಡ್ರ? ಇಷ್ಟು ಜನ ಒಪ್ಕೊಂಡಂತ ವ್ಯಕ್ತಿ. ಇದರ ಮೆರಿಟ್ಸ್, ಅನುಕೂಲಗಳು, ಇಲ್ಲ ಬ್ರಿಟಿಷರಿಗಾದ ಅನುಕೂಲಗಳು, ಭಾರತೀಯರಿಗಲ್ಲ. ಮೆರಿಟ್ಸ್ ಫಾರ್ ಬ್ರಿಟಿಷರಿಗಾದ ಅನುಕೂಲಗಳು, ಮೆರಿಟ್ಸ್ ಫಾರ್ ಬ್ರಿಟಿಷರಿಗಾದ ಅನುಕೂಲಗಳು. ಏನು ಲಾಭ ಆಗಿರ್ಬೋದು ಹೇಳಿ? ವೆರಿ ಗುಡ್. ಸೈನಿಕರ ಖರ್ಚು ಉಳಿತು, ಎರಡನೇದು. ಮತ್ತೆ ವೆರಿ ಗುಡ್, ಸಾಮ್ರಾಜ್ಯ ವಿಸ್ತರಣೆ ಆಯಿತು. ಮತ್ತೆ ಭಾರತೀಯ ರಾಜ್ಯದ ತಮ್ಮ ಹಿಡಿತಕ್ಕೆ ಬಂದು ಅವರೇ ಗೋಣಿ ಬಂದಿದ್ದಂಗೆ ಆಯಿತು. ಹೌದಾ? ಇದನ್ನೆಲ್ಲ ಆನ್ಸರ್ ಬರ್ಕೊಳ್ಳಿ. ಒಂದು 2-3 ಪಾಯಿಂಟ್ಸ್. ಮೊದಲನೇದು ಅದರ ಅನುಕೂಲಗಳು. ಇಂಡಿಯನ್ ರೂಲರ್ಸ್ ಫಾರ್ ಡಿಸಾರ್ಮ್ಡ್, ಅಂದ್ರೆ ಭಾರತೀಯ ರಾಜರನ್ನು ಡಿಸಾರ್ಮ್ಡ್ ಅಂದ್ರೆ ಕನ್ನಡದಲ್ಲಿ ಅಂತ ಬರ್ಕೊಳ್ಳಿ, ನಿಶಸ್ತ್ರಗೊಳಿಸಲಾಯಿತು. ಭಾರತೀಯ ರಾಜರನ್ನು ನಿಶಸ್ತ್ರಗೊಳಿಸಲಾಯಿತು. ಇಂಡಿಯನ್ ರೂಲರ್ಸ್ ಫಾರ್ ಡಿಸಾರ್ಮ್ಡ್. ನೆಕ್ಸ್ಟ್ ಏನಂತಾರೆ, ಇದು ಕಂಪನಿಯ ಸೈನಿಕರಿಗೆ ಸ್ಯಾಲರಿ ಕೊಡೋದಂತ ಬರ್ಡನ್ ಕಡಿಮೆ ಆಯಿತು, ಅದರಿಂದ ಕಂಪನಿ ಲಾಭ ಆಯಿತು. ಬರ್ಕೊಳ್ಳಿ, ಸ್ಯಾಲರಿ ವಾಸ್ ಗಿವನ್ ಬೈ ಇಂಡಿಯನ್ ರೂಲರ್ಸ್, ಸ್ಯಾಲರಿ ಗಿವನ್ ಬೈ ಇಂಡಿಯನ್ ರೂಲರ್ಸ್ that helped economic condition of the company, economic conditions of the company. ಕನ್ನಡದಲ್ಲಿ ಭಾರತೀಯ ಸೈನಿಕರಿಗೆ ಅಲ್ಲ, ಇದು ಬ್ರಿಟಿಷ್ ಸೈನಿಕರಿಗೆ ಭಾರತೀಯ ರಾಜರು ವೇತನ ನೀಡಿದ್ದರಿಂದ, ಕಂಪನಿಯ ಆದಾಯ ಹೆಚ್ಚಿತು. ಓಕೆ, ನೆಕ್ಸ್ಟ್ ಆಮೇಲೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಸಾಕು. ಇಟ್ ಹೆಲ್ಪ್ ಟು expand the British Empire. It helped to expand the British Empire. ಇದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗೆ ಸಹಾಯಕವಾಯಿತು. ನೆಕ್ಸ್ಟ್ ಡಿಮೆರಿಟ್ಸ್ ಫಾರ್ ಇಂಡಿಯನ್ ರೂಲರ್ಸ್, ಭಾರತೀಯರಿಗೆ ರಾಜರಿಗಾದ ಅನಾನುಕೂಲಗಳು. ಡಿಮೆರಿಟ್ಸ್ ಫಾರ್ ಇಂಡಿಯನ್ ರೂಲರ್ಸ್, ಭಾರತೀಯ ರಾಜರಿಗಾದ ಅನಾನುಕೂಲಗಳು. ಇನ್ನು ಬರ್ಕೊಂಡು ಅದಕ್ಕೆ ಮೆರಿಟ್ಸ್ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೋದು. ಏನಪ್ಪ ಅಂದ್ರೆ ಯುರೋಪಿಯನ್ ಪ್ರಭಾವವನ್ನು ಬೇರೆ ಯುರೋಪಿಯನ್ ಆಡ್ ಮಾಡ್ಕೊಂಡು ಇಲ್ಲ ನಡೆಯುತ್ತೆ, ಗೊತ್ತಾಗ. ನೆಕ್ಸ್ಟ್ ಅದಾದ್ಮೇಲೆ ಸಾಯಕ ಸೈನ್ಯ ಪದ್ಧತಿ ಆದಂತ ಇದು ಡಿಮೆರಿಟ್ಸ್. ಏನು ಡಿಮೆರಿಟ್ಸ್? ಮೊದಲನೇದು, ಸೈನಿಕರನ್ನ ಕಡಿತ ಮಾಡ್ತಿದ್ದ ಅವರೆಲ್ಲರೂ ನಿರುದ್ಯೋಗಿಗಳು. ಕರೆಕ್ಟ್. ಫಸ್ಟ್ ಪಾಯಿಂಟ್, ದೇಶೀಯ ರಾಜರು ಅಥವಾ ಭಾರತೀಯ ರಾಜರು ಸೈನ್ಯವನ್ನು ವಿಸರ್ಜಿಸಿದ್ದರಿಂದ, ದೇಶೀಯ ರಾಜರು ಸೈನ್ಯವನ್ನು ವಿಸರ್ಜಿಸಿದ್ದರಿಂದ ಭಾರತೀಯ ಸೈನಿಕರು ನಿರುದ್ಯೋಗಿಗಳಾದರು. ನೀವು because of Indian rulers dismantled their army, that caused unemployment that created unemployment for soldiers. ಭಾರತೀಯ ಸೈನಿಕರು ನಿರುದ್ಯೋಗಿಗಳು. ಎರಡನೇ, ಭಾರತೀಯ ಸೈನಿಕರು ಬ್ರಿಟಿಷರನ್ನು ಎದುರಿಸುವ ಶಕ್ತಿಯನ್ನು ಕಳ್ಕೊಂಡು they lost the power to face the British Empire. ಬ್ರಿಟಿಷರನ್ನು ಎದುರಿಸುವ ಶಕ್ತಿಯನ್ನು ಭಾರತೀಯರು ಕಳೆದುಕೊಂಡರು. ಭಾರತೀಯ ರಾಜರು ಕಳೆದುಕೊಂಡರು. ಇಂಡಿಯನ್ ರೂಲರ್ಸ್ lost the power to face the British. ನೆಕ್ಸ್ಟ್ ನೋಡಿ, ಆಮೇಲೆ ಇದು ಸ್ಯಾಲರಿ ಯಾಕೆ ಕೊಡಲಾಗಿತ್ತು? ಭಾರತೀಯ ರಾಜರು ಕೊಡಬೇಕಾಗಿತ್ತು. ಅವ್ರ ದುಡ್ಡು ಇರ್ತಿಲ್ಲ, ಅವಾಗ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಟ್ಯಾಕ್ಸ್ ಜಾಸ್ತಿ ಮಾಡಿದಾಗ ಭಾರತೀಯ ಜನರಿಗೆ ಬರ್ಡನ್ ಆಗ್ತಿತ್ತು. ಓಕೆ, ಅದು ಭಾರತೀಯ ಜನರಿಗೆ ತೊಂದರೆ ಆಯಿತು. ಅದು ಕೂಡ ಆಗ ಭಾರತೀಯ ಜನರಿಗೆ ತೊಂದರೆ ಆಗಿದ್ದು ಅದೊಂದು ಕಾರಣ. ನೆಕ್ಸ್ಟ್, ಬ್ರಿಟಿಷರಿಗೆ ಸಹಾಯಧನ ನೀಡಲು ಭಾರತೀಯರ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸಿದರು. ಇವರು ಭಾರತೀಯ ರಾಜರು. ಇಂಡಿಯನ್ ರೂಲರ್ಸ್ put high taxes on Indians. To compensate the burden of maintenance of British army. To compensate the burden of maintaining the British army. ಇದು ಪ್ರಮುಖವಾದ ಕಾರಣಗಳು. ಇಷ್ಟ. ನೆಕ್ಸ್ಟ್ ಇದಾದ್ಮೇಲೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಬಹಳ ಚಿಕ್ಕ ಕಾನ್ಸೆಪ್ಟ್. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇದೇನು ಯಾವಾಗ ಇಂಟ್ರೊಡ್ಯೂಸ್ ಆಯಿತು? ಏನು ಸಣ್ಣ ಕಾನ್ಸೆಪ್ಟ್. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇದನ್ನ 1848ರಲ್ಲಿ ಒಬ್ಬ ವ್ಯಕ್ತಿ ಇಂಟ್ರೊಡ್ಯೂಸ್ ಮಾಡಿದ. ಅವನ ಹೆಸರು ಡಾಲೋಸಿ. ಇವನೊಬ್ಬ ಗವರ್ನರ್ ಜನರಲ್ ಆಗಿದ್ದ ಡಾಲೋಸ್. ಈ ಭಾರತಕ್ಕೆ ಬಂದಂತ ಇಬ್ಬರು ಬ್ರಿಟಿಷರ ಅತ್ಯಂತ ಏನಂತ ಡೇಂಜರಸ್ ಪರ್ಸನ್ಗಳಲ್ಲಿ ಒಬ್ಬನು ವೆಲ್ಲೆಸ್ಟ್, ಇನ್ನೊಬ್ಬ ಡಾಲೋಸ್. ಈ ಡಾಲೋಸ್ ಆಲೋಚನೆ ಮಾಡಿದ ಏನು ಲೆಕ್ಕಾಚಾರ ಮಾಡ್ತಾನೆ ಅಂದ್ರೆ, ಭಾರತೀಯ ರಾಜರಿಗೆ ಅವತ್ತಿನ ಕಾಲದಲ್ಲಿ ಬಹಳ ಜನ ಮಕ್ಕಳು ಇರ್ತಿರಲಿಲ್ಲ. ಅವ್ರೇನು ದುರದೃಷ್ಟ ಮಕ್ಕಳು ಇರ್ತಿರಲಿಲ್ಲ, ಅದು ಇಬ್ಬರು ಹೆಣ್ಮಕ್ಳು ಇರ್ತಿದ್ರು. ಹೆಣ್ಮಕ್ಳು ಇದ್ರೆ ರಾಜ್ಯವನ್ನು ಹೆಣ್ಮಕ್ಳು ಬಿಟ್ಕೊಡಕ್ ಬರ್ತಿರಲಿಲ್ಲ, ಗಂಡ್ಮಕ್ಳು ಕೊಡಬೇಕಾಗಿತ್ತು. ಅವಾಗ ಏನು ಮಾಡ್ತಿದ್ರು, ಒಬ್ಬ ಸಂಬಂಧಿಕ ಹುಡುಗನ ಅಡಾಪ್ಟ್ ಮಾಡ್ಕೊಂಡು ದತ್ತುಪುತ್ರನ ತಗೊಂಡು. ಬ್ರಿಟಿಷರು ಹೇಳ್ತಾರೆ, ನೀವು ದತ್ತುಪುತ್ರರನ್ನ ತಗೊಳ್ಳೋದು ಅದರ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಕೊಡ್ಬೇಕು. ಇದ್ಯಾವ ಲೆಕ್ಕ? ಭಾರತೀಯ ರಾಜರು ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ ರಾಜ್ಯಗಳನ್ನ ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ, ಗಂಡು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಬ್ರಿಟಿಷರಿಗೆ ಬಿಟ್ಕೊಳ್ಳಿ ಅಂತ ಡಾಲೋಸ್. ಆಗ ಇದ್ರ ವಿರುದ್ಧ ದಂಗೆಗಳಾಯಿತು. ಆದರೆ ಡಾಲೋಸ್ ಆ ದಂಗೆಗಳನ್ನೆಲ್ಲ ತಿಕ್ಕಿ ಅನೇಕ ರಾಜ್ಯಗಳನ್ನ ಕಿತ್ಕೊತಾನೆ. ಹಾಗಾಗಿ ಇನ್ನೊಬ್ಬ ನಂತರ ಬಹಳ ಕ್ರೂರ ವ್ಯಕ್ತಿ ಡಾಲೋಸ್. 1848ರಲ್ಲಿ ಡಾಲೋಸಿ ಈ ನೀತಿಯನ್ನು ಜಾರಿಗೆ ತಂದ, ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದ. ಇನ್ 1848 ಡಾಲೋಸಿ ಇಂಟ್ರೊಡ್ಯೂಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ನೆಕ್ಸ್ಟ್ ಕನ್ನಡದಲ್ಲಿ ಈ ಪದ್ಧತಿಯ ಪ್ರಕಾರ ದತ್ತು ಮಕ್ಕಳಿಲ್ಲದ ರಾಜರು, ಈ ಪದ್ಧತಿ ಪ್ರಕಾರ ಮಕ್ಕಳಿಲ್ಲದ ರಾಜರು ದತ್ತು ಮಕ್ಕಳನ್ನು ಪಡೆಯಲು ಅವಕಾಶವನ್ನು ನಿರಾಕರಿಸಲಾಗಿದೆ. ಮಕ್ಕಳಿಲ್ಲದ ರಾಜರು ದತ್ತು ಮಕ್ಕಳನ್ನು ಪಡೆಯಲು ಅವಕಾಶವನ್ನು ನಿರಾಕರಿಸಲಾಗಿದೆ. ಇದರಿಂದ ನೆಕ್ಸ್ಟ್ ಪಾಯಿಂಟ್, ಇದರಿಂದ ಭಾರತದ ಅನೇಕ ರಾಜ್ಯಗಳನ್ನು ಡಾಲೋಸಿ ವಶಪಡಿಸಿಕೊಂಡನು. ಇಂಗ್ಲಿಷ್ ಬರ್ಕೊಂಡ್ರ? ಬರ್ಕೊಳ್ಳಿ. ಇಟ್ ಡೆನಿಡ್ ರೈಟ್ ಆಫ್ ಸಕ್ಸೆಷನ್ ಟು ಅಡಾಪ್ಟೆಡ್ ಪ್ರಿನ್ಸಸ್. ಓಕೆ, ನೆಕ್ಸ್ಟ್ ಲೀಸ್ಟ್ ಹೇಳ್ತಾ ಹೋಗ್ತೀನಿ, ಬರ್ಕೋತಾ ಹೋಗಿ ಒಂದೊಂದೇ ಯಾವ್ಯಾವ ರಾಜ್ಯಗಳು ಅಂತ. ಇಸ್ವಿ ಮತ್ತೆ ರಾಜ್ಯ ವ್ಯಕ್ತಿಗಳು. 1848 ಮೊದಲು ಸತಾರ ಅಂತ ಮಹಾರಾಷ್ಟ್ರದಲ್ಲಿ. 1800 ಸತಾರದಲ್ಲಿ ಅಬ್ಬಾಸಾಯಿ ಅಂತ ಬರ್ತಾನೆ. ಅಬ್ಬಾಸಾಯಿ ಮರಾಠ ಅಬ್ಬಾಸಾಯಿ. ಇವನೇನ್ ಮಾಡ್ತಾನೆ, ಅಬ್ಬಾಸಾಯಿ ಅಂತಕ್ಕಂಥವ್ರು ಇವನೇನ್ ಮಾಡ್ತಾನೆ, ನಾನು ಸಾಯೋಕ್ಕಿಂತ ಮುಂಚೆ ಹುಡುಗರನ್ನ ದತ್ತುಪುತ್ರನ ಅಡಾಪ್ಟ್ ಮಾಡಿದ್ದ. ಆದರೆ ಬ್ರಿಟಿಷರು ನಿರಾಕರಿಸಿ ಇದನ್ನು ವಶಪಡಿಸಿಕೊಂಡ ಮೊದಲ ರಾಜ್ಯ. ಅಲ್ಲಿ ಮುಂದುಗಡೆ ಬರ್ಕೊಳ್ಳಿ. ಇವಾಗ ಫಸ್ಟ್ ಸ್ಟೇಟ್ ಅನೆಕ್ಸ್ಡ್ ಬೈ ಬ್ರಿಟಿಷರು ವಶಪಡಿಸಿಕೊಂಡ ಮೊದಲ ರಾಜ್ಯ ಸತಾರ. ಅದಾದ್ಮೇಲೆ ಒಂದು ಲೀಸ್ಟ್ ಇದೆ, ಹೇಳ್ತಾ ಹೋಗ್ತೀನಿ, ಆಡ್ ಮಾಡ್ಕೊತಾ ಹೋಗಿ. 1849 ಜೈತಪುರ. ನೆಕ್ಸ್ಟ್ ಮೂರನೇದು 1850ರಲ್ಲಿ ಒಂದೆರಡು ಬರ್ತದೆ. 50ರಲ್ಲಿ ಸಂಬಾಲ್ಪುರ ಅಂತ ಒಂದು, ಮತ್ತು ಭರತಪುರ ಮತ್ತು ಭರತಪುರ. ನೆಕ್ಸ್ಟ್ 52ರಲ್ಲಿ ಉದಯಪುರ. 1852ರಲ್ಲಿ ಉದಯಪುರ. ನೆಕ್ಸ್ಟ್ 1852ರಲ್ಲಿ ಉದಯಪುರ. 1853ರಲ್ಲಿ ಝಾನ್ಸಿ. 1853 ಲಕ್ಷ್ಮೀಬಾಯಿ. ನಿಮ್ಗೆ ಇದ್ರಲ್ಲಿ ಹೇಳ್ತೀನಿ ನಾನು 1857 ವಾರ ಲೇಟ್ ಅಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡ್ಕೊಬೋದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ರಾಜ್ಯ. ಅದಾದ್ಮೇಲೆ ಇನ್ನೊಂದು ಆರ್ಕಾಟ್ ಅಂತ ಬರುತ್ತೆ 53ರಲ್ಲಿ. ಝಾನ್ಸಿ ಒಂದು ಆರ್ಕಾಟ್ ಭಾಷೆ ಬರ್ತಾರೆ ಸಾಕಷ್ಟು. ಆಯ್ತಾ? ಇಲ್ಲಿಗೆ ಇವರು ಮನೆತನಗಳು ಕಂಪ್ಲೀಟ್ ಆಗುತ್ತೆ. ಇದು ಎರಡು ಮೊದಲನೇದು ಸಬ್ಸಿಡರಿ ಸಿಸ್ಟಮ್ ಮತ್ತು ಡಾಲರ್ಸ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಒಂದು ಸೋಷಿಯಲ್ ರಿಫಾರ್ಮರ್ಸ್ ಅಂತ ಒಂದು ಕಾನ್ಸೆಪ್ಟ್. ಇದು ಸ್ವಲ್ಪ ಹೆವಿ ಇದೆ ಕಾನ್ಸೆಪ್ಟ್. ಸ್ವಲ್ಪ ನೀವು ಓದಿ ಇನ್ನೊಂದಿಷ್ಟು ಕಾನ್ಸೆಪ್ಟ್ 2-3 ಪೇಜ್ 2 ಪೇಜ್ ಬರೆಯೋಷ್ಟು 8 ಮಾರ್ಕ್ಸ್ ಬರೆಯೋಷ್ಟು ರೆಡಿ ಇರಬೇಕು. ಅಂದ್ರೆ ಬ್ರಹ್ಮ ಸಮಾಜದ ಸುಧಾರಣೆಗಳನ್ನು ತಿಳಿಸಿ ಅಥವಾ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳನ್ನು ತಿಳಿಸಿ ಬರೆಯಬೇಕು. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಾರಾಯಣ ಗುರು ಮತ್ತು ಲಾಸ್ಟಿಗೆ ಬರ್ತಾರೆ. ಮೊದಲು ಗುರು ಮೂರ್ತಿಯನ್ನು ಸ್ವಲ್ಪ ಓದಬೇಕು. ಮಿಕ್ಕಿದೆಲ್ಲ ಎಲ್ಲ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿ ಬರ್ತಾರೆ. ಹೆಡಿಂಗ್ ತೊಗೊಳ್ಳಿ. ಬ್ರೇಕ್ ಅವಲ್ಲ ನಿಮಿಷ ತಗೊಂಡ್ರೆ ಬರೀ ಅವ್ರು ಬ್ರೇಕ್ ಕೊಟ್ಟಿದ್ರೆ ಅವರೆಲ್ಲ ಓಡ್ತಾರೆ ಕ್ಲಾಸ್ ಆಗ್ತದೆ. ಅವ್ರು ಅವಾಗ ಬ್ರೇಕ್ ಮುಗಿಸ್ಕೊಂಡು ಹೋದ್ರು ಯಾರು ಬಂದಿಲ್ಲ ಅಂದ್ರೆ 25 ನಾವು ಅದಕ್ಕೆ ಬ್ರೇಕ್ ಕೊಟ್ಟರೆ ಹೋಗಿ ಆನ್ಸರ್ ಮಾಡ್ತೀನಿ. ಆಯ್ತು, 5 ನಿಮಿಷ 5 ನಿಮಿಷ ರೀ. ಆಯ್ತು, ಅವ್ರು ನಾರಾಯಣ ಹೋಗ್ಬೇಕು.
ಗಿಫ್ಟ್ ಆಫ್ ಮೊನೋಪಿಸ್ಟ್. ಮೊದಲನೇದು ಇದನ್ನ ಉಷಾತಾರೆ ಅಂತ ಕೂಡ ಕರೀತಾರೆ, ಸ್ಟಾರ್ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಆಧುನಿಕ ಭಾರತದ ನವೋದಯದ ಜನಕ ಅಂತಾರೆ ಇದನ್ನ. ಆಧುನಿಕ ಭಾರತದ ನವೋದಯದ ಜನಕ, ಫಾದರ್ ಆಫ್ ಮಾಡರ್ನ್ ಇಂಡಿಯಾ. ಆಧುನಿಕ ಭಾರತದ ನವೋದಯದ ಜನಕ. ವಿರುದ್ಧ ಅನೇಕ ಜನ ಹೋರಾಟ ಮಾಡಿದ್ರು, ಅಂತವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ವಿತ್ ಎಕ್ಸಾಮ್ ಪಾಯಿಂಟ್ಸ್ ಆಫ್ ವ್ಯೂ ಬರ್ಕೋಬೇಕು. ಓಕೆ, ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೋಷಿಯಲ್ ರಿಫಾರ್ಮರ್ಸ್, ಸಮಾಜ ಸುಧಾರಕರು. ನೆಕ್ಸ್ಟ್ ಸಮಾಜ ಸುಧಾರಕರು. ಭಾರತದಲ್ಲಿ 19ನೇ ಶತಮಾನದಲ್ಲಿ 19 ಮತ್ತು 20ರಲ್ಲಿ ಬಹುದೊಡ್ಡ ಸಮಾಜ ಸುಧಾರಕರು ಬರ್ತಾರೆ. ಇವರು ಸಮಾಜ ಸುಧಾರಣೆ ಮಾಡಿದ್ರೆ ನಾವು ಇವತ್ತು ಇರಕ್ಕಾಗ್ತಿರಲಿಲ್ಲ. ಇಲ್ಲಿ ಎಷ್ಟು ಜನ ಹುಡುಗಿ ಸರಿ ಸಮ ಓದಕ್ಕಾಗ್ತಿರಲಿಲ್ಲ, ಸತಿ ಪದ್ಧತಿ ಹೋಗ್ತಿರಲಿಲ್ಲ, ಜಾತಿ ಪದ್ಧತಿಯ ಎಫೆಕ್ಟ್ ಕಡಿಮೆ ಆಗ್ತಿರಲಿಲ್ಲ, ಅಥವಾ ಸಮಾಜದಲ್ಲಿ ಮೇಲು ಕೀಳು ದೂರ ಆಗ್ತಿರಲಿಲ್ಲ. ಇದು ಅನೇಕ ಸಮಸ್ಯೆಗಳಿತ್ತು. ಸ್ತ್ರೀ ಶಿಕ್ಷಣ ಇತ್ತು, ಪದಾ ಸಿಸ್ಟಮ್ ಇತ್ತು, ಕಂಪಲ್ಸರಿ ಪದ ಹಾಕಬೇಕಾಗಿತ್ತು, ಈ ತರ ಬಹಳಷ್ಟು ಹೆಣ್ಮಕ್ಳನ್ನ ಸಮಸ್ಯೆಗಳಿತ್ತು ತಂದಿದ್ದೀವಿ. ಅದ್ರ ವಿರುದ್ಧ ಅನೇಕ ಜನ ಹೋರಾಟ ಮಾಡಿದ್ರು, ಅಂತವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ವಿತ್ ಎಕ್ಸಾಮ್ ಪಾಯಿಂಟ್ಸ್ ಆಫ್ ವ್ಯೂ ಬರ್ಕೋಬೇಕು. ಮೊದಲನೇ ಸಮಾಜ ಸುಧಾರಕರು 19ನೇ ಶತಮಾನವನ್ನು 19ನೇ ಶತಮಾನದಲ್ಲಿ ಅನೇಕ ಸಮಾಜ ಸುಧಾರಕರು 19ನೇ ಶತಮಾನದಲ್ಲಿ ಅನೇಕ ಸಮಾಜ ಸುಧಾರಕರು ಸಮಾಜದ ಕೆಟ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದರು. ಡ್ಯೂರಿಂಗ್ 19th century many social reformers fought against the social evils, ಅನಿಷ್ಟ ಪದ್ಧತಿಗಳು, ಸೋಷಿಯಲ್ ಎವಿಲ್ಸ್. ಹಾಗಾಗಿ ಈ 19ನೇ ಶತಮಾನವನ್ನ ಏನಂತ ಕರೀತಾರೆ ಅಂದ್ರೆ ನವೋದಯದ ಕಾಲ ಅಥವಾ ಪುನರುಜ್ಜೀವನದ ಕಾಲ ಅಂತ ಕರೀತಾರೆ. ಸೊ 19th century is called as ಕನ್ನಡದಲ್ಲಿ ನವೋದಯದ ಕಾಲ. ನವೋದಯ ಏನಂತ ಇಂಗ್ಲಿಷ್ ನವೋದಯ ಅಂದ್ರೆ ಕರೆಕ್ಟ್ ಏನಂದ್ರೆ ನೀವು ಬೇಡ. ಓಕೆ ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ. ಕನ್ನಡದಲ್ಲಿ ನವೋದಯದ ಕಾಲ ಅಥವಾ ಪುನರುಜ್ಜೀವನದ ಕಾಲ, ಇಂಗ್ಲಿಷ್ ಬರ್ಕೊಳ್ಳಿ. 19th century is also called as era of Renaissance. RENASSAINC ರೆನೆಸಾನ್ಸ್ ಅಂದ್ರೆ ಪುನರುಜ್ಜೀವನ ಅಂತ, ಪುನರುಜ್ಜೀವದ ಕಾಲ, ಯುಗ ಅಂತ ಕರೀತಾರೆ. ನೀವು ಕನ್ನಡದಲ್ಲಿ ಅದನ್ನು ಪದನ ಸೇರಿಸ್ಕೊಂಡು ಇಂಗ್ಲಿಷ್ ಬರ್ಕೊಳ್ಳಿ, ನವೋದಯದ ಕಾಲ. ಜಸ್ಟ್ ರೆಫರೆನ್ಸ್. ಓಕೆ, ಇದ್ರ ಭಾಳ ಜನ ಬರ್ತಾರೆ. ಅದ್ರ ಮೊದಲನೇ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯ್ 1772ರಿಂದ 1833 ತನಕ ಇದ್ರು. 1772ರಿಂದ 1833 ರಾಜಾರಾಮ್ ಮೋಹನ್ ರಾಯ್ ಅಂತ ಬರುತ್ತೆ. ನೋಡಿ, ಇವರು 1772ರಲ್ಲಿ ಪಶ್ಚಿಮ ಬಂಗಾಳದ 1772ರಲ್ಲಿ ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್ನ ಬುರ್ದ್ವಾನ್ ಜಿಲ್ಲೆಯ ರಾಧಾನಗರದಲ್ಲಿ ಜನಿಸಿದರು. ಪಶ್ಚಿಮ ಬಂಗಾಳದ ಬುರ್ದ್ವಾನ್ ಜಿಲ್ಲೆ ರಾಧಾನಗರದಲ್ಲಿ ಜನಿಸಿದರು. ಫಸ್ಟ್ ಬಾರ್ನ್. ತಂದೆ ರಮಾಕಾಂತ್ ರಾಯ್, ತಾಯಿ ಬಲಭದ್ರವಲ್ಲ ಬೇಕಾಗಿಲ್ಲ, ಇರಾ ಬೇಸಿಕ್ ಇನ್ಫಾರ್ಮೇಷನ್ಸ್. ಇವರು ನೋಡಿ, ಇವರು ಬಹಳ ಒಬ್ಬ ಮೇಧಾವಿ ವ್ಯಕ್ತಿ. ಇವರು ಎಷ್ಟು ಭಾಷೆನ ಬಲವಾಗಿದ್ರು ಅಂದ್ರೆ ಸುಮಾರು 14ರಿಂದ 15 ಭಾಷೆಯನ್ನು ಓದ್ತಿದ್ರು, ಬರೀತಿದ್ರು, ಅಷ್ಟು ಭಾಷೆಯ ನಾಲೆಡ್ಜ್ ಇತ್ತು. ಓಕೆ, ಈಗ 5 ಭಾಷೆ ಬರ್ತಾ ಇದ್ದಾರೆ ಓದಕ್ಕೆ ಬರೀಕ್ಕೆ. 5 ಭಾಷೆ, 4 ಬರ್ತೇನಾ? ಓಕೆ, 3 ಅಂತ ತೆಲುಗು ಬರುತ್ತೆ, ಕನ್ನಡ, ಇಂಗ್ಲಿಷ್, ಹಿಂದಿ. ಹೌದಾ? 4 ಯಾರಿಗೆ ಬರುತ್ತೆ? ಅದಕ್ಕೆ ಕೇಳೋದು. 4 ಮರಾಠಿ ಗೊತ್ತಾ ಓದಕ್ಕೆ ಬರೀಕ್ಕೆ? ಗ್ರೇಟ್. ಓಕೆ, ಈ ಕಡೆ ಯಾವ್ದ್ರಿ? ಯಾವ್ದು? ಚೈನಾ ಭಾಷೆನಾ? ಓಕೆ, ಚೈನಾ ಭಾಷೆ ಕಲಿಯಕ್ಕಿಂತ ಸುಮ್ಮನೆ ಇರೋದಂಗೆ. ಓಕೆ, ಬರ್ಕೊಡ್ರಿ. ಇವರು ಬಂಗಾಳಿ ತ್ರಿಭಾಷೆ. ಯಾಸ್ ಮಾಸ್ಟರ್ ಆಫ್ ಅಂತ, ಯಾಸ್ ಮಾಸ್ಟರ್ ಇನ್ ಇವರು ಬಂಗಾಳಿ ಭಾಷೆ, ಅರೇಬಿಕ್ ಪರ್ಷಿಯನ್ ಭಾಷೆ, ಗ್ರೀಕು, ಇಂಗ್ಲಿಷ್ ಮತ್ತೆ ಅದರ್ಸ್, ಮತ್ತೆ ಸಂಸ್ಕೃತ. ಪರ್ಷಿಯನ್, ಗ್ರೀಕ್, ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ವಿದ್ವಾನ್ ಆಗಿದ್ದರು, ಅಥವಾ ಭಾಷೆಗಳಲ್ಲಿ ಇಂಗ್ಲಿಷ್ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ವಿದ್ವಾನ್ ಆಗಿದ್ದರು. ಅಷ್ಟು ಭಾಷೆಗಳನ್ನ ಓದಬಲ್ಲವರಾಗಿದ್ದರು ಮತ್ತು ಬರೆಯಬಲ್ಲವರಾಗಿದ್ದರು. ಇವ್ರನ್ನ ಅನೇಕ ಹೆಸರುಗಳಿಂದ ಗೌರವಿಸ್ತಾರೆ ನಮ್ಮ ಇತಿಹಾಸದಲ್ಲಿ. ಅದರಲ್ಲಿ ಇವರನ್ನ ಭಾರತದ ಪುನರುಜ್ಜೀವನದ ಉಷಾತಾರೆ ಅಂತಾರೆ, ಅಥವಾ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕೂಡ ಕರೀತಾರೆ. ಹೌದಲ್ಲಿ ಬರ್ಕೊಂಡು ಇವರನ್ನು ಫಾದರ್ ಆಫ್ ಇಂಡಿಯನ್ ರೆನೆಸಾನ್ಸ್ ಅಂತ ಟೈಟಲ್ ಫಾದರ್ ಆಫ್ ಇಂಡಿಯನ್ ರೆನೆಸಾನ್ಸ್ ಅಂದ್ರೆ ಭಾರತದ ಪುನರುಜ್ಜೀವನದ ಪಿತಾಮಹ ಅಥವಾ ಭಾರತದ ಪುನರುಜ್ಜೀವನದ ಉಷಾತಾರೆ ಅಂತ ಕೂಡ ಕರೀತಾರೆ. ನೀವೇನಾದ್ರು PC ಎಕ್ಸಾಮ್ ಪ್ರಿಪೇರ್ ಆಗೋ ಯಾರು ಇದ್ರೆ ಇಂಥದನ್ನೆಲ್ಲ ಬಹಳ ನೀವು ಡೆಪ್ತ್ ನೀವೇ ನೋಡ್ಕೊಬೇಕು. ನಾವು ಎರಡು ಹೇಳ್ತೀನಿ, ನೀವು ಅದಕ್ಕೆ ಬೇರೆ ಕಂಟೆಂಟ್ ಆಡ್ ಮಾಡ್ಕೊಂಡು. ಯಾಕಂದ್ರೆ PC ಲೆವೆಲ್ ಅಂದ್ರೆ ಡೈರೆಕ್ಟ್ ಕ್ವಶ್ಚನ್ಸ್, ಕಾನ್ಸೆಪ್ಟ್ಸ್ ಕಡಿಮೆ, ಫ್ಯಾಕ್ಟ್ಸ್ ಸಿಕ್ಕಾಪಟ್ಟೆ ಅಂತದೆಲ್ಲ ನಿಮಗೆ ಅವನ ಪ್ರಶ್ನೆ ಜಾಸ್ತಿ ಕೇಳ್ತಾರೆ. ಹಾಗಾಗಿ ಇದನ್ನ ಉಷಾತಾರೆ ಅಂತ ಕೂಡ ಕರೀತಾರೆ, ಅಥವಾ ಸ್ಟಾರ್ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಆಧುನಿಕ ಭಾರತದ ನವೋದಯದ ಜನಕ ಅಂತ ಇವ್ರನ್ನ. ಆಧುನಿಕ ಭಾರತದ ನವೋದಯದ ಜನಕ, ಫಾದರ್ ಆಫ್ ಮಾಡರ್ನ್ ಇಂಡಿಯಾ. ಆಧುನಿಕ ಭಾರತದ ನವೋದಯದ ಜನಕ, ಫಾದರ್ ಆಫ್ ಮಾಡರ್ನ್ ಇಂಡಿಯಾ. ಇರ್ತಕ್ಕಂಥ ಬಿರುದು ಭಾಷೆ 2-3 ಹೇಳಿ ನಿಮಗೆ, ನೀವು ಅನೇಕ ಬಿರುದುಗಳು ಸಿಗ್ತವೆ. ಓಕೆ, ನೆಕ್ಸ್ಟ್ ಇವರ ಸಾಧನೆಗಳನ್ನ ನೋಡ್ತಾ ಕಾಂಟ್ರಿಬ್ಯೂಷನ್ಸ್ ಅದೆಲ್ಲ ಡಿಸ್ಕಸ್ ಮಾಡೋಣ. ಮೊದಲನೇದು ಇವರು ಅತ್ಯಂತ ಮುಂಚೆ. ನೆಕ್ಸ್ಟ್ ಇವರು ಬರೆದಂತ ಕೃತಿಗಳು ಒಂದಿಷ್ಟು ಪತ್ರಿಕೆಗಳನ್ನು ಹೇಳ್ತೀನಿ, ಬರ್ಕೋತ ಹೋಗಿ. ಎಲ್ಲ ಫ್ಯಾಕ್ಟ್ಸ್ ಸ್ವಲ್ಪ ಬೇಜಾರಾಗುತ್ತೆ ನಿಮಗೆ.
ಕೃತಿಗಳು. ಮೊದಲನೇದು ತಹಫತ್ ಉಲ್ ಮುಹಾವಿದೀನ್ ತಹಫತ್ ಉಲ್ ತಹಫತ್ ಉಲ್ ತಹಫತ್ ಉಲ್ ಬರ್ಕೊಳ್ಳಿ. ತಹಫತ್ ಉಲ್ ಮುವಾಹಿದೀನ್ ವಾದ್ ವಾ ಮುವಾಹಿದೀನ್ ಇಂಗ್ಲಿಷ್ ಬರೀಬೇಕಾ ನೆಕ್ಸ್ಟ್ ಬರ್ಕೊಳ್ಳಿ ಸ್ಪೆಲ್ಲಿಂಗ್. ತಹಫತ್ TAHAPAT ಐಫನ್ ಉಲ್ ಅಂದ್ರೆ UL ಮುವಾಹಿದೀನ್ MUVAHIDIN ಮುವಾಹಿದೀನ್. ಭಾಷೆ ಬಂದು ಪರ್ಷಿಯನ್ ಭಾಷೆ ಬರೀತಾರೆ. ನೆಕ್ಸ್ಟ್ ಎರಡನೇದು ಎ ಗಿಫ್ಟ್ ಟು ಮೊನೋಥಿಸ್ಟ್ ಇನ್ನೊಂದು ಕೃತಿ ಅಥವಾ ಎ ಗಿಫ್ಟ್ ಆಫ್ ಮೊನೋಥಿಸ್ಟ್ ಕನ್ನಡದಲ್ಲಿ ಹೇಳ್ತೀನಿ ಕೃತಿ. ಕನ್ನಡದಲ್ಲಿ ಏಕದೇವೋಪಾಸಕರಿಗೆ ಒಂದು ಕೊಡುಗೆ ಅದಾದ್ಮೇಲೆ ಏಕದೇವೋಪಾಸಕರಿಗೆ ಒಂದು ಕೊಡುಗೆ. ನೆಕ್ಸ್ಟ್ ವೇದಾಂತ ಸಾರ ಕೃತಿ ಇನ್ನೊಂದು ವೇದಾಂತ ಸಾರ. ನೆಕ್ಸ್ಟ್ ದ ಪ್ರಿನ್ಸಸ್ ಆಫ್ ದಿ ಜೀಸಸ್ ಮೂರನೇ ಕೃತಿ. ನಾಲ್ಕನೇದು ಇಂಗ್ಲಿಷ್ ಬರ್ಕೊಳ್ಳಿ, ಕನ್ನಡ ಬರ್ಕೊಳ್ಳೋರು ಅಷ್ಟೇ. ದ ಪ್ರಿನ್ಸಸ್ ಆಫ್ ಜೀಸಸ್ ಅಂತ. ನೆಕ್ಸ್ಟ್ ದಿ ಗೈಡ್ ಟು ಪೀಸ್ ಅಂಡ್ ಹ್ಯಾಪಿನೆಸ್ A guide to peace and happiness. Next, another appeals to the Christian peace. ಇವು ಇವರ ಕೃತಿಗಳು. ನೆಕ್ಸ್ಟ್ ಗೈಡ್ ಟು ದ ಪೀಸ್ ಅಂಡ್ ಹ್ಯಾಪಿನೆಸ್, ಅಪೀಲ್ಸ್ ಟು ದ ಕ್ರಿಶ್ಚಿಯನ್ ಪೀಸ್. ನೆಕ್ಸ್ಟ್ ನ್ಯೂಸ್ ಪೇಪರ್ಸ್ ಇಂಪಾರ್ಟೆಂಟ್ ಇದು. ನೀವು ಇದರಲ್ಲಿ ಎಲ್ಲ ನೆನಪಿಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಆ ತಾಪತ್ತೊಂದು ಮತ್ತು ಮೊದಲ ನೆನಪಿಕೊಂಡ್ರೆ ಸಾಕು. ನೆಕ್ಸ್ಟ್ ನ್ಯೂಸ್ ಪೇಪರ್ ಮೊದಲನೇ ಸಂವಾದ ಕೌಮುದಿ, ಇದು ಬಹಳ ಇಂಪಾರ್ಟೆಂಟ್. ಸಂವಾದ ಕೌಮುದಿ ಹೇಳಿದ್ರ? ಸಂವಾದ ಕೌಮುದಿ ಮೊದಲನೇದು ಸಂವಾದ ಕೌಮುದಿ ಬೆಂಗಾಲಿ ಭಾಷೆ ಬೆಂಗಾಲಿ. ಎರಡನೇದು ಸಮಾಚಾರ ದರ್ಪಣ. ನೆಕ್ಸ್ಟ್ ಮೂರನೇದು ಬ್ರಾಹ್ಮಣಿಕಲ್. ಇದು ಮ್ಯಾಗಝಿನ್ ಬ್ರಾಕೆಟ್. ಮ್ಯಾಗಝಿನ್ ಅಂದ್ರೆ ಕನ್ನಡದಲ್ಲಿ ಮಾಸಪತ್ರಿಕೆ ಬ್ರಾಹ್ಮಣಿಕಲ್. ನಾಲ್ಕನೇದು ಮೀರತ್ ಉಲ್ ಅಕ್ಬರ್, ಇದು ಇಂಪಾರ್ಟೆಂಟ್ ಪತ್ರಿಕೆ. ನಾಲ್ಕನೇದು ಮೀರತ್ ಉಲ್ ಅಕ್ಬರ್, ಇದು ಪರ್ಷಿಯನ್ ಭಾಷೆಯಲ್ಲಿ ಇತ್ತು. ಇವು ಬಹಳ ಇಂಪಾರ್ಟೆಂಟ್ ಆದ ಪತ್ರಿಕೆಗಳು. ಸಂವಾದ ಕೌಮುದಿ, ಬ್ರಾಹ್ಮಣಿಕಲ್ ಮತ್ತು ಮೀರತ್ ಉಲ್ ಅಕ್ಬರ್. ನೆಕ್ಸ್ಟ್ ಸಾಮಾಜಿಕ ಸುಧಾರಣೆಗಳನ್ನ ನೋಡ್ತಾ ಹೋಗೋಣ. ಬರ್ಕೊಳ್ಳಿ. ನೆಕ್ಸ್ಟ್ ಸೋಷಿಯಲ್ ರಿಫಾರ್ಮ್ಸ್. ಬ್ರಾಹ್ಮಣಿಕಲ್ ಬ್ರಾಕೆಟ್ ಅಲ್ಲಿ ಮಾಸಪತ್ರಿಕೆ ಮ್ಯಾಗಝಿನ್ ಅಂತ ತಿಂಗಳಿಗೆ ಒಂದ್ಸತಿ ಬರುವಂತವು. ನೆಕ್ಸ್ಟ್ ಮೀರತ್ ಉಲ್ ಅಕ್ಬರ್ ಅಂತ, ಇದೊಂದು ಪರ್ಷಿಯನ್ ಭಾಷೆಯ ಪತ್ರಿಕೆ. ಇಷ್ಟು ಪೇಪರ್ಸ್ ಮಾತ್ರ ಬಹಳ ಇಂಪಾರ್ಟೆಂಟ್, ಓದಬೇಕಾದ್ರೆ ಮಿಸ್ ಮಾಡಂಗಿಲ್ಲ ನೀವು. ನೆಕ್ಸ್ಟ್ ಇದಾದ್ಮೇಲೆ ಹೆಡಿಂಗ್ ಬರ್ಕೊಳ್ಳಿ ಸಾಮಾಜಿಕ ಸುಧಾರಣೆಗಳು, ಸೋಷಿಯಲ್ ರಿಫಾರ್ಮ್ಸ್. ಏನೆಲ್ಲ ಅವರ ರಿಫಾರ್ಮ್ಗಳಾಯಿತು? ಸಾಮಾಜಿಕ ಸುಧಾರಣೆಗಳು, ಸೋಷಿಯಲ್ ರಿಫಾರ್ಮ್ಸ್, ಸಾಮಾಜಿಕ ಸುಧಾರಣೆಗಳು. ಇಲ್ಲಿ ನೋಡಿ, ಇವರು ಇದನ್ನ ಬರ್ಕೊಳ್ಳಿ ಆನ್ಲೈನ್ ಬರ್ಸಿ ಕೇಳಿಸ್ಕೊಳ್ಳಿ. 1811 ಅಣ್ಣ ತೀರ್ಕೊಂಡ, ಅಂದ್ರೆ ರಾಜಾರಾಮ ಅಣ್ಣ ತೀರ್ಕೊಂಡ. ಅವರ ಅತ್ತಿಗೆ ಅಲೋಕ ಮಂಜರಿ ಅಂತ ಹೆಸರು. ಆಕೆ ಏನ್ ಮಾಡ್ತಾರೆ, ಅವತ್ತಿನ ಒಂದು ಪದ್ಧತಿ ಇತ್ತು, ಗಂಡ ತೀರ್ಕೊಂಡ ತಕ್ಷಣ ಹೆಂಡತಿನ ತಗೊಂಡೋಗಿ ಆ ಚಿತೆ ಒಳಗೆ ದೂಪಿತ್ತು. ಓಕೆ, ನೀವು ಕೆಲಸ ಏನಾರು ಅಡಿಗೆ ಮನೆಯಲ್ಲಿ ಏನಾರು ದೇವಿ ದೀಪ ಹಚ್ಚಬೇಕಾರೆ ಅಥವಾ ನೀವು ಅಡಿಗೆ ಮನೆಯಲ್ಲಿ ಏನೋ ಅಪ್ಪಿ ಬಾಯ್ಸ್ ಅಡಿಗೆ ಮನೆಗೆ ಹೋಗಿ ಮಿಸ್ ಆಗಿ ಏನೋ ಮಾಡ್ಬೇಕಾರೆ ಅದನ್ನ ಮನೆಯಲ್ಲಿ ಕ್ಯಾಂಡಲ್ ಹಚ್ಚಿದಾಗ ಮಿಸ್ ಒಂಚೂರು ಏನಾರು ಆಗಿದ್ರೆ ನಿಮ್ಗೆ ಗೊತ್ತು ಎಷ್ಟು ಇರ್ತದೆ, ಏನೋ ಆಗೋಯ್ತು ಅನ್ನೋ ಮಾಡ್ತೀವಿ ಸಣ್ಣದ ಊರಿಗೆ. ಅಂತದ್ರಲ್ಲಿ ಆಗ ಇಮ್ಯಾಜಿನ್ ಮಾಡಿ ಆ ಹುಡುಗಿನ ಆ ಚಿಕ್ಕ ವಯಸ್ಸು ಎಷ್ಟು ಸತಿ 10 ವರ್ಷ 12 ವರ್ಷದಿಂದ 30 40 ವರ್ಷ ತನಕ ಇರೋರು ಹೆಣ್ಮಕ್ಳು ಅವ್ರು ವಿಧಿವರಾದಾಗ ಏನು ಮಾಡೋರು, ಗಂಡನ ಚಿತೆ ಉಳಿದಾಯ್ತು, ಆ ಚಿತೆ ಒಳಗೆ ತಗೊಂಡು ಹೇಳ್ಕೊಂಡು ಅವರು ಯಾವಾಗೂ ಒಪ್ಪಿರಲಿಲ್ಲ ಸಾಯೋದಕ್ಕೆ. ಒತ್ತಾಯ ಪೂರ್ವಕವಾಗಿ ಹೇಳ್ಕೊಂಡು ಅವರು ಸುತ್ತ ನಿಂತು ಈ ತಮಟೆಗಳನ್ನೆಲ್ಲ ಬಾರಿಸೋರು. ಅಂದ್ರೆ ಅವ್ರು ಕೂಗಾಡುವಂತ ಆಚಾಟ ಕಿರ್ಚಾಟಗಳು ಜನರಿಗೆ ಕೇಳಿಸಬಾರ್ದು ಅಂತ ಅವಳು ಬೆಂಕಿ ತಗೊಂಡು ಎಳೆದ ಬೆಂಕಿ ಹಾಕ್ಬಿಡೋರು. ಗಂಡನ ಚಿತೆ ಕೂಡ ಸತ್ತು ಅವ್ರು ಸ್ವಂತ ಅತ್ತಿಗೆ ಅಣ್ಣ ಹೆಂಡತಿಯನ್ನು ತಗೊಂಡು ಚಿಕ್ಕ ವಯಸ್ಸು ತಗೊಂಡೋಗಿ ಬೆಂಕಿ ಹಾಕ್ತಾರೆ, ಅವಳು ಬಸ್ ಮಾಡ್ಬೋದು. ಆಗ ಈಗ ಅನಿಸ್ತು ರಾಜಾರಾಮ ಫಸ್ಟ್ ಅನಿಸಿತು ಮನುಷ್ಯನ ಟ್ರಿಗರ್ ಆಗುತ್ತೆ, ಸಮಾಜ ಮಾಡಬೇಕು ಅಂತ. ಅವಾಗ ಅವ್ರಿಗೆ ಅನಿಸ್ತು ಇಂಥ ಒಂದು ಅನಿಷ್ಟ ಪದ್ಧತಿ ಸಮಾಜದಲ್ಲಿ ಸತಿ ಪದ್ಧತಿ ಅಂತ ಕರೀತಾರೆ. ನಾನು ನಿಮಗೆ ಇದೆಲ್ಲ ಈ ಕನ್ನಡ ಕೇಳಬೇಕಾದ್ರೆ ಎಲ್ಲರೂ ರಾಜಮನೆತನ ಬಂದಾಗ ಹೇಳಿದ್ದೀನಿ ಹೌದಾ, ಈ ವಿಜಯನಗರ ಅರಸರಾಗಿರ್ಬೋದು ಎಲ್ಲರೂ ಈ ಸತಿ ಪದ್ಧತಿ ಅಂತ ಕರೆದು. ಆಗ ಇವರು ಹೇಳಿದಂತೆ ಈ ಪದ್ಧತಿ ಹೇಗಾದ್ರೂ ಮಾಡಿ ನಾವು ಹೋಗಬೇಕು ಅಂತ ಹೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಜೊತೆ ಸೇರಿಕೊಂಡು ಒಂದು ರಿಪೋರ್ಟ್ ರೆಡಿ ಮಾಡಿಸಿದ್ರು. ಆ ರಿಪೋರ್ಟ್ ರೆಡಿ ಮಾಡಿ ಅವತ್ತಿನ ಕಾಲಕ್ಕೆ ಒಂದು 7 ಜನ ಸತಿಯಾಗಿ ಬಂಗಾಳದಲ್ಲಿ ಅದೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಅವರ ಸಿಗ್ನೇಚರ್ ಎಲ್ಲ ತಗೊಂಡು ಅದನ್ನು ಬ್ರಿಟಿಷ್ ವಿಲಿಯಂ ಬೆಂಟಿಕ್ಗೆ ಕಳಿಸ್ಕೊಟ್ರು. ವಿಲಿಯಂ ಬೆಂಟಿಕ್ ಅಂತ ಒಬ್ಬ ಬರ್ತಾನೆ, ವಿಲಿಯಂ ಬೆಂಟಿಕ್. ಈ ವಿಲಿಯಂ ಬೆಂಟಿಕ್ ಅನ್ನು ಅವನಿಗೆ ಕೊಟ್ಟರು. ಅವನು ಅದನ್ನು ಓದಿ ಕೊನೆ ಒಂದು ಹೇಳ್ದ, ಆಯ್ತು ಹೇಳೋದು ಕರೆಕ್ಟ್ ಇದೆ, ಹಾಗಾಗಿ ಇದನ್ನ ರದ್ದು ಮಾಡ್ತೀವಿ ಅಂತ ಹೇಳಿ 1829ರಲ್ಲಿ ಈ ಸತಿ ಪದ್ಧತಿ ಅಂತಕ್ಕಂಥದ್ದನ್ನ ಈತ ಸಂಪೂರ್ಣವಾಗಿ ರದ್ದುಗೊಳಿಸಿತು. ಯಾರು ಇನ್ಮೇಲೆ ಇದನ್ನ ಆಚರಣೆ ಮಾಡೋದಿಲ್ಲ, ಮಾಡಿದವರನ್ನ ಕಾನೂನಾತ್ಮಕವಾಗಿ ಶಿಕ್ಷಿಸ್ತೀವಿ ಅಂತ ಹೇಳಿದ. ಅಲ್ಲಿಗೆ ಸತಿ ಪದ್ಧತಿ ದೇಶದಿಂದ ಹೊರಟಿತು. ಇನ್ನು ಶತಮಾನಗಳಿಂದ ಅಂದ್ರೆ ಶತಮಾನಗಳ ನಂತರ ಕದಂಬರಿಂದ ಬಂದ ಅಲ್ಲಿಂದ ಬಂದು ಇಲ್ಲಿವರೆಗೆ 1829ರವರೆಗೆ ಸತಿ ಪದ್ಧತಿ ಬಂದು ಈ ರಾಜಾರಾಮ ಮೋಹನ್ ರಾಯ್ ಮಹಾತ್ಮನಿಂದ ಅದು ಶಾಶ್ವತ ದೇಶದಿಂದ ಹೊರಟಿತು. 1811ರಲ್ಲಿ ಅವರ ಅಣ್ಣ ತೀರಿಕೊಂಡಾಗ ಅವರ ಅತ್ತಿಗೆಯನ್ನು ಸತಿ ಪದ್ಧತಿಗೆ ಒಳಪಡಿಸಲಾಯಿತು. 1811ರಲ್ಲಿ ಅಣ್ಣ ತೀರಿಕೊಂಡಾಗ ಅವರ ಅತ್ತಿಗೆಯನ್ನು ಸತಿ ಪದ್ಧತಿಗೆ ಒಳಪಡಿಸಲಾಯಿತು. ನೀವು 1811 his sister in law ಅಂದ್ರೆ ಅತ್ತಿಗೆ sister in law sacrificed her life to sati system. So he demanded the government to abolish the sati system. In 1829 Governor General William Bentinck abolished it. ಕನ್ನಡದಲ್ಲಿ ಅತ್ತಿಗೆ ತೀರ್ಕೊಂಡಾದ ನಂತರ ನೆಕ್ಸ್ಟ್ ನೀವು ಬರ್ತೀವಿ. ಹಾಗಾಗಿ ಇವರು ಬ್ರಿಟಿಷ್ ಸರ್ಕಾರವನ್ನು
ಬ್ರಿಟಿಷ್ ಸರ್ಕಾರವನ್ನು ಸತಿ ಪದ್ಧತಿ ರದ್ದುಗೊಳಿಸಬೇಕೆಂದು ಕೇಳಿಕೊಂಡರು ಅಥವಾ ಒತ್ತಾಯಿಸಿದರು. ಹೇಗಾರು ಬರ್ಕೊಂಡು ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸಿದರು. ಹಾಗಾಗಿ 829ರಲ್ಲಿ ವಿಲಿಯಂ ಬೆಂಟಿಕನು ಸತಿ ಪದ್ಧತಿಯನ್ನು ರದ್ದುಗೊಳಿಸಿದ. ನೆಕ್ಸ್ಟ್ ಇದು ಅವರ ಒಂದು ಹೋರಾಟವಾಗಿದೆ. ನೆಕ್ಸ್ಟ್ ಎರಡನೇದು ಪತ್ರಿಕೆಗಳ ಮೇಲೆ ಯಾವಾಗ ಕೇಳಿಸ್ಬೇಡಿ, ನ್ಯೂಸ್ ಪೇಪರ್ಸ್ಗಳನ್ನ ಪಬ್ಲಿಷ್ ಮಾಡೋಕೆ ಬರ್ತಿಲ್ಲ, ಅದು ಬ್ರಿಟಿಷ್ ಎಲ್ಲ ಕಂಡ ಮಾಡುವಾಗಿಲ್ಲ, ರೆಸ್ಟ್ರಿಕ್ಟ್ ಮಾಡುವಾಗ ವೃತ್ತಪತ್ರಿಕೆಗಳನ್ನು ನಿಷೇಧ ಹೇಳಿಬಿಟ್ಟಿದ್ರು. ಆಗ ಏನು ಮಾಡೋದು, ಬ್ರಿಟಿಷ್ ಸರ್ಕಾರವನ್ನು ಕೇಳ್ಕೊಂಡು ಇದ್ರ ಮೇಲೆ ದಯವಿಟ್ಟು ಕ್ರಮ ತಗೊಳ್ಳಿ, ಪತ್ರಿಕೆಗಳಿಗೆ ಅವಕಾಶ ಮಾಡಿಕೊಡಿ ಅಂತ. ಆಗ ಒಂದು ಚಾರ್ಲ್ಸ್ ಮೆಟ್ಕಾಲ್ಫ್ ಅಂತ ಬರ್ತಾನೆ. ಚಾರ್ಲ್ಸ್ ಮೆಟ್ಕಾಲ್ಫ್ ನೆನಪಿದ ಅವ್ರು ಇದು ಹೇಳ್ಬೇಕಾರೆ ಚಾರ್ಲ್ಸ್ ಮೆಟ್ಕಾಲ್ಫ್. ಈ ಚಾರ್ಲ್ಸ್ ಮೆಟ್ಕಾಲ್ಫ್ ಮುಂದೆ ಗವರ್ನರ್ ಜನರಲ್ ಆಗಿದ್ದ ಭಾರತಕ್ಕೆ. ಅವನ ಟೈಮಲ್ಲಿ ಇವನು ವೃತ್ತಪತ್ರಿಕೆಗಳ ಮೇಲೆ ನಿಷೇಧವನ್ನು ರದ್ದುಗೊಳಿಸ್ತಾನೆ. ಹಾಗಾಗಿ ಇವನ ವೃತ್ತಪತ್ರಿಕೆಗಳ ವಿಮೋಚಕ, ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಕರೀತಾರೆ ಚಾರ್ಲ್ಸ್ ಮೆಟ್ಕಾಲ್ಫ್ನ. ಅದು ನಿನ್ನ ಗವರ್ನರ್ ಜನರಲ್ ಹೇಳ್ತೀನಿ, ಬಟ್ ಇವರ ಶ್ರಮದಿಂದ ಇವನ ವೃತ್ತಪತ್ರಿಕೆಗಳ ನಿಷೇಧವನ್ನು ತೆಗೆದುಹಾಕ್ತಾರೆ. ಎರಡನೇ ಪಾಯಿಂಟ್, 1823ರಲ್ಲಿ ಜಾರಿಗೆ ಬಂದ ಪತ್ರಿಕಾ ನಿರ್ಬಂಧ ಕಾಯ್ದೆಯ ವಿರುದ್ಧ ಹೋರಾಟ ಮಾಡಿದರು. ಪತ್ರಿಕಾ ನಿರ್ಬಂಧ ಕಾಯ್ದೆಯ ವಿರುದ್ಧ ಹೋರಾಟ ಮಾಡಿದರು. ಇದರ ಪರಿಣಾಮವಾಗಿ ಚಾರ್ಲ್ಸ್ ಮೆಟ್ಕಾಲ್ಫ್ ಪತ್ರಿಕಾ ನಿರ್ಬಂಧ ಕಾಯ್ದೆಯನ್ನು ರದ್ದುಗೊಳಿಸಿದ. ಮೆಟ್ಕಾಲ್ಫ್ ಬರೀಬೇಕು ಕನ್ನಡದಲ್ಲಿ, ನಿರ್ಬಂಧ ಕಾಯ್ದೆಯನ್ನು ರದ್ದುಗೊಳಿಸಿ. ನೀವು ಬರ್ತೀವಿ. In 1823 ಗವರ್ಮೆಂಟ್ ಇಂಟ್ರೊಡ್ಯೂಸ್ಡ್ ನ್ಯೂಸ್ಪೇಪರ್ ರೆಸ್ಟ್ರಿಕ್ಷನ್ ಆಕ್ಟ್, ಪತ್ರಿಕಾ ನಿರ್ಬಂಧ ಕಾಯ್ದೆ ಅಂತ. ಸೊ he demanded the government to abolish it, ಅಥವಾ he demanded the government to repeal it. So Charles Metcalfe repealed the newspaper restriction act. ಅದಾದ್ಮೇಲೆ ನೆಕ್ಸ್ಟ್ ಇವರು ಇಂಗ್ಲಿಷ್ ಭಾಷೆಯನ್ನ ಪರ್ಷಿಯನ್ ಭಾಷೆಗೆ ಬದಲು ಇಂಗ್ಲಿಷ್ ಭಾಷೆಯನ್ನ ಆಡಳಿತ ಭಾಷೆ ಮಾಡಬೇಕು ಅಂತ ಕೇಳಿದ್ರು. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅವಾಗೆಲ್ಲ ಪರ್ಷಿಯನ್ ಭಾಷೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಿತ್ತು, ಕೋರ್ಟ್ಗಳಲ್ಲಿ ಎಲ್ಲ. ಇವರು ಬೇಡ ನಮಗೆ ಇಂಗ್ಲಿಷ್ ಭಾಷೆ ಮಾಡಿ, ಸ್ವಲ್ಪ ಇಂಗ್ಲಿಷ್ ಅಂದ್ರೆ ತುಂಬಾ ಇಷ್ಟ, ಓದ್ಕೊಂಡಿದ್ರು, ಇಂಗ್ಲಿಷ್ ಭಾಷೆ ಚೆನ್ನಾಗಿ ಗೊತ್ತಿತ್ತು, ಬ್ರಿಟಿಷ್ ಫ್ರೆಂಡ್ ಆಗಿದ್ರು, ಇಂಗ್ಲಿಷ್ ಬಗ್ಗೆ ಒಂದು ವ್ಯಾಮೋಹ ಆಯಿತು. ಹಾಗಾಗಿ ಇವರು ಇಂಗ್ಲಿಷ್ ಭಾಷೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಮತ್ತು ಭಾರತೀಯ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಹೇಳ್ಕೊಡಬೇಕು ಅಂತ ಹೇಳಿದಂತ ವ್ಯಕ್ತಿ ಇವರು. ಪರ್ಷಿಯನ್ ಭಾಷೆಗೆ ಬದಲಾಗಿ ಇಂಗ್ಲಿಷ್ ಭಾಷೆ ಆಡಳಿತ ಭಾಷೆ ಆಗಬೇಕೆಂದು ಒತ್ತಾಯಿಸಿದರು. He demanded English should be the administrative language instead of Persian language. ಇನ್ನೊಂದು ಹೇಳ್ತೀನಿ, ನೀವೇ ಬರ್ಕೋಬೇಕು. ಏನಪ್ಪ ಅಂದ್ರೆ, ಇವರು ಸಮುದ್ರಯಾನ ಮಾಡಿದ ಭಾರತದ ಮೊದಲ ಬ್ರಾಹ್ಮಣ ವ್ಯಕ್ತಿ. ಬ್ರಾಹ್ಮಣರು ಯಾವಾಗಲೂ ಸಮುದ್ರವನ್ನು ದಾಟಿರಲಿಲ್ಲ, ಅದು ಕಾರಣ ಸಮುದ್ರವನ್ನು ದಾಟಿದ್ರೆ ನಾವು ತಮ್ಮ ಕ್ಯಾಸ್ಟ್ ಕಳ್ಕೊಂತೀವಿ ಅಂತಕ್ಕಂಥ ಮೂಢನಂಬಿಕೆ ಬ್ರಾಹ್ಮಣರಲ್ಲಿತ್ತು. ಹಾಗಾಗಿ ಇತ್ತು. ಇವಾಗ ನೀವು ಹೇಳಿದ್ರಲ್ಲ, ಈ ಉಡುಪಿಯಲ್ಲಿ ಪೇಜಾವರ ಅಂತ 8 ಮಠಗಳಿದೆ, ಅಷ್ಟ ಮಠಗಳು ಕೇಳಿದ, ಪೇಜಾವರ, ಅಜಮಾರು, ಆಮೇಲೆ ಕೇಳಿದ್ರ ಮಠಗಳಿದೆ. ಆ ಮಠದಲ್ಲಿ ಇವತ್ತಿಗೂ ಕೂಡ ಯಾರು ಕೂಡ ಇವತ್ತಿನ ತನಕ ಸ್ವಾಮಿಗಳು ಯಾರು ಸಮುದ್ರಯಾನವನ್ನು ಮಾಡಿಲ್ಲ. ಅಂದ್ರೆ ಹಡಗಲು ಹೋಗಲ್ಲ, ಫ್ಲೈಟಲ್ಲೂ ಹೋಗಲ್ಲ, ಸಮುದ್ರಯಾನವನ್ನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿ. ಇಟ್ ಇಸ್ 21ನೇ ಶತಮಾನದಲ್ಲಿ ಕೂಡ ಅವ್ರು ಸಮುದ್ರಯಾನ ಮಾಡಲ್ಲ. ಅದು ಇವತ್ತು ಫಾಲೋ ಮಾಡ್ತಾರೆ. ಏನಕ್ಕೆ ಅಂದ್ರೆ ನಮ್ಮ ಮೂಢನಂಬಿಕೆ, ಸಮುದ್ರಯಾನ ಮಾಡಿದ್ರೆ ನಾವು ಕ್ಯಾಸ್ಟ್ ಕಳ್ಕೊತೀವಿ ಅಂತ. ಅವಾಗೇನೋ ಇತ್ತು, ಬಟ್ ಇವತ್ತಿನ ಕಾಲಕ್ಕೆ ಅದು ಕಂಪ್ಲೀಟ್ಲಿ ನಮಗೆ ಆಗದೆ ಇರೋದು. ಬಟ್ ಇವಾಗ ಫಾಲೋ ಮಾಡ್ತಾರೆ. ಅದು ಇವರು ಅದನ್ನ ಅವತ್ತಿನ ಕಾಲದಲ್ಲಿ ಅದನ್ನ ಬೈಪಾಟ್ ಮಾಡಿ ಹೋದಂತ ವ್ಯಕ್ತಿ ಬರ್ಕೊಳ್ತಾರೆ. ಇವರು ಸಮುದ್ರಯಾನ ಮಾಡಿದ ಮೊದಲ ಬ್ರಾಹ್ಮಣ ವ್ಯಕ್ತಿ. ಫಸ್ಟ್ ಬ್ರಾಹ್ಮಣ ಮೇಡ್ sea travel. ನೆಕ್ಸ್ಟ್ ಧಾರ್ಮಿಕ ಸುಧಾರಣೆ, ರಿಲಿಜಿಯಸ್ ರಿಫಾರ್ಮ್, ಧಾರ್ಮಿಕ ಸುಧಾರಣೆ. ಮೊದಲನೇದು, ಇವರು ಜಾತಿ ಪದ್ಧತಿ ಮತ್ತು ಮೂರ್ತಿ ಪೂಜೆಗಳನ್ನು ವಿರೋಧಿಸಿದರು. ಈ ಅಪೋಸಿಟ್ ಕ್ಯಾಸ್ಟ್ ಸಿಸ್ಟಮ್ ಅಂಡ್ ಐಡಲ್ ವರ್ಷಿಪ್. ಜಾತಿ ಪದ್ಧತಿ ಮತ್ತು ಮೂರ್ತಿ ಪೂಜೆಗಳನ್ನು ವಿರೋಧಿಸಿ ಅಪೋಸಿಟ್ ಕ್ಯಾಸ್ಟ್ ಸಿಸ್ಟಮ್ ಅಂಡ್ ಐಡಲ್ ವರ್ಷಿಪ್. ಅಂದ್ರೆ ಜಾತಿ ಪದ್ಧತಿಯನ್ನು ವಿರೋಧ ಮಾಡಿದ್ರು, ಇವರು ಮೂರ್ತಿ ಪೂಜೆ ಮಾಡೋದು ಹೋಗ್ತಾರೆ. ಅಂದ್ರೆ ಹೌದು, ಕಲ್ಪನೆ ಅದು ಮೂರ್ತಿ ಪೂಜೆ ಮಾಡೋದು ತಪ್ಪೇನಲ್ಲ. ಯಾಕಂದ್ರೆ ದೇವರು ಎಲ್ಲ ಕಡೆ ಇದ್ದಾನೆ, ಅದನ್ನ ಒಂದು ರೂಪ ಕೊಟ್ಟು ಜನ. ಫಾರ್ ಎಕ್ಸಾಂಪಲ್, ಇವಾಗ ಮೂರ್ತಿ ಇಲ್ಲ ಅಂದ್ರೆ ಹೇಗೆ ಕಲ್ಪಿಸ್ಕೊತಾರೆ ದೇವರನ್ನ? ಫಾರ್ ಎಕ್ಸಾಂಪಲ್ ಹಾಗೆ ಹೇಳ್ತೀನಿ, ದೇವರು ಅಂದ್ರೆ ಹೇಗೆ? ದೇವರು ಅಂದ್ರೆ ಕೆಲವು ಸಮ್ ಪವರ್ ಅಂತ, ಓಕೆ, ಪವರ್ ಹೇಗೆ ಅಂತ ಗೊತ್ತಾ? ಅದು ರೂಪ ಇದೆಯಾ, ರೂಪನೇ ಇಲ್ಲ, ಮತ್ತೆ ಹೇಗೆ ದೇವರು ಕಲ್ಪಿಸ್ಕೊತಾರೆ? ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಎಲ್ಲರೂ ಕಣ್ಣು ಮುಚ್ಚಿಬಿಟ್ಟು ದೇವರು ನೋಡಿ ಅಂತಂದ್ರೆ ನೀವು ಎಲ್ಲರೂ ಸೆಕೆಂಡ್ ನಿಮ್ಮ ದೇವರು ಕೋಣೆಲಿರೋ ದೇವರು ನೋಡಿ ಕರೆಕ್ಟ್ ನಿಮ್ಮ ಮನೆ. ಅದನ್ನ ಯಾರು ಯುರೋಪ ಇರೋ ಸ್ಟೂಡೆಂಟ್ಸ್ಗೆ ಹೋಗ್ಬಿಟ್ಟು ಈ ಕಣ್ಣು ಮುಚ್ಚಿಕೊಂಡು ದೇವರು ನೋಡಿ ಅಂದ್ರೆ ಅವ್ರು ನಗ್ತಾರೆ. ಯಾಕೆಂದ್ರೆ ಕಣ್ಣು ತೆಗೆದೇ ಮಾತ್ರ ದೇವರು ಸಾಧ್ಯ, ಮೂರ್ತಿ ಮಾಡೋಕೆ ಸಾಧ್ಯ ಅಂತ ಅವರು. ನಾವು ಕಣ್ಣು ಮುಚ್ಚಿದ್ರು ದೇವರು ನೋಡಬಹುದು ಅಂತ ನಾವು ಭಾರತೀಯರು, ನಮಗೂ ಇರೋ ಡಿಫರೆನ್ಸ್. ಓಕೆ, ನಾವು ದೇವರು ಅಂದ್ರೆ ಹೊರಗಡೆ ಎಲ್ಲ ನಮ್ಮ ಹೃದಯದಲ್ಲಿ ಇದೆ ಅಂತ ನಾವು, ಆದ್ರೆ ಪ್ರಪಂಚ ಜನ ದೇವರು ಎಲ್ಲೋ ಬೇರೆ ಕಡೆ ಇದೆ ಅಂತ ಅವ್ರು. ಭಾರತೀಯರಿಗೂ ಮತ್ತು ಅವರಿಗಿರುವಂತ ವ್ಯತ್ಯಾಸಗಳು. ಭಾರತೀಯರು ಮೂರ್ತಿ ರೂಪ ಕೊಡೋದು ತಪ್ಪಲ್ಲ, ಅದು ಫಸ್ಟ್ ಪ್ರೈಮರಿ ಒಂದು ಹಂತ. ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಅಧ್ಯಾತ್ಮ ಅಂತ. ಅದು ಬಹಳ ಜನ ಫಸ್ಟ್ ಲೆವೆಲ್ ಯಾರು ಕ್ಲಾಸ್ ಮಾಡಿಲ್ಲ. ಇವತ್ತಿನ ಜನರೇಷನ್ವರೆಗಂತೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಹೌದಂದ್ರೆ ಎಲ್ಲರಿಗೂ ಯಾವಾಗ ಐಫೋನ್ ತಗೋತೀನೋ, ಯಾವಾಗ ಒಳ್ಳೆ ಗೌರ್ಮೆಂಟ್ ಜಾಬ್ ತಗೋತೀನೋ, ಯಾವಾಗ ಒಂದು ಒಳ್ಳೆ ಎನ್ಫಿಲ್ಡ್ ತಗೋತೀನೋ, ಹಿಂಗೆ ಯಾರು ಕೂಸ್ಕೋತೀನೋ, ಯಾವಾಗ ಓಡಾಡ್ತೀನೋ, ಇದರಲ್ಲೇ ಹಿಂಗಿರುವಾಗ ದೇವ್ರ ಬಗ್ಗೆ ಯಾರಿಬೇಕು ಅದಕ್ಕೆ ಹೇಳ್ತಾರೆ. ಏನೊಂದು ಖುದಾಸೆ ಮೈನೆ ಸಬ್ ಕುಚ್ ಮಾಂಗ ಖುದಾ ಕೋ ಚೋಡ್ಕರ್ ಅಂತ ಹೇಳಿದ. ಅಂದ್ರೆ ದೇವರನ್ನ ಎಲ್ಲ ಕೇಳ್ಕೊಂಡೆ, ದೇವರು ಒಬ್ಬನ್ ಬಿಟ್ಟು ಹಾಗೆ ಪರಿಸ್ಥಿತಿ ಹಂಗಾಗಿದೆ. ಓಕೆ, ಬರ್ಕೊಂಡು ಎರಡನೇ ಪಾಯಿಂಟ್. ಹಾಗಾಗಿ ಇವರು ಅದನ್ನ ಧರ್ಮ ಪ್ರಚಾರ ಮಾಡೋದಕ್ಕೆ ಒಂದು ಸಂಸ್ಥೆ ಪ್ರಾರಂಭಿಸಿದ್ರು 1915ರಲ್ಲಿ, ಆತ್ಮೀಯ ಸಭಾ ಅಂತ. 1915 ಸ್ಟಾರ್ಟೆಡ್ ಆತ್ಮೀಯ ಸಭಾ. 1915ರಲ್ಲಿ ಆತ್ಮೀಯ ಸಭಾವನ್ನ ಸ್ಥಾಪಿಸಿದ್ರು. ಬಂಗಾಳದಲ್ಲಿ ಆತ್ಮೀಯ ಸಭಾ, ಬಂಗಾಳದ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಸ್ಟಾರ್ಟೆಡ್ ಕಲ್ಕತ್ತಾ. ಇದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಮೊದಲನೇದು ಏಕ ದೇವೋಪಾಸನೆಯನ್ನು ಮಾಡಬೇಕು, ಮೊನೋಥಿಸಮ್ ಅನ್ನ ಸ್ಪ್ರೆಡ್ ಮಾಡಬೇಕು ಅಂತ. ಮೊನೋಥಿಸಮ್ ಬರ್ಕೊಳ್ಳಿ. ಇದರ ಉದ್ದೇಶ ಏಕ ದೇವೋಪಾಸನೆಯನ್ನು ಪ್ರಚಾರ ಮಾಡುವುದು. ಟು ಪ್ರಾಪಗೇಟ್ ಮೊನೋಥಿಸಮ್. ಏಕ ದೇವೋಪಾಸನೆಯನ್ನು ಪ್ರಚಾರ ಮಾಡ್ತಕ್ಕಂಥ ಮತ್ತೆ ಜಾತಿ ಪದ್ಧತಿ ಇವನ್ನೆಲ್ಲ ವಿರೋಧ ಮಾಡ್ತಕ್ಕಂಥ ಆ ಉದ್ದೇಶದಿಂದ ಸ್ಥಾಪನೆಯನ್ನು ಮಾಡಿದ್ರು. ನೆಕ್ಸ್ಟ್ ಅದಾದ್ಮೇಲೆ 1825 ವೇದಾಂತ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. 1825
ಅದು ಮೊನೋಥಿಸಮ್ ಅಂದ್ರೆ ಏಕದೇವೋಪಾಸನೆ ಪ್ರಚಾರ ಮಾಡ್ತಾರೆ ಸ್ಥಾಪಿಸಿ. ಓ ಕರೆಕ್ಟ್, 1815. ವೆರಿ ಗುಡ್, ಮಿಸ್ ಆಯ್ತು. 1815. ನೆಕ್ಸ್ಟ್ 1825 ಈ ಸ್ಟಾರ್ಟೆಡ್ ವೇದಾಂತ ಕಾಲೇಜ್. ವೇದಾಂತ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು. ಇದೇನು ನೀಟ್ ಕಾಲೇಜು ಆ ಥರ ಅಲ್ಲ, ಇದು ಬಂದು ಏನಂತಾರೆ ಮೊನೋಥಿಸಮ್ ಅನ್ನ ತಿಳಿಸೋದಕ್ಕೆ. ಹೇಗಿತ್ತು ಯಾವತ್ತಿನ ಪ್ರಪಂಚ, ಈ ಥರದೊಂದು ಕಾಲೇಜ್ ಮಾಡಿ ಏಕದೇವೋಪಾಸನೆ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಇವಾಗ ಈ ಥರ ಕಾಲೇಜ್ ಮಾಡಿ ಸ್ಕಾಲರ್ಶಿಪ್ ಕೊಟ್ಟು ಒಬ್ರು ಬರಲ್ಲ ಕರ್ನಾಟಕದಲ್ಲಿ. ನಾನು ಹೇಳ್ತಾ ಒಂದು 10 ಜನ ಬರೀ ಒಬ್ರು ಬರಲ್ಲ, 10,000 ರೂಪಾಯಿ ಕೊಟ್ಟು ಬೇಡ ಅಂತ ನಮ್ಮ ಟೈಮ್ ಇಲ್ಲ ಅಂತ ಬೇರೆ ಎಲ್ಲ ಹೋಗ್ತೀವಿ ಅಂತ ಕಾಲ ಇವಾಗ, ಅಂತ ಕಾಲ ಅವಾಗ. ಓಕೆ ವರ್ಕ್ ಟು ಸ್ಪ್ರೆಡ್ ಟು ಟೀಚ್ ದ ಮೊನೋಥಿಸಮ್. ಏಕದೇವೋಪಾಸನೆಯನ್ನು ವೇದಾಂತ ಕಾಲೇಜ್ ಅಲ್ಲ ಬಂಗಾಳದಲ್ಲೇ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಂಗಾಳದಲ್ಲೇ ಮೊನೋಥಿಸಮ್ ಏಕದೇವೋಪಾಸನೆಯನ್ನು ಪ್ರಚಾರ ಮಾಡೋದು. ನೆಕ್ಸ್ಟ್ ಅದಾದ ನಂತರ ಶೈಕ್ಷಣಿಕ ಸುಧಾರಣೆ, ಎಜುಕೇಶನ್ ರಿಫಾರ್ಮ್ಸ್. ಶೈಕ್ಷಣಿಕ ಸುಧಾರಣೆಗಳು. ಇವ್ರು ಯಾವಾಗ ಭಾರತೀಯರು ಹೇಳ್ತಿದ್ರು, ನೀವು ದಯವಿಟ್ಟು ಇಂಗ್ಲಿಷ್ ಎಜುಕೇಶನ್ ಅನ್ನು ತಗೊಳ್ಳಿ, ಅಷ್ಟೇ ಅಲ್ಲದೆ ಪಾಶ್ಚಿಮಾತ್ಯರನ್ನು ಓದಿ ಅಂತ ಹೇಳ್ತಾರೆ. ತಪ್ಪೇನಲ್ಲ, ನಾವು ಓದಬಹುದು, ಇಂಗ್ಲಿಷ್ ಶಿಕ್ಷಣ ತಿಳ್ಕೊಳ್ಳೋ ತಪ್ಪೇನಲ್ಲ. ಅವ್ರು ಹೇಳಿದ್ರು ಇಂಗ್ಲಿಷ್ ಅನ್ನು ಮತ್ತು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡ್ಕೊಳ್ಳಿ. ಇವರು ಭಾರತೀಯರಿಗೆ ಆಂಗ್ಲ ಶಿಕ್ಷಣ ಹಾಗೂ ಪಾಶ್ಚಿಮಾತ್ಯದ ಸಾಹಿತ್ಯ, ಇವರು ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಹಾಗೂ ಪಾಶ್ಚಿಮಾತ್ಯದ ವಿಜ್ಞಾನ ಸಾಹಿತ್ಯವನ್ನು ಓದಲು ಪ್ರೇರೇಪಿಸಿದರು. ಈ ಅಡ್ವೈಸ್ಡ್ ಇಂಡಿಯನ್ಸ್ ಟು ಸ್ಟಡಿ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಆಲ್ಸೋ ವೆಸ್ಟರ್ನ್ ಲಿಟರೇಚರ್ ಅಂಡ್ ಸೈನ್ಸ್. ಅದಕ್ಕೋಸ್ಕರ ಕಾಲೇಜ್ ಅಂತ 1814 ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್. 1814 ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಸ್ಥಾಪನೆಯನ್ನು ಮಾಡಿದ್ರು. ನೆಕ್ಸ್ಟ್ ಲಾಸ್ಟ್ 3ನೇ ಪಾಯಿಂಟ್, ಇವರು ವಿಲಿಯಂ ಬೆಂಟಿಕೋ ಇಂಗ್ಲಿಷ್ ಶಿಕ್ಷಣವನ್ನು ಭಾರತದಲ್ಲಿ ತಂದು ಗೊತ್ತಿದ್ದು. ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಯಾರು? ಮೆಕಾಲೆ. ಅದನ್ನ ಮೆಕಾಲೆ ಶಿಕ್ಷಣ ಜಾರಿ ತಂದರು ವಿಲಿಯಂ ಬೆಂಟಿಕೋ. ಅದು ಇಂಗ್ಲಿಷ್ ತಗೊಂಬನಿ ಅಂತ ವಿಲಿಯಂ ಬೆಂಟಿಗೆ ಒತ್ತಾಯ ಮಾಡಿದ್ರು ಇದೇ ವ್ಯಕ್ತಿ. ಓಕೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಇವರು ವಿಲಿಯಂ ಬೆಂಟಿಗೆ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತರುವಂತೆ ತರಲು ಬೆಂಟಿಕ್ ಹಾಗೂ ಮೆಕಾಲೆಗೆ ಸಹಕರಿಸಿದರು. ಈ ಸಪೋರ್ಟೆಡ್ ಬೆಂಟಿಕ್ ಅಂಡ್ ಮೆಕಾಲೆ MEACUALY ಮೆಕಾಲೆ ಟು ಇಂಟ್ರೊಡ್ಯೂಸ್ ಇಂಗ್ಲಿಷ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಬ್ರಹ್ಮ ಸಮಾಜ, ಇದೊಂದು ಇಂಪಾರ್ಟೆಂಟ್. 1828 ಬ್ರಹ್ಮ ಸಮಾಜ 1828ರಲ್ಲಿ ಪ್ರಾರಂಭ ಆಯಿತು. 1828ರಲ್ಲಿ ನೆಕ್ಸ್ಟ್ ಗಂಟಲ್ಲಿ 28ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಸ್ಟಾರ್ಟೆಡ್ ಬ್ರಹ್ಮ ಸಮಾಜ ಕಲ್ಕತ್ತಾ. ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಬರ್ಬೇಕು 2-3 ಪಾಯಿಂಟ್ಸ್. ಮೊದಲನೇದು ಹಿಂದೂ ಧರ್ಮದ ಸುಧಾರಣೆ, ರಿಫಾರ್ಮ್ಸ್ ಇನ್ ಹಿಂದೂ ರಿಲಿಜನ್. ಹಿಂದೂ ಧರ್ಮದಲ್ಲಿ ಸುಧಾರಣೆ ಅಂದರೆ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಿ ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕು. ನೆಕ್ಸ್ಟ್ ಎರಡನೇದು ರಿಫಾರ್ಮ್ಸ್ ಇನ್ ಹಿಂದೂ ರಿಲಿಜನ್, ಹಿಂದೂ ಧರ್ಮದಲ್ಲಿ ಸುಧಾರಣೆ ಮಾಡ್ತಕ್ಕಂಥದ್ದು. ಎರಡನೇದು ಹೇಳಿದಂತೆ ಸಮಾಜದಲ್ಲಿ ಏನಪ್ಪ ಅಂದ್ರೆ ಕ್ರೈಸ್ತ ಧರ್ಮದ ಪ್ರಭಾವವನ್ನು ತಗ್ಗಿಸಬೇಕು. ಅಂದ್ರೆ ಅವಾಗ ಕ್ರಿಶ್ಚಿಯಾನಿಟಿ ಬಹಳ ವೇಗವಾಗಿ ಬೆಳೀತಾ ಇತ್ತು, ಅಂದ್ರೆ ಕನ್ವರ್ಟ್ ಮಾಡ್ತಿದ್ರು, ಅದರ ಪ್ರಭಾವವನ್ನು ತಗ್ಗಿಸಬೇಕು ಅಂತ. ಟು ರೆಡ್ಯೂಸ್ ದ ಇನ್ಫ್ಲುಯೆನ್ಸ್ ಆಫ್ ಕ್ರಿಶ್ಚಿಯಾನಿಟಿ ಆನ್ ಇಂಡಿಯನ್ಸ್. ಭಾರತದಲ್ಲಿ ಕ್ರೈಸ್ತ ಧರ್ಮದ ಪ್ರಭಾವವನ್ನು ತಡೆಯುವುದು. ಟು ರೆಡ್ಯೂಸ್ ದ ಇನ್ಫ್ಲುಯೆನ್ಸ್ ಆಫ್ ಕ್ರಿಶ್ಚಿಯಾನಿಟಿ ಇನ್ ಇಂಡಿಯಾ. ನೆಕ್ಸ್ಟ್ ಸಮಾಜದಲ್ಲಿ ಎಲ್ಲ ಧರ್ಮಗಳು ಸಮಾನ. ಓಕೆ, ಈ ಸಮಾಜದಲ್ಲಿ ಎಲ್ಲರೂ ಸಮಸ್ಯೆ ಆಗ್ತಿರೋದು ಗೊತ್ತಾ? ಕೆಲವು ನನ್ನ ಧರ್ಮ ಶ್ರೇಷ್ಠ ಅಂತ, ಅದೇ ಪ್ರಾಬ್ಲಮ್. ಯಾವ ವ್ಯಕ್ತಿ ಎಲ್ಲ ಧರ್ಮವೂ ಸಮಾನ ಅಂತ ನೋಡಿ ಅಂತ ವ್ಯಕ್ತಿಯಿಂದ ಸಮಾಜದಲ್ಲಿ ಒಳ್ಳೆದಾಗುತ್ತೆ. ಅದು ಅಂತ ಯಾರಿಗೂ ಬೇಕಾಗಿಲ್ಲ. ಅದು ಎಂತ ಇಷ್ಟಪಡ್ತಾರೆ, ನನ್ನ ಧರ್ಮ ಶ್ರೇಷ್ಠ ಅಂತ ಯಾರು ಭಾಷೆ ಮಾಡ್ತಾರಲ್ಲ ಅವ್ನ ಕಂಡ್ರೆ ಸಮಾಜ ಭಾಷೆ ಪಡೋದು. ಅವ್ನು ಫ್ಯಾನ್ ಫಾಲೋಯಿಂಗ್ ಇರುತ್ತೆ, ಅವ್ನು ಮಾಡಬಾರ್ದು ಅನಾಚಾರ ಮಾಡಿ, ಅವ್ನು ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಅದು ಎಲ್ಲ ಧರ್ಮ ಸಮಾನ. ಇವಾಗ ಎಲ್ಲರೂ ಬ್ರಹ್ಮ ಸಮಾಜ ರಾಜಾರಾಮರು ಇವಾಗಿದ್ರೆ ಅವ್ರು ನೀವು ಮನಸ್ಸಲ್ಲಿ ರೋಡ್ ಹೋಗಿದ್ರೆ ಇವೇ ಕಡೆ ರಾಜಾರಾಮರನ್ನ ಬಿಡಿಸಕ್ಕೆ ಕೆಲಸ ಇದೆ ಅಂತ ಪರಿಸ್ಥಿತಿ, ಅಂತ ಕಾಲದಲ್ಲಿ ಆಗಿದ್ವಿ. ಅಂದ್ರೆ ಹಾಗೆ ಹೇಗಿತ್ತು ಅಂದ್ರೆ ಹೇಳ್ತಾರೆ ಸಮಾಜ ಸುಧಾರಣೆ ಮಾಡ್ತಾರೆ. ಇವಾಗ ಯಾಕೆ ಸಮಾಜ ಸುಧಾರಣೆ ಮಾಡಿ ಇಂಟ್ರೆಸ್ಟ್ ಇದೆ ಅಂದ್ರೆ ಒಬ್ಬರು ನೋಡಿ ಸಮಾಜ ಸುಧಾರಕರು ಎಲ್ಲ ಸಮಾಜ ಪಕ್ಷಕರಾಗಿದ್ದಾರೆ. ಓಕೆ ಯಾರು ನೀವಾ? ಓಕೆ ಲಾಸ್ಟ್ 3ನೇದು ಎಲ್ಲ ಧರ್ಮಗಳ ನಡುವೆ ಸಾಮರಸ್ಯ ತರುವುದು. ಟು ಕ್ರಿಯೇಟ್ ಹಾರ್ಮೋನಿ ಬಿಟ್ವೀನ್ ಆಲ್ ರಿಲಿಜನ್ಸ್. ಎಲ್ಲ ಧರ್ಮಗಳ ನಡುವೆ ಸಮಾನತೆಯನ್ನು ತರುವುದು, ಸೌಹಾರ್ದತೆಯನ್ನು ತರುವುದು. ಓಕೆ ನೆಕ್ಸ್ಟ್ ಅವ್ರು ಸಪೋರ್ಟ್ ಮಾಡಿದಂಥ ವಿಚಾರಗಳು, ಅವರ ಬೆಂಬಲ, ಸಪೋರ್ಟ್ ಇತ್ತು ಅಂತ ಬರ್ತದೆ. ಬೆಂಬಲಿಸಿದೆ ಯಾವುದಕ್ಕೆ? ಮೊದಲನೇದು ಹಾಗೆ ಹೇಳ್ತೀನಿ ನೋಡಿ. ಮೊದಲನೇದು ಸ್ತ್ರೀ ಶಿಕ್ಷಣ, ಮೊದಲನೇದು ಸ್ತ್ರೀ ಸಮಾನತೆ, ವುಮನ್ ಇಕ್ವಾಲಿಟಿ. ಸಮಾಜದಲ್ಲಿ ಹೆಣ್ಣು ಗಂಡಿಗೆ ಸಮಾನತೆ ಹೇಳುವಂತ ಆಧುನಿಕ ಭಾರತದ ಮೊದಲ ವ್ಯಕ್ತಿ ಅಂದ್ರೆ ನಮ್ಮ ರಾಜಾರಾಮ್ ಮೋಹನ್ ರಾಯ್. ಸ್ತ್ರೀ ಸಮಾನತೆ, ವುಮನ್ ಇಕ್ವಾಲಿಟಿ ಅಥವಾ ಇಕ್ವಾಲಿಟಿ ಆಫ್ ವುಮನ್. ಇವತ್ತು ಅಫ್ಘಾನಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ 70 to 80% ವುಮೆನ್ಸ್ ಆರ್ ನಾಟ್ ಅಲೌಡ್ ಟು ಎಜುಕೇಶನ್. ಇವತ್ತು 80% ಹೆಣ್ಮಕ್ಳು ಅಫ್ಘಾನಿಸ್ತಾನದಲ್ಲಿ, ಇವನ್ ಪಾಕಿಸ್ತಾನದಲ್ಲಿ, ಇರಾಕು ಸಿರಿಯಾ ದೇಶದಲ್ಲಿ ಯಾರು ವುಮೆನ್ಸ್ ಎಜುಕೇಶನ್ ಇಲ್ಲ. ಆಮೇಲೆ ಅಲ್ಲೆಲ್ಲ ಹಿಂಗೆ ಹೆಣ್ಮಕ್ಳು ಒಟ್ಟಿಗೆ ಕೊಡಂಗಿಲ್ಲ ಅಫ್ಘಾನಿಸ್ತಾನದಲ್ಲಿ. ಈ ತರ ಒಂದು ಕರ್ಟನ್ಸ್, ಈ ಕಡೆ ಹೆಣ್ಮಕ್ಳು, ಈ ಕಡೆ ಗಂಡ್ಮಕ್ಳು. ಅಪ್ಪ ಟೀಚರ್ ಇಲ್ಲಿ ಓಡಾಟ ಮಾಡಬೇಕು, ಈ ಕಡೆ ಹೇಳ್ಬೇಕು, ಆ ಕಡೆ ಹೇಳ್ಬೇಕು. ಓಕೆ ದೇವರೇ ಕಾಪಾಡಬೇಕು. ಹುಡುಗಿ ಒಂದು ಲಿಮಿಟೆಡ್ ಒಂದು 5 4 ಯೂನಿವರ್ಸಿಟಿಯಲ್ಲಿ ಉಳಿದ ಮಿಕ್ಕೋದೆಲ್ಲ ಹುಡುಗರು ಅವ್ರನ್ನ ಆ ದೇಶ ದೇವರೇ ಕಾಪಾಡಬೇಕು. ಅಂದ್ರೆ ಇಕ್ವಾಲಿಟಿ ಅನ್ನೋದು ಗೊತ್ತೇ ಇಲ್ಲ. ಯಾವ ಸಮಾಜ ಹೆಣ್ಣನ್ನು ಇಕ್ವಲ್ ಅಂತ ಕನ್ಸಿಡರ್ ಮಾಡೋದು ಅಂತ ಸಮಾಜ ಎಂದು ಬೆಳೆಯಲ್ಲ. ಆಮೇಲೆ ಅವರು ತಮ್ಮನೇಲಿ ತಮ್ಮ ತಾಯಿನ ಅಕ್ಕನ ತಂಗಿನ ಗೌರವಿಸ್ತಾರೆ, ಒಳ್ಳೆ ಸಮಾಜದಲ್ಲಿ ಗೌರವಿಸಲ್ಲ. ಅದೇ ಸಮಾಜದಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಇರೋದು. ನಮ್ಮ ಮನೆಯಲ್ಲಿ ಸೇಫ್ ಆಗಿರಬೇಕು, ಹೊರಗಡೆ ಹೇಗಾದ್ರೂ ಇರಲಿ ಅನ್ನೋ ಮೆಂಟಾಲಿಟಿ ಬಂತು ಅಂದ್ರೆ ದಟ್ ಸೊಸೈಟಿ ನೆವರ್ ಗ್ರೋ. ಓಕೆ ಇಕ್ವಾಲಿಟಿ ಅಂದ್ರೆ ನಮ್ಮ ಮನೆಯಲ್ಲಿ ಚೆನ್ನಾಗಿರಬೇಕು, ಹೊರಗಡೆ ಅಷ್ಟೇ ಗೌರವದಿಂದ ಇರಬೇಕು ಅನ್ನೋ ವ್ಯಕ್ತಿಗಳು ಮಾತ್ರ ಸಮಾಜದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬಹಳ ಜನ ಕೆಟ್ಟ ಕೆಲಸ ಮಾಡ್ತಿರ್ತಾರೆ, ಅವರು ನೋಡ್ತಿರ್ತಾರೆ. ಓಕೆ ನೆಕ್ಸ್ಟ್ ಇಕ್ವಾಲಿಟಿ ಬರ್ಕೊಂಡ್ರೆ ಎರಡನೇದು ವುಮನ್ ಎಜುಕೇಶನ್, ಸ್ತ್ರೀ ಶಿಕ್ಷಣ. ಮೂರನೇದು ವಿಧವಾ ವಿವಾಹ, ವಿಡೋ ರಿಮ್ಯಾರೇಜ್.
ಅವಾಗ ಬಿಟ್ಬಿಡ್ರಿ, ಇವಾಗ ಹೇಳ್ತೀನಿ ಕೇಳಿ. ಒಂದು ಹುಡುಗ ಮದುವೆ ಅವ್ನು ಹೆಂಡತಿ ತೀರ್ಕೊಂಡ್ರೆ ಅದು ಹುಡುಗ ಇನ್ನೊಂದು ಮದುವೆ ಆಗ್ಬೋದು. ಅದೇ ಒಂದು ಹುಡುಗಿ ಗಂಡ ತೀರ್ಕೊಂಡ್ರೆ ಇನ್ನೊಂದು ಮದುವೆ ಬಹಳ ಕಷ್ಟ ಇದೆ ಸೊಸೈಟಿ. ಅವಳು ಸಮಾಜ ಒಪ್ಪಲ್ಲ, ಸಮಾಜ ಬಿಡಿ ಹೆಣ್ಮಕ್ಳು ಸಪೋರ್ಟ್ ಮಾಡಲ್ಲ, ಗಂಡ್ಮಕ್ಳು ದೂರ ಮಾಡ್ತಾರೆ. ಆ ಥರ ಸೊಸೈಟಿ ಇವತ್ತು ನಾವು ಪ್ರೆಸೆಂಟ್ ಇದೆ. ಅವತ್ತಿನ ಕಾಲದಲ್ಲಿ ಒಂದು ವಿಡೋ ಮ್ಯಾರೇಜ್ ಯೋಚನೆ ಮಾಡಿದ್ರು ರಾಜಾರಾಮ್ ಅಂದ್ರೆ ಎಷ್ಟು ಒಂದು ದೂರದೃಷ್ಟಿ ಇತ್ತು ಅನ್ನೋದು ಒಂದು ದೊಡ್ಡ ಅಚೀವ್ಮೆಂಟ್ ಇದು. ಸಮಾಜ ಹತ್ರ ಬದಲಾಗಬೇಕು, ಇಲ್ಲದಿದ್ರೆ ಆ ಸಮಾಜ ಯಾವುದೇ ಧರ್ಮ ಆಗಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇದ್ರೆ ಧರ್ಮ ಬೆಳೆಯಲ್ಲ. ಆಮೇಲೆ ಧರ್ಮ ಹೇಗಪ್ಪ ಅಂತ ಹೇಳಿದ್ರೆ ಧರ್ಮದ ಚೇಂಜಸ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ವುಮೆನ್ಸ್ ಹೀಗೆ ಇರಬೇಕು, ಕಂಪಲ್ಸರಿ ಹಿಂಗೆ ಇರಬೇಕು ಅಂದ್ರೆ ಪೂರ್ತಿ ಕವರ್ ಮಾಡ್ಕೊಂಡು ಹುಡುಗರು ನೋಡೋಣ ಈ ಬಿಸಿಲು ಹೋಗಿ ಪೂರ್ತಿ ಕವರ್ ಮಾಡ್ಕೊಂಡು 2 ನಿಮಿಷ ಕಾಲ ಕರೆಕ್ಟ್ ಅಂದ್ರೆ 2 ನಿಮಿಷ ಜಾಸ್ತಿ ಬೇಡ. ಬಟ್ ಅದು ಹುಡುಗಿಗೆ ರಿಸ್ಟ್ರಿಕ್ಷನ್ಸ್ ಹೇಳ್ತಾರೆ. ನಾನು ಧರ್ಮ ಹೇಳ್ತಾರೆ ಎಲ್ಲ ಧರ್ಮಗಳಲ್ಲಿ ಇದೆ ಈ ತರ ಒಂದೊಂದು ಪದ್ಧತಿಗಳು. 2 ನಿಮಿಷ ಮಕ್ಕಳು ಇಲ್ಲಕ್ಕಾಗಲ್ಲ. ಅದೇ ಗಂಡಸು ಹೆಣ್ಮಕ್ಳು ಬೇಕಾದ್ರೆ ಇರಬೇಕು ಅಂತ ಹೇಳ್ತಾನೆ. ಅಂತ ಒಂದು ಮೆಂಟಾಲಿಟಿ ಅದನ್ನೇ ಹೇಳಿ ಇಕ್ವಾಲಿಟಿ. ನೀನು ಹೇಗೆ ಬದುಕಿ ಅವಳು ಅಷ್ಟೇ ಸ್ವತಂತ್ರ ಮತ್ತು ಗೌರವದಿಂದ ಸಮಾಜದಲ್ಲಿ ಬದುಕಬೇಕು, ಮಾತ್ರ ಒಳ್ಳೆ ಸಮಾಜ ಕಟ್ಟಬಹುದು. ಇದರ ಅರ್ಥ ಇದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮೇನ್ಸ್ ಚೆನ್ನಾಗಿ ಆನ್ಸರ್ ಬರಬೇಕು, ಒಳ್ಳೆ ಬ್ಯೂಟಿಫುಲ್ ಆನ್ಸರ್ ಬರಬೇಕು. ಓಕೆ, ನೆಕ್ಸ್ಟ್ ವಿಡೋ ಮ್ಯಾರೇಜ್, ವಿಧವಾ ಪುನರ್ವಿವಾಹ. ನೆಕ್ಸ್ಟ್ ಆಮೇಲೆ ಹಿಂದೂ ಮುಸಲ್ಮಾನರ ಐಕ್ಯತೆ, ಯೂನಿಟಿ ಬಿಟ್ವೀನ್ ಹಿಂದೂ ಅಂಡ್ ಮುಸ್ಲಿಮ್ಸ್. ನೆಕ್ಸ್ಟ್ ಅಪೋಸ್ ಮಾಡಿದ್ದು ಯಾವ್ದಾದಕ್ಕೆ? ಮೊದಲನೇದು ಬಾಲ್ಯ ವಿವಾಹ, ಚೈಲ್ಡ್ ಮ್ಯಾರೇಜ್. ನಾನು ಎಷ್ಟೋ ಸತಿ ಬೇರೆ ಊರಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೆಣ್ಮಕ್ಳು ಅಂತ ಹೇಳಿದ್ರು, ಸರ್ ಆಕ್ಚುಲಿ ಐ ಗಾಟ್ ಮ್ಯಾರಿಡ್ ಟು 15-16 ಏಜ್ ಅಲ್ಲಿ. ಕ್ಲಾಸಿಗೆ ಬರ್ಬೇಕಾದ್ರೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು, ಐ ಮ್ಯಾರಿಡ್ ಟು ಏಜ್ ಆಫ್ 16-15 ಅಲ್ಲಿ 15 ವರ್ಷಕ್ಕೆ ಮದುವೆ ಆಗಿದ್ವಿ. ಬಟ್ ಫ್ಯಾಮಿಲಿ ಪ್ರೆಷರ್ ಇಂದ ಆಗಬೇಕಾಯ್ತು. ಇವಾಗ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದೀವಿ. ಅದನ್ನ ನಾನು ಸರಿ ಹೊಡಬೇಕು ಅನ್ಸುತ್ತೆ. ಯಾಕಂದ್ರೆ ಸಮಾಜದ ದಬ್ಬಾಳಿಕೆ ಶೋಷಣೆಗಳಿಗೆ ಒಳಗಾಗಿ ಮತ್ತೆ ಬದುಕು ರೂಪಿಸಲು ಕಷ್ಟಪಡ್ತಾರಲ್ಲ ಆ ಕಾರಣ. ಅವತ್ತು ಬಿಡಿ ಇವತ್ತು ಇನ್ನೂ ಇದೆ ಅಂತ ಹೇಳೋದು ಹೇಳ್ತಾರೆ. ಚೈಲ್ಡ್ ಮ್ಯಾರೇಜ್ ಅವತ್ತಲ್ಲ, ಇವತ್ತು ನಡೀತಾರೆ. ಅದನ್ನು ಉತ್ತರ ಭಾರತದಲ್ಲಿ ಭಾಳ ರಾಜಸ್ಥಾನ ಅಲ್ಲಿ ರೈಟ್. ನೆಕ್ಸ್ಟ್ ಬರ್ಕೊಂಡ್ರ ನೆಕ್ಸ್ಟ್ ಸತಿ ಸಿಸ್ಟಮ್, ಸತಿ ಸಿಸ್ಟಮ್, ಸತಿ ಪದ್ಧತಿ, ಸತಿ ಪದ್ಧತಿ ಮತ್ತೆ ಕ್ಯಾಸ್ಟ್ ಸಿಸ್ಟಮ್, ಜಾತಿ ಪದ್ಧತಿ, ಜಾತಿ ಪದ್ಧತಿ, ಜಾತಿ ಪದ್ಧತಿ ಬರ್ಕೊಂಡ್ರ ನೆಕ್ಸ್ಟ್ ಪಾಲಿಗಮಿ ಅಂದ್ರೆ ಬಹುಪತ್ನಿತ್ವ, ಪಾಲಿಗಮಿ ಬಹುಪತ್ನಿತ್ವ. ನಾನೆಲ್ಲೋ ಟ್ವಿಟರ್ ನೋಡ್ತಿದ್ದೆ, ಅವ್ನು ಯಾರೋ ಇರಾಕ್ ದೇಶದವನು, ಈ ಮ್ಯಾರಿಡ್ 38 38 ಜನ ಮದುವೆಗೆ, ಮಕ್ಕಳು 75 ಜನ ಇದ್ದಾರೆ. ಅವನದೇ ಒಂಥರ ಕ್ಲಾಸ್, ಅವ್ರ ಮನೆ ಒಂಥರ ಸ್ಕೂಲ್ ಇದ್ದಾನೆ. ಓಕೆ, ಅವ್ರ ದೇವರೇ ಕಾಪಾಡೋದು. ಓಕೆ ನೆಕ್ಸ್ಟ್ ಬರ್ಕೊಂಡ್ರ ಆಯ್ತು, ನೀವೇ ಮಾಡಲ್ಲ ಗೊತ್ತು. ಓಕೆ ಬರ್ಕೊಂಡ್ರು, ಆಸೆ ಪಡಬೇಡಿ. ಓಕೆ ನೆಕ್ಸ್ಟ್ ಇದಾದ್ಮೇಲೆ ಬ್ರಹ್ಮ ಸಮಾಜದ ಬಗ್ಗೆ ಹೇಳ್ತೀನಿ. ಅವರು 833 ತೀರ್ಕೊಂತಾರೆ, ಕೇಳಿಸ್ಕೊಳ್ಳಿ. 833 ತೀರ್ಕೊಂಡ ನಂತರ ಅದಾದ್ಮೇಲೆ ಒಬ್ಬರು ವ್ಯಕ್ತಿ ದೇವೇಂದ್ರನಾಥ ಟ್ಯಾಗೋರ್ ಅಂತ ಕೇಳಿದ್ರ? ರವೀಂದ್ರನಾಥ ಟ್ಯಾಗೋರ್ ಅವರ ತಂದೆ, ರವೀಂದ್ರನಾಥ ಟ್ಯಾಗೋರ್ ಅವರ ತಂದೆ. ಈ ಬ್ರಹ್ಮ ಸಮಾಜವನ್ನು ಮುಂಚೆ ಹೇಳ್ತೀನಿ ಬರ್ಕೊಂಡು. ದೇವೇಂದ್ರನಾಥ ಟ್ಯಾಗೋರ್ ಅವರು ರವೀಂದ್ರನಾಥ ಟ್ಯಾಗೋರ್ ಅವರ ತಂದೆ. ಇವರು ರಾಜಾರಾಮ್ ಮೋಹನ್ ರಾಯ್ ಅವರ ಶಿಷ್ಯ. ಇವರು 33 ತೀರ್ಕೊಂಡ ಮೇಲೆ ಇವರು ಮುನ್ನಡೆಸ್ಕೊಂಡು ಹೋದ್ರು. ಅದು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಸಂಘ ಕಟ್ಟಿದ್ರು, ತತ್ವ ಬೋಧಿನಿ ಸಭಾ ಅಂತ. ತತ್ವ ಬೋಧಿನಿ ಸಭಾ, ತತ್ವ ಬೋಧಿನಿ ಸಭಾ ಅಂತ ಒಂದು ಸಂಸ್ಥೆಯನ್ನು ಕಟ್ತಾರೆ, ಮುಂದುವರೆಸ್ಕೊಂಡು ಹೋದ್ರು. ಸ್ವಲ್ಪ ವರ್ಷದಲ್ಲಿ 1849 ಅದರ ಅಧ್ಯಕ್ಷರು ಕೂಡ ಆಗ್ತಾರೆ. 1849 ಅವರ ಅಧ್ಯಕ್ಷರಾದ ಬ್ರಹ್ಮ ಸಮಾಜಕ್ಕೆ. ಅದಾಗ ಸ್ವಲ್ಪ ವರ್ಷ ಕಳಿತು, ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಕೇಶವ ಚಂದ್ರಸೇನ ಅಂತ ಬಂದ. ಕೇಶವ ಚಂದ್ರಸೇನ ಇವ್ನು ಭಾರಿ ಬುದ್ಧಿವಂತ ಓದೋದ್ರಲ್ಲಿ. ಸೇನ ಸಿಕ್ಕಾಪಟ್ಟೆ ಬುದ್ಧಿವಂತ ಅಂದ್ರೆ ಸಿಕ್ಕಾಪಟ್ಟೆ ಓದಿದ ಮನುಷ್ಯ. ಇವನ್ ಈ ಇದು ಬೈಬಲ್ ಹೇಗೆ ಓದಿದ ಅಂದ್ರೆ ಇವ್ನು ಬೈಬಲ್ ಹೇಳಿದಾಗ ಬ್ರಿಟಿಷ್ ಬಂದು ಕೇಳೋರು ಬೈಬಲ್ ಏನು ಅಂತ. ಭಾರತ ಬಿಡಿ ಕ್ರಿಶ್ಚಿಯನ್ಸ್ ಬಂದು ಇವನು ಬೈಬಲ್ ಡೌಟ್ಸ್ ಬಂದು ಕ್ಲಾರಿಟಿ ತಗೊಂಡು ಇವ್ನು ಲಂಡನ್ಗೆ ಹೋಗೋನು, ಒಂದು 2 ತಿಂಗಳು 3 ತಿಂಗಳು ಒಂದ್ಸತಿ ಅಲ್ಲೊಬ್ಬರು ಕ್ರಿಶ್ಚಿಯನ್ಸ್ ಬೈಬಲ್ ಹೇಳ್ಕೊಡ್ತಿದ್ದ. ಅವರೆಲ್ಲ ನೆಲವನ್ನು ಕುತ್ಕೊಂಡು ಕೇಳೋರು, ಸಿನಿಮಾ ಕುತ್ಕೊಂಡು ಬೈಬಲ್ ಹೇಳೋನು. ಇಂಗ್ಲೆಂಡ್ ರಾಣಿ ಕೂಡ ಬಂದು ಬೈಬಲ್ ಬೋಧನೆ ಮಾಡಿ ಕೇಳ್ಕೊಂಡು ಹೋಗೋಂತೆ, ಅಷ್ಟು ಬುದ್ಧಿವಂತ ಇವನು. ಇವ್ನು ಬ್ರಹ್ಮ ಸಮಾಜದ ಫಾಲೋವರ್. ಇವ್ನು ಯಾವುದೊಂದು ಅದೊಂದು ಸಂಘ ಮಾಡ್ಕೊಂಡ ಬ್ರಹ್ಮ ಸಮಾಜವನ್ನು ಬೋಧನೆ ಮಾಡೋದಕ್ಕೆ, ಸಂಗತ್ ಸಭಾ ಅಂತ. ಸಂಗತ್ ಸಭಾ, ಸಂಗತ್ ಸಭಾ. ಇವನು ಒಂದು ಪ್ರಾಬ್ಲಮ್ ಏನಪ್ಪ ಅಂದ್ರೆ ಕ್ರೈಸ್ತ ಧರ್ಮಕ್ಕೆ ಹೆಚ್ಚು ಸಪೋರ್ಟ್ ಮಾಡ್ತಿದ್ದ. ಕ್ರೈಸ್ತ ಧರ್ಮಕ್ಕೆ ಸ್ವಲ್ಪ ಒಲವಿತ್ತು, ಹಾಗಾಗಿ ಇವನ್ನ ತೆಗೆದಾಕಿದ್ರು, ಬ್ರಹ್ಮ ಸಮಾಜದಿಂದ ಇವನು ತೆಗೆದಾಕಿದ್ರು. ಇವನು ಹೊಸ ಬ್ರಹ್ಮ ಸಮಾಜವನ್ನು ಕಟ್ಕೊಂಡ. ಕೇಳಿದ ಅದು 2 ಬ್ರಹ್ಮ ಸಮಾಜ ಆಯ್ತು. ಇವ್ರ ಸಮಾಜವನ್ನ ಆದಿ ಬ್ರಹ್ಮ ಸಮಾಜ ಅಂತ ಕರೀತಾರೆ. ಆದಿ ಬ್ರಹ್ಮ ಸಮಾಜ, ಆದಿ ಬ್ರಹ್ಮ ಸಮಾಜ. ಇದನ್ನ ಸಾಧಾರಣ ಬ್ರಹ್ಮ ಸಮಾಜ ಅಂತ ಕರೆದ್ರು, ಸಾಧಾರಣ ಬ್ರಹ್ಮ ಸಮಾಜ. ಈ ತರ 2 ಭಾಗಗಳಾಯ್ತು. ಇವನು ಸ್ವಲ್ಪ ವರ್ಷ ಆದ್ಮೇಲೆ ಇವನು ಚೈಲ್ಡ್ ಮ್ಯಾರೇಜ್ ವಿರುದ್ಧ ಹೋರಾಟ ಮಾಡ್ದ. ಪುಣ್ಯಾತ್ಮ ಹೇಳಿ, ಬಾಲ್ಯ ವಿವಾಹದ ವಿರುದ್ಧ ಹೋರಾಟ ಮಾಡ್ದ. ಹೆಣ್ಣು ಮಕ್ಕಳ ಏಜ್ ಲಿಮಿಟ್ ಜಾಸ್ತಿ ಮಾಡಬೇಕು ಅಂತ ಹೇಳ್ದ. ಆಗ 1972 ಅಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಹೆಣ್ಮಕ್ಳಿಗೆ 14 ವರ್ಷ, ಗಂಡು ಮಕ್ಕಳಿಗೆ 18 ವರ್ಷ ಮಾಡ್ತು, ಬಾಯ್ಸ್ ಏಜ್ ಲಿಮಿಟ್. ಓಕೆ 18 ಸಾರಿ, ಸೊ ಅದರಲ್ಲಿ ಮಾಡ್ತು. ಆಗ ಅದನ್ನ ಒಂದು ಆಕ್ಟ್, ಅದು ಲೋಕಲ್ ಮ್ಯಾರೇಜ್ ಆಕ್ಟ್ ಅಂತ ಕರೀತಾರೆ. ಲೋಕಲ್ ಮ್ಯಾರೇಜ್ ಆಕ್ಟ್ ಅಂದ್ರೆ ಸ್ಥಳೀಯ ವಿವಾಹ ಕಾಯ್ದೆ ಅಂತ ತಂತು. ಅಷ್ಟೊತ್ತಿಗೆ ಈ ಕೇಶವ ಚಂದ್ರಸೇನ ಒಂದು ಮಗಳಿದ್ದು, ಅವಳು ಏಜ್ 13 ಇತ್ತು. ಗರ್ಲ್ಸ್ ಏಜ್ ಮಿನಿಮಮ್ 14, ಅವಳು ವರ್ಷ 13 ವರ್ಷ ಅವಳಿಗೆ. ಅಷ್ಟೊತ್ತಿಗೆ ಇವ್ರ ಮಗಳಿಗೆ ಒಳ್ಳೆ ಸಂಬಂಧ ಬಂತು. ಬಿಹಾರದ ರಾಜ್ಕುಮಾರ, ಬಿಹಾರದ ಪ್ರಿನ್ಸ್ ಸಂಬಂಧ ಬಂತು. ಇವನು ಇನ್ನೂ ನೋಡಿಲ್ಲ, ಮುಂದೆ ನೋಡಿಲ್ಲ, ತನ್ನ ಮಗಳು ಮದುವೆ ಮಾಡಿದ. ಇವನೇ ಹೋರಾಟ ಮಾಡಿದ, ಇವನೇ ಮಗಳು ಮದುವೆ ಮಾಡಿದ. ಆಗ ಇವ್ನು ಫಾಲೋ ಮಾಡ್ತಿದ್ದವರು ನೀನು ಸರಿ ಇಲ್ಲ ಅಂತ ಹೇಳಿ ಬ್ರಹ್ಮ ಸಮಾಜ ಮತ್ತೆ 2 ಓಡ್ ಮಾಡಿದ್ರು. ಅವಾಗ ಅದಕ್ಕೆ ಒಬ್ಬ ವ್ಯಕ್ತಿ ಹೆಸರು ಆನಂದ್ ಮೋಹನ್ ಬೋಸ್ ಅಂತ. ಆನಂದ್ ಮೋಹನ್ ಬೋಸ್ ಇವನು ಹೊಸ ಮಾಡಿದ್ರು, ಅದನ್ನ ಭಾರತೀಯ ಬ್ರಹ್ಮ ಸಮಾಜ ಅಂತ ಕರೆದ್ರು. ಭಾರತೀಯ ಬ್ರಹ್ಮ ಸಮಾಜ. ಮತ್ತೆ ಅವ್ರ ಕಡೆಯವರು ಮಾಡ್ಕೊಟ್ಟಿದ್ರು, ನಾನು ಬೇಡ ಅಂತ ಹೇಳಿದೆ, ನಿಮ್ಗೆ ಕಷ್ಟ ಆಗುತ್ತೆ ಅಂತ ಅಲ್ಲಿ ಬರ್ಕೊಟ್ಟು ಸರ್. ನೆಕ್ಸ್ಟ್ ಬ್ರಹ್ಮ ಸಮಾಜ. ಬರ್ಕೋತಕ್ಕ ಸ್ವಲ್ಪ. ಮೊದಲನೇದು 833 ಅವ್ರ ಹೆಸರು ರಾಜಾರಾಮ್ ಮೋಹನ್ ರಾಯ್ ತೀರ್ಕೊಂಡ್ರು. 833 ರಾಜಾರಾಮ್ ಮೋಹನ್ ರಾಯ್ ತೀರ್ಕೊಂಡರು. ರಾಜಾರಾಮ್ ಮೋಹನ್ ರಾಯ್ ತೀರ್ಕೊಳ್ತಾರೆ. ನೆಕ್ಸ್ಟ್ ದೇವೇಂದ್ರನಾಥ ಟ್ಯಾಗೋರ್ ಅವರು. ನೆಕ್ಸ್ಟ್ ದೇವೇಂದ್ರನಾಥ ಟ್ಯಾಗೋರ್ ಅವರು ಬ್ರಹ್ಮ ಸಮಾಜದ ಮುಖ್ಯಸ್ಥರಾದರು. ಬ್ರಹ್ಮ ಸಮಾಜದ ಮುಖ್ಯಸ್ಥರಾದರು ಹಾಗೂ 839 ಬ್ರಹ್ಮ ಸಮಾಜದ ಮುಖ್ಯಸ್ಥರು. ಇಂಗ್ಲಿಷ್ ಬರ್ಕೊಳ್ಳಿ. ದೇವೇಂದ್ರನಾಥ ಟ್ಯಾಗೋರ್ ಬಿಕಮ್ಸ್ ದ ಹೆಡ್ ಆಫ್ ಬ್ರಹ್ಮ ಸಮಾಜ. ಹೆಡ್ ಆಫ್ ಬ್ರಹ್ಮ ಸಮಾಜ. ನೆಕ್ಸ್ಟ್ ಇವರು ಬ್ರಹ್ಮ ಸಮಾಜದ ತತ್ವಗಳನ್ನು ಪ್ರಚಾರ ಮಾಡಲು ಕಲ್ಕತ್ತಾದಲ್ಲಿ ತತ್ವ ಬೋಧಿನಿ ಸಭಾ ಸ್ಥಾಪಿಸಿದರು. ಕಲ್ಕತ್ತಾದಲ್ಲಿ ತತ್ವ ಬೋಧಿನಿ ಸಭಾ ಸ್ಥಾಪಿಸಿದರು. ಈ ಸ್ಟಾರ್ಟೆಡ್ ಅಂದ್ರೆ ಟ್ಯಾಗೋರ್ ಈ ಸ್ಟಾರ್ಟೆಡ್ ತತ್ವ ಬೋಧಿನಿ ಸಭಾ ಕಲ್ಕತ್ತಾ. ಈ ಸ್ಟಾರ್ಟೆಡ್ ತತ್ವ ಬೋಧಿನಿ ಸಭಾ 1839 1839 ಈ ಸ್ಟಾರ್ಟೆಡ್ ತತ್ವ ಬೋಧಿನಿ ಸಭಾ ಕಲ್ಕತ್ತಾ ಟು ಪ್ರಾಪಗೇಟ್ ದ ಪ್ರಿನ್ಸಿಪಲ್ಸ್ ಆಫ್ ಬ್ರಹ್ಮ ಸಮಾಜ.
ಟು ಪ್ರಾಪಗೇಟ್ ದ ಪ್ರಿನ್ಸಿಪಲ್ಸ್ ಆಫ್ ಬ್ರಹ್ಮ ಸಮಾಜ. ನೆಕ್ಸ್ಟ್ ಕನ್ನಡದಲ್ಲ 39ರಲ್ಲಿ ಟಾಗೂರರು ಬ್ರಹ್ಮ ಸಮಾಜದ ತತ್ವಗಳನ್ನು ಪ್ರಚಾರ ಮಾಡಲು ತತ್ವಬೋಧಿನಿ ಸಭಾ ಸ್ಥಾಪಿಸಿ. ನೆಕ್ಸ್ಟ್ ಬರುತ್ತೆ ಇಂಗ್ಲಿಷಲ್ಲಿ. ಇನ್ 1857 ಕೇಶವ ಚಂದ್ರ ಸೇನ್ ಜಾಯಿನ್ಡ್ ಬ್ರಹ್ಮ ಸಮಾಜ. ಕೇಶವ ಚಂದ್ರ ಸೇನ್ ಜಾಯಿನ್ಡ್ ಬ್ರಹ್ಮ ಸಮಾಜ and started ಸಂಗತ್ ಸಭಾ ಟು ಪ್ರಾಪಗೇಟ್ ಬ್ರಹ್ಮ ಸಮಾಜ. ಕನ್ನಡದಲ್ಲಿ 857ರಲ್ಲಿ ಕೇಶವ ಚಂದ್ರ ಸೇನನು ಬ್ರಹ್ಮ ಸಮಾಜ ಸೇರಿದ. ನೆಕ್ಸ್ಟ್ ಪಾಯಿಂಟ್ ಅದು. ಓಕೆನಾ? ನೆಕ್ಸ್ಟ್ ಪಾಯಿಂಟ್ 857ರಲ್ಲಿ ಕೇಶವ ಚಂದ್ರ ಸೇನ ಬ್ರಹ್ಮ ಸಮಾಜ ಸೇರಿದ ಹಾಗೂ ಅದರ ತತ್ವಗಳನ್ನು ಪ್ರಚಾರ ಮಾಡಲು ಸಂಗತ್ ಸಭಾವನ್ನು ಸ್ಥಾಪಿಸಿದ. ಅದರ ತತ್ವ ಪ್ರಚಾರ ಮಾಡಲು ಸಂಗತ್ ಸಭಾವನ್ನು ಸ್ಥಾಪಿಸಿದ. ನೆಕ್ಸ್ಟ್, ಬಿಕಾಸ್ ಆಫ್ ಹಿಸ್ ರ್ಯಾಷನಲ್ ಥಿಂಕಿಂಗ್ ಇವನ ರಕ್ಷಣೆ ಅಂತ ಕನ್ನಡದಲ್ಲಿ ಕ್ರಾಂತಿಕಾರಕ ನೀತಿಗಳಿಂದಾಗಿ ಇವನನ್ನು ಬ್ರಹ್ಮ ಸಮಾಜದಿಂದ ಆಚೆ ಹಾಕಲಾಯಿತು. ಡ್ಯೂ ಟು ಹಿಸ್ ರ್ಯಾಷನಲ್ ಥಿಂಕಿಂಗ್ he was removed from the ಬ್ರಹ್ಮ ಸಮಾಜ. Then he started ಭಾರತೀಯ ಬ್ರಹ್ಮ ಸಮಾಜ. Then ಕೇಶವ KC ಸೇನ್ started ಭಾರತೀಯ ಬ್ರಹ್ಮ ಸಮಾಜ. ನಂತರ ಸೇನನು ಭಾರತೀಯ ಬ್ರಹ್ಮ ಸಮಾಜ ಸ್ಥಾಪಿಸಿದ. ನೆಕ್ಸ್ಟ್ ಸಪರೇಟ್ ಪಾಯಿಂಟ್ ಮುಗಿತಲ್ಲಿ. ನೆಕ್ಸ್ಟ್, he demanded ಸೇನ್ demanded ಬ್ರಿಟಿಷ್ ಗವರ್ಮೆಂಟ್ ಟು ಸ್ಟಾಪ್ ದ ಚೈಲ್ಡ್ ಮ್ಯಾರೇಜ್. ಇವನು ಬ್ರಿಟಿಷ್ ಸರ್ಕಾರವನ್ನು ಬಾಲ್ಯ ವಿವಾಹ ರದ್ದುಗೊಳಿಸುವಂತೆ ಇವನು ಬ್ರಿಟಿಷರನ್ನು ಬಾಲ್ಯ ವಿವಾಹ ರದ್ದುಗೊಳಿಸುವಂತೆ ಕೇಳಿಕೊಂಡನು. ಸೊ ಇನ್ 1872 ಬ್ರಿಟಿಷ್ ಇಂಟ್ರೊಡ್ಯೂಸ್ಡ್ ಲೋಕಲ್ ಮ್ಯಾರೇಜ್ ಆಕ್ಟ್. ಹಾಗಾಗಿ ಬ್ರಿಟಿಷ್ ಸರ್ಕಾರ 872ರಲ್ಲಿ ಸ್ಥಳೀಯ ವಿವಾಹ ಕಾಯ್ದೆ ಜಾರಿಗೊಳಿಸಿತು. ಏಜ್ ಲಿಮಿಟ್ ಎಲ್ಲ ಬರ್ಕೊಳ್ಳಿ. 14 ಗರ್ಲ್ಸ್ 18 ಬಾಯ್ಸ್. ಏಜ್ ಲಿಮಿಟ್ 14 ಗರ್ಲ್ಸ್ 18 ಬಾಯ್ಸ್. ಇವಾಗ 21 18 ಬಟ್ 21 ಮಾಡಬೇಕು ಅಂತ ಇದ್ದಾರೆ. ಆಕ್ಚುಲಿ ಬಾಯ್ಸ್ 25 ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರ್ಕೊಂಡ್ರ. ಅದಾದ್ಮೇಲೆ ಡಿಗ್ರಿನೇ ಮುಗಿಲ್ಲ ರೀ, ಅವಾಗ ಇನ್ನೇನು ಮಾತಾಡ್ತಾರೆ ಬಾಯ್ಸ್, ಹಂಗೆ ಹೇಳ್ತೀನಿ ನಾನು. ಕರೆಕ್ಟಾ? ಮುಗಿಯಕ್ಕೆ ಈಗ ಬಂದು KPX ವಾಪಸ್ ಹೋಗೋರಿಗೆ 10 ವರ್ಷ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ. ಲಾಸ್ಟ್ ಬರ್ಕೊಳ್ಳಿ. ಇವನು ತನ್ನ 13 ವರ್ಷದ ಮಗಳನ್ನು ಬಿಹಾರದ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡಿದ. He gave his 13-year-old daughter to Bihar prince. He violated the law. ಇವನು ಈ ಕಾನೂನನ್ನು ಮುರಿದ. ಹಾಗಾಗಿ ಇವರ ಅನುಯಾಯಿಯಾದ ಆನಂದ ಮೋಹನ್ ಬೋಸ್ ಮತ್ತು ಶಿವನಾಥ ಶಾಸ್ತ್ರಿ ಸಾಧಾರಣ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. ಶಿವನಾಥ ಶಾಸ್ತ್ರಿ ಸಾಧಾರಣ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. He violated that. So his followers Anand Mohan Bose and Shivanatha Shastri started ಸಾಧಾರಣ ಬ್ರಹ್ಮ ಸಮಾಜ. ಲಾಸ್ಟ್ಗೆ ಪತ್ರಿಕೆಯಲ್ಲಿ ಹೇಳ್ಬಿಡ್ತೀನಿ, ಇದು ಸಂಬಂಧಪಟ್ಟಿದ್ದು ಬರ್ಕೊಂಬಿಡಿ. ನೋಟಲ್ಲಿ ಕೇಶವ ಚಂದ್ರ ಸೇನಿಂದ ಒಂದು ಪತ್ರಿಕೆ ಸುಲಭ ಸಮಾಚಾರ ಅಂತ ನೋಟಲ್ಲಿ ಬರ್ಕೊಳ್ಳಿ. ಕೇಶವ ಚಂದ್ರ ಸೇನಿಂದ ಒಂದು ಪತ್ರಿಕೆ ಸುಲಭ ಸಮಾಚಾರ. ಇದೇನಕ್ಕೆ ಅಂದ್ರೆ ಅವನ ಭಾರತೀಯ ಬ್ರಹ್ಮ ಸಮಾಜದ ತತ್ವಗಳನ್ನು ಬೋಧಿಸೋದಕ್ಕೆ ಸುಲಭ ಸಮಾಚಾರ. ನೆಕ್ಸ್ಟ್, ಆ ಸಾಧಾರಣ ಬ್ರಹ್ಮ ಸಮಾಜ ಅಂತ ಏನು ಸ್ಟಾರ್ಟ್ ಆಯ್ತಲ್ಲ, ಆನಂದ ಮೋಹನ್ ಬೋಸ್. ಹೌದು, ಸಾಧಾರಣ ಬ್ರಹ್ಮ ಸಮಾಜ ಆನಂದ ಮೋಹನ್ ಬೋಸ್ ಇಂಡೈರೆಕ್ಟ್ಲಿ. ಆ ಸಾಧಾರಣ ಬ್ರಹ್ಮ ಸಮಾಜದ ಒಂದು 2 ಪತ್ರಿಕೆ ಬರ್ತದೆ. ದ ಇಂಡಿಯನ್ ಮೆಸೆಂಜರ್ ಮತ್ತು ತತ್ವ ಕೌಮುದಿ ಅಂತ. ಇಂಡಿಯನ್ ಮೆಸೆಂಜರ್ ಎರಡನೇದು ತತ್ವ ಕೌಮುದಿ. ರಾಜಾರಾಮ್ ಮೋಹನ್ ರಾಯ್ ಅವರು ತತ್ವ ಕೌಮುದಿ. ರಾಜಾರಾಮ್ ಮೋಹನ್ ರಾಯ್ ಸಂವಾದ ಕೌಮುದಿ, ಇವರು ತತ್ವ. ನೆಕ್ಸ್ಟ್, ಇದಾದ್ಮೇಲೆ ಇನ್ನೊಬ್ಬರು ಈಶ್ವರಚಂದ್ರ ವಿದ್ಯಾಸಾಗರ. 5 ನಿಮಿಷ ಮುಗಿದೋಗುತ್ತೆ. ಎರಡನೇ ವ್ಯಕ್ತಿ. ನೀವೊಂದು ಮೇನ್ಸ್ ಕ್ವಶನ್ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರ ಸುಧಾರಣೆಗಳನ್ನು ತಿಳಿಸಿ 8 ಮಾರ್ಕ್ಸ್ ಕ್ವಶನ್ ಅಂದ್ರೆ 1.5 ಪೇಜ್ ಅಷ್ಟು ಬರೀಬೇಕು. ನಾನೇ ಬರ್ತೀನಿ ಹೆಚ್ಚು ಕಡಿಮೆ ಹೇಳಿದ್ರೆ ಮೊನ್ನೆ ಅಕ್ಬರ್ ಸೆಕೆಂಡ್ ಹೇಳಿಲ್ವಾ? ಬರ್ಸಿಂತಾನೆ ಬೇಕಾದ್ರೆ ಬ್ಯಾಕ್ ಗೊತ್ತಿಲ್ಲ ಹಾಕೊಳ್ಳಿ. ನೋಟಲ್ಲಿ ಅಕ್ಬರ್ ಸೆಕೆಂಡ್ ಗೆ ನಾನು ಹೇಳಿದ್ದೀನಿ, ಲೇಟ್ ಆಗಿ ಹೇಳ್ಬೇಕಾರೆ ನೋಡಲ್ ಬರ್ಕೊಳ್ಳಿ, ಗೊತ್ತಿಲ್ಲ ಬರ್ಕೊಳ್ಳಿ. ಎರಡನೇ ಅಕ್ಬರ್ ಸೆಕೆಂಡ್ ಅಕ್ಬರ್ ಗೇವ್ ರಾಜ ಟೈಟಲ್ ಟು ರಾಮ್ ಮೋಹನ್ ರಾಯ್. ಈ ಎರಡನೇ ಅಕ್ಬರ್ ರಾಮ್ ಮೋಹನ್ ರಾಯ್ಗೆ ರಾಜ ಎಂಬ ಬಿರುದು ನೀಡಿದನು. ಅಲ್ಲಿ ಹೇಳಿದ ಹಂಗಾಗಿ ಬಿಟ್ಟೆ, ನಾನು ಬರ್ಕೊಳ್ಳಿ, ನೋಡಲ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಎರಡನೇ ಈಶ್ವರಚಂದ್ರ ವಿದ್ಯಾಸಾಗರ್. ಈಶ್ವರಚಂದ್ರ ವಿದ್ಯಾಸಾಗರ್ 1800 ಇವೆಲ್ಲ ಫ್ಯಾಕ್ಟ್ಸ್ಗಳು. 820ರಲ್ಲಿ ಪಶ್ಚಿಮ ಬಂಗಾಳದ ಮಿಡ್ನಾಪುರ ಜಿಲ್ಲೆ ಬೀರಸಿಂಗ ಅಂತ ಊರಲ್ಲಿ ಹುಟ್ಟಿದ್ರು.
ವೀರಸಿಂಹ ಅಂತಕ್ಕಂಥ ಸ್ಥಳದಲ್ಲಿ ಜನನಾಯಕ. ಓಕೆ, ಇವರೊಬ್ಬರು ಮಹಾನ್ ಸಮಾಜ ಸುಧಾರಕ. ಹಾಗಾಗಿ ಜನರು ಇವರನ್ನ ಕೆಲವು ಬಿರುದುಗಳನ್ನು ಕೊಟ್ಟು ಗೌರವಿಸಿದ್ದಾರೆ. ಮೊದಲನೇದು, ಬಂಗಾಳದ ಜನ, ಅಲ್ಲಿನ ಜನ ಊರ ಕಡೆಯವರು ಇವರನ್ನ ದಯಾಳ ಸಾಗರ ಅಂತ ಕರೀತಾರೆ. ದಯಾಳ ಸಾಗರ. ಜನರು ಇವರನ್ನು ಪೀಪಲ್ ಕಾಲ್ ಹಿಮ್ ಆಸ್ ದಯಾಳ ಸಾಗರ್. ಸಾಗರ, ದಯಾಳ, ದಯಾಳ, ದಯಾಳ ಅಂದ್ರೆ ಕನ್ನಡದಲ್ಲಿ ದಯಾಳ ಅಂದ್ರೆ ಕರುಣೆ ಇರ್ತಕ್ಕಂಥದ್ದು ಒಂದು. ನೆಕ್ಸ್ಟ್, ಇವರೊಬ್ಬರು ಶಿಕ್ಷಕರು ಲೆಕ್ಚರ್ ಕೆಲಸ ಮಾಡ್ತಾ ಇದ್ರು. ಅವ್ರ ಕಾಲೇಜಿನವರೆಲ್ಲ ಇವರನ್ನ ಇನ್ನೊಂದು ಹೆಸರಿಂದ ಕರೀತಾರೆ, ವಿದ್ಯಾಸಾಗರ ಅಂತ ಕರೀತಾರೆ. 1839ನಲ್ಲಿ ಕಲ್ಕತ್ತಾ ಕಾಲೇಜಿನವರು, ಕಲೀಗ್ಸ್ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಇವರನ್ನ 1839ನಲ್ಲಿ ಕಲ್ಕತ್ತಾ ಕಾಲೇಜಿನ ಸ್ಟೂಡೆಂಟ್ಸ್ ಅವರ ಕಲೀಗ್ಸ್ ವಿದ್ಯಾರ್ಥಿಗಳು ಮತ್ತು ಜೊತೆಗಿದ್ದಂಥವ್ರು ಇವರನ್ನ ವಿದ್ಯಾಸಾಗರ ಅಂತ ಬಿರುದು ನೀಡಿದರು. ಎರಡು ಬಿರುದು, ವಿದ್ಯಾಸಾಗರ. ಹಾಗಾಗಿ ಇವರಿಗೆ ಒಂದು ಅವರ ಹೆಸರು ಈಶ್ವರಚಂದ್ರ, ಅದು ವಿದ್ಯಾಸಾಗರ ಅನ್ನೋದು ಬಿರುದು. ನೆಕ್ಸ್ಟ್, ಅವ್ರ ಕೃತಿ ಎರಡು ಇಂಪಾರ್ಟೆಂಟ್ ಹೇಳ್ತೀನಿ, ಬರ್ಕೊಂಡು. ಮೊದಲನೇದು, ಮ್ಯಾರೇಜ್ ಆಫ್ ಹಿಂದೂ ವಿಡೋಸ್. ಮ್ಯಾರೇಜ್ ಆಫ್ ಹಿಂದೂ ವಿಡೋಸ್, ಹಿಂದೂ ವಿಡೋಸ್. ಎರಡನೇದು, ಬಹು ವಿವಾಹ. ಬಹು ವಿವಾಹ ಅಂತ ಎರಡು ಕೃತಿಗಳನ್ನ ಬರೆದು ಪತ್ರಿಕೆ ಕೃತಿ. ಓಕೆ, ಮ್ಯಾರೇಜ್ ಆಫ್ ಹಿಂದೂ ವಿಡೋಸ್ ಮತ್ತು ಬಹು ವಿವಾಹ ಎರಡು ಇಂಪಾರ್ಟೆಂಟ್. ನೆಕ್ಸ್ಟ್, ಅವರ ಹೋರಾಟಗಳು ಹೇಳ್ತೀನಿ. ಸಮಾಜ ಸುಧಾರಣೆ, ರಿಫಾರ್ಮ್ಸ್, ರಿಫಾರ್ಮ್ಸ್ ಸುಧಾರಣೆಗಳು. ನೋಡಿ, ಇವರು ಮೊದಲನೇದು ಸಮಾಜದಲ್ಲಿ ಎರಡು ಕೆಲಸ ಕ್ರಮ ಪಟ್ಟರು. ಒಂದು, ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರ, ಇನ್ನೊಂದು ವಿಧವೆಯರಿಗೆ ಪುನರ್ವಿವಾಹ ಮಾಡಿಸ್ತಾರೆ. ಕಾರಣ ಏನು ಅಂತ ಹೇಳಿ, ಆ ಸಮಾಜದಲ್ಲಿ ಬಹಳಷ್ಟು ಜನ ವಿಧವೆ ಇರ್ತಾರೆ. ಕಾರಣ ಏನಪ್ಪ ಅಂದ್ರೆ, ಈ ಸೈನಿಕರು ಬಹಳ ಜನ ಕೆಲಸ ಮಾಡ್ತಿದ್ರು, ಅವ್ರು ಮದುವೆ ಆಗಿರ್ತಿದ್ರು, ಅವ್ರ ಹೆಂಡತಿರು ವಿಧವೆ, ಅವರು ಯುದ್ಧದ ಸತ್ತೋದ್ರೆ ಅವ್ರ ಹೆಂಡತಿ ವಿಧವೆ. ಇನ್ನು ಕೆಲವರು ವ್ಯಕ್ತಿಗಳು ಬಹಳಷ್ಟು ಏನಂತಾರೆ, ಸಮಾಜದಲ್ಲಿ 1, 2, 3 ಮದುವೆ ಆಗಿರೋರು, ಅವ್ರು ತೀರ್ಕೊಂಡು ಅವರ ಹೆಂಡತಿ ಎಲ್ಲ ವಿಧವೆ ಆಗಿರೋರು. ಅಥವಾ ಸಮಾಜದಲ್ಲಿ ವಿಧವೆಯರ ಸಂಖ್ಯೆ ವಿಪರೀತವಾಗಿತ್ತು, ಅವ್ರು ಯಾರು ಪುನರ್ವಿವಾಹ ಆಗ್ತಿರಲಿಲ್ಲ. ಹಾಗಾಗಿ ಅವರು ಎಷ್ಟೋ 8 ವರ್ಷದಿಂದ ಇದ್ರು ವಿಧವೆಯರು. ಎಷ್ಟೋ 8 9 ಮಕ್ಕಳು, 8 ವರ್ಷ ಮಕ್ಕಳು, 10 ವರ್ಷ ಮಕ್ಕಳು ಮದುವೆ ಮಾಡೋರು. ಅವರು ಗಂಡ ತೀರ್ಕೊಂಡು 9 ವರ್ಷಕ್ಕೆ ವಿಧವೆ. ಅವ್ರಿಗೆ 80 ವರ್ಷ ಆಗಿ ಕಳಿಬೇಕು ಲೈಫ್ ಜೀವನ. ಅದು ಹೇಗೆ, ಅವರಿನ ಕಾಲದಲ್ಲಿ ಹೆಡ್ ಶೇವ್ ಮಾಡೋರು, ಹೆಣ್ಣು ಮಕ್ಕಳಿಗೆ ತಲೆ ಕೂದಲು ತೆಗೆಯೋರು, ಒಂದು ಕೆಂಪು ಸೀರೆ ಉಟ್ಕೊಬೇಕು, ಬಿಳಿ ಸೀರೆ ಉಟ್ಕೊಬೇಕು, ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೋಬೇಕು. 10 ವರ್ಷದಿಂದ 80 ವರ್ಷ ತನಕ ಲೈಫ್ ಇದೇ ತರ ಕಳಿಬೇಕು. ಎಂತ ಕೆಟ್ಟ ಪರಿಸ್ಥಿತಿ ಅಂತ ಅನಿಸುತ್ತೆ. ಓಕೆ, ಆದ ಒಂದು ಸಮಾಜ ಪದ್ಧತಿ. ಇಂಥದ್ರಿಂದ ಹೆಣ್ಣು ಮಕ್ಕಳನ್ನ ಆಚೆ ಕರ್ಕೊಂಡು ಬರಬೇಕು ಅಂತ ಒಬ್ಬ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಹೋರಾಟ ಮಾಡಿದ್ರು. ಅವತ್ತಿನ ಸಂಪ್ರದಾಯ ಜನರ ವಿರುದ್ಧ ಹೋರಾಟ ಮಾಡೋದು ಬಹುದೊಡ್ಡ ಕಷ್ಟದ ಕೆಲಸ. ಅದನ್ನ ಮಾಡಿ ಹೋರಾಟವನ್ನು ಮಾಡ್ತಾರೆ. ಕೊನೆಗೆ ಶ್ರಮದಿಂದ 1856ರಲ್ಲಿ ಡಾಲೋಸಿ ಅಂತಕ್ಕಂಥ ಒಬ್ಬ ಮನುಷ್ಯ ಇದು ಮಾಡಿದ್ದು ಒಂದು ಒಳ್ಳೆ ಕೆಲಸ. ಈ ಡಾಲೋಸಿ ಇವನೇನ್ ಮಾಡ್ತಾನೆ, ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ದ. ಅದೇ ವಿಡೋ ರಿಮ್ಯಾರೇಜ್ ಆಕ್ಟ್. ರಿಮ್ಯಾರೇಜ್ ಆಕ್ಟ್ ಇದು ಪಾಸ್ ಆಗಿ ಹೆಣ್ಣು ಮಕ್ಕಳಿಗೆ ಮತ್ತೊಮ್ಮೆ ಮದುವೆ ಆಗೋದಕ್ಕೆ ಅವಕಾಶ ಸಿಕ್ಕಿತು. ರಿಫಾರ್ಮ್ಸ್. JED ಬೆತುನ್ನ ಸಹಾಯದೊಂದಿಗೆ, ಇನ್ನೊಂದು ಪಾಯಿಂಟ್, JED ಬೆತುನ್, JED ಬೆತುನ್ನ ಜೊತೆಗೂಡಿ ಕಲ್ಕತ್ತಾದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆದರು. JED ಬೆತುನ್ನ ಜೊತೆಗೂಡಿ ಕಲ್ಕತ್ತಾದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆದರು. ವಿತ್ ಅಸೋಸಿಯೇಷನ್ ಆಫ್ ಅಸೋಸಿಯೇಟ್ ಆಫ್ JED ಬೆತುನ್, ಅಸೋಸಿಯೇಟ್ ಆಫ್ JED ಬೆತುನ್. He started school for girls at Calcutta. ಇವರ ಹೋರಾಟದ ಫಲವಾಗಿ ಡ್ಯೂ ಟು ಹಿಸ್ ಎಫರ್ಟ್ಸ್, in 1856 ಡಾಲೋಸಿ ಇಂಟ್ರೊಡ್ಯೂಸ್ಡ್ ವಿಡೋ ರಿಮ್ಯಾರೇಜ್ ಆಕ್ಟ್. 1856ರಲ್ಲಿ ಡಾಲೋಸಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದ. ಓಕೆ, ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ, ಬರ್ಕೊಳ್ಳಿ. ಭಾರತದ ಮೊದಲ ಪುನರ್ವಿವಾಹ 1856 ಡಿಸೆಂಬರ್ನಲ್ಲಿ, 1856 ಡಿಸೆಂಬರ್, ಚಂದ್ರ ವಿದ್ಯಾರತ್ನ ಅಂತಕ್ಕಂಥವನು, ಚಂದ್ರ ವಿದ್ಯಾರತ್ನ ಅಂತಕ್ಕಂಥವನು 12 ವರ್ಷದ ವಿಧವೆ ವಿಡೋ ಕಾಳಮತಿ ದೇವಿ, ಈ ಒಂದು ಶಬ್ದ ಕಾಳಮತಿ ದೇವಿ ಎಂಬುವನು ವಿವಾಹವಾದ. ಚಂದ್ರ ವಿದ್ಯಾರತ್ನ ಎನ್ನುವನು 12 ವರ್ಷದ ವಿಧವೆ ಕಾಳಮತಿ ದೇವಿಯನ್ನು ವಿವಾಹ. ನೀವು ಬರ್ಕೊಳ್ಳಿ, ಚಂದ್ರ ವಿದ್ಯಾರತ್ನ ಮ್ಯಾರಿಡ್ 12-year-old ವಿಡೋ ಕಾಳಮತಿ ದೇವಿ. ಸ್ಟಾಪ್. ಆಮೇಲೆ ಮುಂಚಿದೆ ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ ಹೇಳಿದಿರ್ತೀವಿ. ಆಮೇಲೆ ಸ್ವಾಮಿ ವಿವೇಕಾನಂದ ಒಂದು 8 ಜನ ಬರ್ತಾರೆ. ಏನಂದ್ರೆ ನಾಳೆನಾ ಮಧ್ಯಾಹ್ನ ರೀ, ಮಧ್ಯಾಹ್ನ ಬಲ್ವಾ ಬೇಡ, ಆರಾಮ ಮಲಗಿ